ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ, 6th ಕಂಪ್ಲೀಟ್ ಆಗಿದೆ. ಸೊ NCERT ಓದೋದ್ರಿಂದ ಏನು ಲಾಭಗಳಿದಾವೆ ಅಂತ ಗೊತ್ತಾಯ್ತು ತಾನೇ ನಿಮ್ಗೆ. ಇವಾಗ ಕೆಲವೊಂದು ಸ್ಟೋರೀಸ್ನ ಅವಾಗ ನಿಮಗೆ ಹೇಳ್ತಾ ಬರ್ತೇನಂತೆ, ಅದನ್ನು ನೀವು ಎಸ್ಸೇದಲ್ಲಿ ಯೂಸ್ ಮಾಡಿ. ಯಾಕಂದ್ರೆ ಡೈರೆಕ್ಟಾಗಿ ಎಸ್ಸೇ ಬರಿಬೇಕಾದ್ರೆ ನಾವು ಡೈರೆಕ್ಟ್ ಟಾಪಿಕ್ ಹೋಗೋದಿಲ್ಲ, ಯಾವುದಾದ್ರೂ ಸ್ಟೋರಿಯಿಂದ ಇಲ್ಲ ಕೋಟಿಂದ ಬರಿತೇ ಇರ್ತೀವಿ. ಮತ್ತು ಕೋಟ್ ಬರದ ತಕ್ಷಣ ಅಲ್ಲೇ ಬಿಡೋದಲ್ಲ, ಅದನ್ನು ವಾಪಸ್ ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ಕೋಟ್ನ. ಸ್ಟೋರೀಸ್ನ ಬರಿತಾ ಬನ್ನಿ. ಇವಾಗ ಏನಾಗಿದೆ, ಲಾಸ್ಟ್ ಟೈಮ್ ಏನು ಮಾಡ್ತಾಯಿದ್ರು, ಮುಂಚೆ ಎಲ್ಲ ಸೆಕ್ಷನ್ ಬಿ ಇರುತ್ತೆ ಎಸ್ಸೇದಲ್ಲಿ. ಅಲ್ಲಿ ಏನು ಮಾಡ್ತಾಯಿದ್ರು, ಒಂದು ಪೊಲಿಟಿ ಮೇಲೆ, ಒಂದು ಸೈನ್ಸ್ ಆ್ಯಂಡ್ ಟೆಕ್ಕು, ಒಂದು ಸೋಷಿಯಲ್ ಇಶ್ಯೂಸು, ಒಂದು ಎಕಾನಮಿ ಮೇಲೆ, ಈ ಥರ ಏನು ಮಾಡಿ ಸಗ್ರಿಗೇಟ್ ಮಾಡ್ತಾಯಿದ್ರು. ಆದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ನೋಡಿದಾಗ ಏನಾಗಿದೆ, 8 ಫಿಲಾಸಫಿಕಲ್ ಬಂದಿದೆ ಇವಾಗ. ಮೋಸ್ಟ್ ಡೇಂಜರಸ್, ಯಾಕಂದ್ರೆ ಅವ್ರು ಬೇರೆ ಇನ್ಫರೆನ್ಸ್ ಯಾವುದೋ ಒಂದು ಅರ್ಧದಲ್ಲಿ ಕೇಳಿರ್ತಾರೆ, ನಾವಿನ್ನು ಯಾವುದೋ ಅರ್ಧದಲ್ಲಿ ನಾವು ಬರೆದಿರ್ತೀವಿ. ಸೊ ಫಿಲಾಸಫಿಕಲ್ ಕೇಳಿದಾಗ ಎಲ್ಲದಕ್ಕೂ ರೆಡಿ ಆಗ್ಬೇಕು ನೀವು ಇವಾಗ. 7th ಸ್ಟ್ಯಾಂಡರ್ಡ್ ಇದು ಏನಿದೆ, ಇದು ಆಲ್ಮೋಸ್ಟ್ ಏನು ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಮೇಲಿದೆ. ಆಲ್ರೆಡಿ ಕೆಲವೊಬ್ರು ನಿಮಗೆ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಮುಗಿದಿರ್ತಾನೆ. ಇವಾಗ ಮುಗಿದಿದ್ರೆ ಒಳ್ಳೆಯದು, ಕ್ವಶನ್ಸ್ ಬರುತ್ತೆ ಇವಾಗ ನಿಮಗೆ. ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಮುಂಚೆ ಏನು ಮಾಡಿದ್ವಿ, ಏನ್ಸಿಯಂಟಲ್ಲಿ ಏನು ಬರುತ್ತೆ ನಿಮಗೆ, ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ ಏನ್ಸಿಯಂಟಲ್ಲಿ? ಜೈನಿಸಮ್, ಬುದ್ಧಿಸಮ್, ಪ್ರಿಲಿಮ್ಸು, ಮೇನ್ಸ್ ಕೇಳ್ತಾರೆ. ಮತ್ತು ಮೌರ್ಯನ್ಸ್ ಮೇಲೆ, ಅಲ್ಲಿ ಪ್ರಿಲಿಮ್ಸ್ ಮೇಲೆ ಬರುತ್ತೆ, ಯಾಕಂದರೆ ಪಿಲ್ಲರ್ಸ್ ಮೇಲೆ ಕೇಳಿದ್ದಾರೆ. ಯಾವುದು? ಮೌರ್ಯನ್ಸ್. ಪ್ರಿಲಿಮ್ಸಲ್ಲೂ ಕೇಳಿದ್ದಾರೆ, ಮೇನ್ಸಲ್ಲೂ ಕೇಳಿದ್ದಾರೆ. ಅದಾದಮೇಲೆ ಗುಪ್ತಾಸ್ ಮೇಲೆ ಕೇಳಿದ್ದಾರೆ, ಪ್ರಿಲಿಮ್ಸಲ್ಲೂ ಕೇಳ್ತಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಡೆವಲಪ್ಮೆಂಟ್ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಕೇಳಿದ್ದಾರೆ. ಲಿಟ್ರೇಚರ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ ಅವ್ರ ಟೈಮ್ ಪೀರಿಯಡಲ್ಲಿ, ಯಾಕಂದ್ರೆ ರಾಮಾಯಣ ಮಹಾಭಾರತ ಕಂಪ್ಲೀಷನ್ ಆಗೋದು ಅವ್ರ ಟೈಮ್ ಪೀರಿಯಡಲ್ಲೇ, ಪುರಾಣಾಸು ಉಪನಿಷತ್ಸ್ ಸ್ಟಾರ್ಟ್ ಮಾಡೋದು ಅವ್ರ ಟೈಮ್ ಪೀರಿಯಡಲ್ಲೇ. ಸೊ ಹೀಗಾಗಿ ಸಾಹಿತ್ಯಕ್ಕೆ ಕೊಡುಗೆನೂ ಜಾಸ್ತಿ ಇದೆ ಅವ್ರದ್ದು. ಅದ್ರ ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೂ ಜಾಸ್ತಿ ಇದೆ, ವಾಸ್ತುಶಿಲ್ಪಕ್ಕೂ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಅದ್ರ ಜೊತೆ ಆದಮೇಲೆ ಪುಷ್ಯಭೂತಿ ಕಿಂಗ್ಡಮ್, ಹರ್ಷವರ್ಧನ ಬರ್ತಾನೆ. ಅದಾದಮೇಲೆ ಬಾದಾಮಿ ಚಾಲುಕ್ಯರು ಅಂತ ಬಂದಾಗ ನಿಮಗೆ ಕರ್ನಾಟಕ ಪರ್ಸ್ಪೆಕ್ಟಿವಲ್ಲೂ ಇಂಪಾರ್ಟೆಂಟು, ಇಂಡಿಯನ್ ಹಿಸ್ಟ್ರಿ ಬಂದರೂ ಇಂಪಾರ್ಟೆಂಟ್, ಯಾಕಂದ್ರೆ ಅವ್ರದ್ದು ಕಾಂಟ್ರಿಬ್ಯೂಷನ್ನು ಜಾಸ್ತಿ ಇದೆ. ವೇಸರ ಅಂತ ಸ್ಟಾರ್ಟ್ ಮಾಡೋರು ಯಾರು? ಬಾದಾಮಿ ಚಾಲುಕ್ಯರು. ವೇಸರ ಅಂದರೆ ಏನು ಅಂತ ಕೇಳಿದ್ದಾರೆ. ಆಮೇಲೆ ದ್ರಾವಿಡ ಮತ್ತು ನಗರ ವಾಸ್ತುಶೈಲಿಗಳಿಗೆ ಏನು ವ್ಯತ್ಯಾಸಗಳನ್ನ ಕೇಳಿದ್ದಾರೆ. ಲಿಸ್ಟ್ ಔಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ್ರಾವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಕೇಳಿದ್ದಾರೆ. ದ್ರಾವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಕೆಲವೊಂದು ವೈಶಿಷ್ಟ್ಯತೆಗೆ ಬರುತ್ತೆ, ಅದನ್ನು ನೆನ್ಪಿಡಿ. ಬ್ಯಾಟಲ್ಸ್ ಜಾಸ್ತಿ ಬರುತ್ತೆ, ಇನ್ವೇಜನ್ಸ್ ಜಾಸ್ತಿ ಆಗುತ್ತೆ ಇಂಡಿಯಾದ ಮೇಲೆ ಅವಾಗ, ಹೌದಾ? ಇವಾಗ ಕೆಲವೊಂದು ಕಡೆ ನೀವು ಎಷ್ಟೋ ಜನ ಹೇಳಿರ್ತಾರೆ, ಓದಿರ್ತೀರ, ಇಂಡಿಯಾ ಬರೀ ಇನ್ನೊಬ್ಬರಿಂದ ಆಳ್ವಿಕೆಗೆ ಒಳಪಡ್ತು, ಹಾಗೆ ಹೀಗೆ, ನಾವು ಬರೀ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ, ಇನ್ನೊಬ್ಬರ ಆಳ್ವಿಕೆನೇ ಮಾಡಿದ್ದಾರೆ, ನಾವು ಯಾರನ್ನೂ ಸೋಲಿಸಿಲ್ಲ ಅಂತ ಓದಿರ್ತೀರ ಕೆಲವೊಂದು. ಯೋಚನೆ ಮಾಡಿ, 712 AD ಇಂಡಿಯಾ ಮೇಲೆ ಫಸ್ಟ್ ಅಟ್ಯಾಕ್ ಆಗೋದು ಯಾರು? ಮೊಹಮ್ಮದ್ ಕಾಸಿಮ್. ಅಲ್ಲಿಂದ ಹಿಡಿದು 1192ವರೆಗೂ ಎಲ್ಲ ಇನ್ವೇಜನ್ಸ್ನ ಇಂಡಿಯಾ ಒಂದೇ ಪುಷ್ ಬ್ಯಾಕ್ ಮಾಡಿದ್ದು. 1192ದಲ್ಲಿ ಯಾವ ಬ್ಯಾಟಲ್? ಸೆಕೆಂಡ್ ಬ್ಯಾಟಲ್ ಆಫ್ ಟೆರೆನ್. ಅಂದ್ರೆ 500 ವರ್ಷಗಳ ಕಾಲ ಬಂದವ್ರನ್ನೆಲ್ಲರೂ ಏನು ಮಾಡಿದ್ವಿ ನಾವು? ಓಡಿಸಿದ್ದೀವಿ. ಆದರೆ ಕೆಲವೊಂದು ಕಡೆ ಏನಾಗಿದೆ, 20-30 ವರ್ಷದಲ್ಲೇ ಕಂಪ್ಲೀಟ್ ಏರಿಯಾನೇ ಕ್ಯಾಪ್ಚರ್ ಮಾಡಿದ್ದಾರೆ ಅವರು ಇನ್ವೇಡರ್ಸ್. ಆದರೆ ಇಂಡಿಯಾದಲ್ಲಿ ಏನೇ 500 ವರ್ಷ ತಗೊಂಡ್ರು ಅವರು ಕ್ಯಾಪ್ಚರ್ ಮಾಡಲಿಕ್ಕೆ, ಹೌದಾ? ಇನ್ ಕೇಸ್ ಏನಾದರೂ ಬೇರೆ ಬೇರೆ ರಾಜಮನೆತನಗಳು ಒಂದಾಗಿದ್ದರೆ 1192ದಲ್ಲಿ ಬರ್ತಾರೆ. ಗಜನಿನೂ ಬರ್ತಾನೆ 1000 AD ಇಂದ ಹಿಡಿದು 1030ರವರೆಗೆ 17 ಸಲ ದಂಡಯಾತ್ರೆ ಮಾಡ್ತಾನಂತೆ ಅವನು ರಾಜ್ಕುಮಾರ್. ಇನ್ ಕೇಸ್ ಚೋಳಾಸ್ ಇದ್ರು ದಕ್ಷಿಣ ಭಾರತದಲ್ಲಿ, ಅವ್ರೇನೋ ನಾರ್ದರ್ನ್ ಪಾರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬರ್ಲಿಕ್ಕೆ ಆಗ್ತಾ ಇತ್ತ? ಇಲ್ಲ. ಅವರೆಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ? ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್, ಶೈಲೇಂದ್ರ, ಶ್ರೀ ವಿಜಯ ಅಂತ ಡೈನೆಸ್ಟೀಸ್ ಇರುತ್ತೆ, ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರು. ರಜಪೂತ್ಸ್ ಅವರೆಲ್ಲ ಯೂನಿಟಿ ಇರಲಿಲ್ಲ. ಸೊ ಹೀಗೆ ಇದ್ದ ಕಾರಣಗಳಿಂದ ಹಲವಾರು ಥರ ದಾಳಿಗಳದ. ಆದರೂ ಕೂಡ ನಾವೇನು 500 ವರ್ಷಗಳ ಕಾಲ ಈ ದಾಳಿಗಳನ್ನ ಏನು ಮಾಡಿದ್ವಿ? ಮೆಟ್ಟಿ ನಿಂತಿರೋದು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ? ಮತ್ತಿನ್ನೊಂದು ನಾನು ನಿಮ್ಗೆ ಹೇಳಿದ್ದೆ, ಏನ್ಸಿಯಂಟ್ ಅಲ್ಲಿಗೆ ಮುಗುತ್ತೆ, ಮೆಡಿವಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಏನಿಲ್ಲ. ಬಾದಾಮಿ ಚಾಲುಕ್ಯಸ್ ಏನು 7th ಸೆಂಚುರಿಯಲ್ಲಿ ಅವ್ರು ಏನಾಗ್ತಾರೆ, ಆಲ್ಮೋಸ್ಟು ಎಂಡ್ ಆಗ್ತಾರೆ. ಅಲ್ಲಿಂದ ಹಿಡಿದು ಎಲ್ಲಿ 7th ಸೆಂಚುರಿ ಇಂದ ಹಿಡಿದು 1600 ಅಂದರೆ ಯುರೋಪಿಯನ್ನರ ಆಗಮನದವರೆಗೂ ನಾವೇನು ಮಾಡ್ತೀವಿ, ಇದನ್ನು ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ. ಇದನ್ನು 2 ಭಾಗದಲ್ಲಿ ಏನು ಮಾಡ್ತಾರೆ? ಡಿವೈಡ್ ಮಾಡ್ತಾರೆ. ಅರ್ಲಿ ಮೆಡಿವಲ್, ಲೇಟರ್ ಮೆಡಿವಲ್. 7th ಇಂದ ಹಿಡಿದು 12th ಸೆಂಚುರಿವರೆಗೂ ಒಂದು, 12th ಸೆಂಚುರಿಯಿಂದ ಹಿಡಿದು 17th ಸೆಂಚುರಿವರೆಗೂ ಒಂದು. ಅರ್ಲಿ ಮೆಡಿವಲ್, ಲೇಟರ್ ಮೆಡಿವಲ್, ಹೌದಾ? ಇಲ್ಲಿ ಬೇರೆ ಥರ ಕಿಂಗ್ಡಮ್ಸ್ ಬರುತ್ತೆ, ಮತ್ತು ಇಲ್ಲಿ ಏನಾಗುತ್ತೆ ನಿಮಗೆ ಬೇರೆ ಥರ ಕಿಂಗ್ಡಮ್ಸ್ ಬರುತ್ತೆ, ಹೌದೋ ಇಲ್ವೋ? ಫಸ್ಟ್ ಚಾಪ್ಟರ್ ಏನಿದೆ ನಿಮ್ಮದು NCERTದಲ್ಲಿ? ಟ್ರೇಸಿಂಗ್ ಚೇಂಜಸ್ ಥ್ರೂ 1000 years. ಕೆಲವೊಂದು ಇಲ್ಲಿ ಹೆಸರುಗಳು ಬಂದಿದೆ ನೋಡಿ, ಇಲ್ಲಿ ಫಸ್ಟ್ ಪೇಜ್ ಫಸ್ಟ್ ಇದರಲ್ಲಿ ಲೈನಲ್ಲಿ ಇದೆ ನಿಮಗೆ. ಅಲ್ಲಿದ್ರಿಸಿ ಇವನು ಯಾರಂತ ನೀವು ಓದಬೇಕು, ಅಷ್ಟು ಓದಿ ಬಿಟ್ಟು ಬಿಡೋದಲ್ಲ, ಅವನು ಯಾರಂತ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು. ಇವಾಗ ನಾನು ನಿಮ್ಗೆ ಹೇಳಿದ್ದೆ NCERTನ ಹೇಗೆ ಓದಬೇಕು,
ಬಿಟ್ವೀನ್ ದ ಲೈನ್ಸ್, ಬಿಟ್ವೀನ್ ದ ವರ್ಡ್ಸ್ ಓದ್ಬೇಕು. ನೀವು ಅಲ್ಲಿ ಎದುರಿಸಿ ಯಾರು ಅಂತ ನೀವು ವರ್ಕ್ ಮಾಡಬೇಕು. ಏನು ಹೇಳಿದಾನ ಅವನು? ಸೌತ್ ಇಂಡಿಯಾ ಈಸ್ ವೇರ್ ವಿ ವುಡ್ ಎಕ್ಸ್ಪೆಕ್ಟ್ ಟು ಫೈಂಡ್ ನಾರ್ತ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ ಇನ್ ದ ಐಲ್ಯಾಂಡ್ ಎಟ್ ದ ಟಾಪ್. ಅಂದರೆ ಇವ್ರೇನು ಮಾಡಿದರೆ, ಯಾರ್ಯಾರು ಟ್ರಾವೆಲರ್ಸ್ ಇಂಡಿಯಾಗೆ ಬಂದಿದ್ದಾರಲ್ಲ ಅವರೆಲ್ಲ ಏನು ಮಾಡ್ತಾರೆ, ಇವಾಗ ಬಂದ್ಬಿಟ್ಟು ಸುಮ್ಮನೆ ಹೋಗಿರೋದಿಲ್ಲ, ಇಲ್ಲಿನ ಕಿಂಗ್ಡಮ್ಸ್ ಯಾವುದಿರುತ್ತೆ, ಅವರ ಆಡಳಿತ ವ್ಯವಸ್ಥೆ ಹೇಗಿರುತ್ತೆ, ಇಂಡಿಯಾ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅವರೇ ಹೇಳಿರೋದು. ದೇರ್ ವಾಸ್ ಅ ವೆಲ್ ನೋನ್ ನೇಮ್ಸ್ ಲೈಕ್ ಕನೋಜ್ ಇನ್ ಉತ್ತರ ಪ್ರದೇಶ್. ನಾನು ನಿಮಗೆ ಹೇಳಿದ್ದೆ ಕನೋಜ್ ಅಂದರೆ ಏನು, ಒಂದು ಇಂಪಾರ್ಟೆಂಟ್ ಇದು ಸೆಂಟ್ರಲ್ ಪ್ಲೇಸ್. ಕನೋಜ್ ಏನಕ್ಕೆ ಸೆಂಟ್ರಲ್ ಆಗಿತ್ತಿದು? ಕನೆಕ್ಟೆಡ್ ತಾಮ್ರಲಿಪ್ತಿ ಟು ಪುರುಷಪುರ, ಉತ್ತರ ಪಥ ಅಂತ ಕರೀತಾರೆ ಇದಕ್ಕೆ. ಎಲ್ಲಿ? ತಾಮ್ರಲಿಪ್ತಿ. ಪುರುಷಪುರ ಅಂದ್ರೆ ಏನು? ಪ್ರೆಸೆಂಟ್ ಡೇ ಪೆಶಾವರ್, ಪಾಕಿಸ್ತಾನ ಇದೆಯಲ್ಲ, ಅದ್ರ ಮಧ್ಯೆ ಇದ್ದಂಥದ್ದು ಯಾವುದು? ಕನೋಜ್. ಮೇಜರ್ಸ್ ಟ್ರೇಡ್ ರೂಟ್ ಇದು ಯಾವುದು? ಕನೋಜ್ ಇದ್ದಿದ್ದು. ಸೊ ಅದಕ್ಕೆ ಏನಾಗುತ್ತೆ, ಕನೋಜ್ ಇಂಪಾರ್ಟೆಂಟ್. ಅದರ ಜೊತೆಗೆ ಮುಂಚೆಯಿಂದನೇ ಏನಿತ್ತು, ಕನೋಜ್ ಯಾರು ಕಂಟ್ರೋಲ್ ಮಾಡ್ತಾರಲ್ಲ ಅವರೆಲ್ಲ ಏನು ಮಾಡ್ತಾರೆ, ಭಾರತವನ್ನು ಆಳ್ವಿಕೆ ಮಾಡ್ತಾರೆ ಅನ್ನೋ ಕಲ್ಪನೆ ಕೂಡ ಬೆಳೆದ್ಬಿಟ್ಟಿರುತ್ತೆ ಇವಾಗ. ಸೊ ಅದಕ್ಕೆ ಅವ್ರೇನು ಹೇಳಿದ್ದಾರೆ, ಕನೋಜ್ ಅನ್ನೋ ಒಂದು ಪ್ಲೇಸ್ ಇತ್ತನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇವಾಗ. ಇಲ್ಲಿ ನೋಡಿ, ನ್ಯೂ ಆ್ಯಂಡ್ ಓಲ್ಡ್ ಟರ್ಮಿನಾಲಜೀಸ್. ಟೇಕ್ ದ ಟರ್ಮ್ ಹಿಂದೂಸ್ತಾನ್ ಫಾರ್ ಎಕ್ಸಾಂಪಲ್. ಟುಡೇ ವಿ ಅಂಡರ್ಸ್ಟ್ಯಾಂಡ್ ಆಸ್ ಇಂಡಿಯಾ. ಇಂಡಿಯಾ ಅಂದರೆ ಏನು? ಲ್ಯಾಂಡು ಅಥವಾ ಪೀಪಲು? ಲ್ಯಾಂಡ್. ಭಾರತ ಅಂದರೆ ದ ಪೀಪಲ್ ಹೂ ಲಿವ್ಡ್ ಇನ್ ದ ನಾರ್ತ್ ವೆಸ್ಟ್. ಈ ಭಾಗದಲ್ಲಿ ಇದ್ದಂಥ ಜನರಿಗೆ ಏನಂತ ಕರಿತಾ ಇದ್ರು? ಭಾರತ. ಮಿನಾಜೆ ಸಿರಾಜ್ ಅಂತ ಇದೆ ನೋಡಿ ಇಲ್ಲೊಂದು, 13th century ಹಿಸ್ಟೋರಿಯನ್. ಅಂಡರ್ಲೈನ್ ಮಾಡಿ ಅವನ ಹೆಸರು, ಕ್ವಶನ್ ಬಂದಿದೆ ಅವನ ಮೇಲೆ. ಯಾರ ಟೈಮಲ್ಲಿ ಇದ್ದ ಗೊತ್ತಾ ಇವನು? ಹಿ ಲಿವ್ಡ್ ಇನ್ ದ ಕೋರ್ಟ್ ಆಫ್ ಇಲ್ತುತ್ಮಿಶ್. ಗಾಬರಿ ಆಗಬೇಡಿ, ಬರ್ತಾನೆ ಆಮೇಲೆ ಕರ್ಕೊಂಬರೋಣ ಅಂತ ಇಂಡಿಯಾಗೆ. ಅವನು ಇಲ್ತುತ್ಮಿಶ್ ಸ್ಲೇವ್ ಡೈನೆಸ್ಟಿ ತಾನೆ, ಕುತುಬುದ್ದೀನ್ ಐಬಕ್ ಆದ್ಮೇಲೆ ಬರ್ತಾನೆ ತಾನೆ. ಅವನು ಕೋಟದಲ್ಲಿದ್ದಂಥ ಒಂದು ಹಿಸ್ಟರಿ ಇತಿಹಾಸಕಾರ ಯಾರು? ಮಿನಾಜೆ ಸಿರಾಜ್. ಇವನೇನು ಮಾಡಿದಾನೆ, ರಜಿಯಾ ಬೇಗಂ ಬಗ್ಗೆನೂ ಕೂಡ ಮೆನ್ಷನ್ ಮಾಡ್ತಾನೆ ಇವನು. ರಜಿಯಾ ಬೇಗಂ ಹೇಗೆ ಪಟ್ಟಕ್ಕೆ ಬಂದು, ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾಳೆ, ಅವಳು ಹೇಗೆ ಅವನ್ನ ಕೊಲ್ಲಲಾಗುತ್ತೆ ಅವಳನ್ನ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡೋನು ಯಾರು ನಮಗೆ? ಮಿನಾಜೆ ಸಿರಾಜ್. ಕೆಲವೊಂದು ಬುಕ್ಸ್ ಬರೆದಿದ್ದಾನೆ, ಅವಾಗ ಹೇಳ್ತೀನಂತೆ, ತವಕೆ ಹಿಂದೂ ಅಂತರ ಒಂದು ಕೆಲವೊಂದು ಬುಕ್ಸ್ ಬರೆದಿದ್ದಾನೆ ಇವನು. ಅವನೇನು ಹೇಳ್ತಾನೆ, ಹಿ ಮೆಂಟ್ ದ ಏರಿಯಾಸ್ ಆಫ್ ಪಂಜಾಬ್, ಹರಿಯಾಣ ಆ್ಯಂಡ್ ಲ್ಯಾಂಡ್ಸ್ ಬಿಟ್ವೀನ್ ಗಂಗಾ ಯಮುನಾ. ಯಾವುದಿದೆ ಇಲ್ಲಿ? ಸ್ಟೇಟ್ಸ್ ಯಾವ್ದು ಬರುತ್ತೆ ನಿಮಗೆ ಇವಾಗ? ಬರುತ್ತೆ ತಾನೆ ಇವಾಗ? ಹರಿಯಾಣ ಬರುತ್ತೆ, ಪಂಜಾಬ್ ಬರುತ್ತೆ. ಅದರ ಜೊತೆಗೆ ಅವನ ಇನ್ಫಾರ್ಮೇಷನ್ ಇವಾಗ ಇಲ್ತುತ್ಮಿಶ್ ಅಂಡರ್ದಲ್ಲಿ ಇದಾನಂದ್ರೆ, ಅವನ ಕೋಟದಲ್ಲಿ ಇದಾನಂದ್ರೆ ಯಾರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು ಅವನು? ಡೆಲ್ಲಿ ಸುಲ್ತಾನೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಇನ್ನೊಂದು ಹೆಸರಿದೆ ನೋಡಿ ಇಲ್ಲಿ, ಅಮೀರ್ ಖುಸ್ರೋ, 14th century ಪೋಯೆಟ್ ಇದೆ ತಾನೆ ಅಮೀರ್ ಖುಸ್ರೋ. ಏನಂತ ಯೂಸ್ ಮಾಡಿದ್ದಾನೆ ವರ್ಡ್ ಅವನು? ಅಂದರೆ ಪ್ರೆಸೆಂಟ್ ಡೇ ಹಿಂದೂಸ್ತಾನ್. ಸೊ ಆ ಪೋಯೆಟ್ಸ್ ಎಲ್ಲ ನೆನ್ಪಿಡಿ, ಅದನ್ನೊಂದು ಲಿಸ್ಟ್ ಮಾಡಿ ಅವ್ರು ಏನು ಬುಕ್ಸ್ ಬರೆದಿದ್ದಾರೆ ಏನಿಲ್ಲ ಕೆಲವೊಂದು ಲಿಸ್ಟ್ ಮಾಡಿ. ನೀವಾಗ NCERT ಹಿಡಿದು ಮಾಡರ್ನ್ವರೆಗೂ ಎಲ್ಲರೂ ಬರಬೇಕಲ್ಲಿ ಅವ್ರು ಏನು ಬುಕ್ಸ್ ಬರೆದಿದ್ದಾರೆ ಅಂತ ಕೆಲವೊಂದಿರುತ್ತೆ. ಕೆಲವೊಂದು ಬ್ಯಾಟಲ್ಸ್ ಲಿಸ್ಟ್ ಮಾಡಿ, ಯಾವ ಬ್ಯಾಟಲ್ಲು ಯಾರ ಮಧ್ಯೆ ಆಯಿತು, ಯಾವಾಗ ಆಯಿತು. ಇನ್ ಕೇಸ್ ಕೆಲವೊಂದು ಹೇಗಿರುತ್ತೆ, ಆಂಗ್ಲೋ ಮೈಸೂರು, ಆಂಗ್ಲೋ ಮರಾಠ ವಾರ್ಸ್ ಅಂತ ಓದ್ತೀರಾ ನೀವು. ಕೆಲವೊಂದು ಬ್ಯಾಟಲ್ಸ್ ಏನಾಗಿದೆ, ಕೆಲವೊಂದು ಟ್ರೀಟೀಸಿಂದ ಎಂಡ್ ಆಗುತ್ತೆ, ಹೌದಾ? ಅದನ್ನು ಲಿಸ್ಟ್ ಮಾಡಿ. ಆಮೇಲೆ ಮಾಡರ್ನ್ ಹಿಸ್ಟ್ರಿದಲ್ಲಿ ಏನಾಗುತ್ತೆ ನಿಮಗೆ, ಸೋಷಿಯೋ ರಿಲಿಜಿಯಸ್ ರಿಫಾರ್ಮರ್ಸ್ ಬರ್ತಾರೆ ಇವಾಗ. ಬಾಲಗಂಗಾಧರ್ ತಿಲಕ್ ಬರ್ಬೋದು, ಜ್ಯೋತಿಬಾ ಫುಲೆ, ಈಶ್ವರಚಂದ್ರ ವಿದ್ಯಾಸಾಗರ್, ಸ್ವಾಮಿ ದಯಾನಂದ ಸರಸ್ವತಿ. ಅವ್ರು ಕೆಲವೊಬ್ರು ಏನು ಮಾಡಿದ್ದಾರೆ, ಕೆಲವೊಂದು ಮ್ಯಾಗ್ಝಿನ್ಸು, ಕೆಲವೊಂದು ನ್ಯೂಸ್ ಪೇಪರ್ಸ್ ಇರುತ್ತೆ. ಮ್ಯಾಥ್ಸ್ ದ ಫಾಲೋಯಿಂಗಲ್ಲಿಲ್ಲ, ಪೇರ್ಸಲ್ಲಿ ಕೇಳ್ತಾರೆ. ಕೆಲವೊಂದು ಪೊಲಿಟಿಕಲ್ ಆರ್ಗನೈಸೇಷನ್ ಇರುತ್ತೆ ಇವಾಗ. INC ಬರೋಕ್ಕಿಂತ ಮುಂಚೆ ದೇವರ್ ವೇರಿಯಸ್ ಪೊಲಿಟಿಕಲ್ ಆರ್ಗನೈಸೇಷನ್ಸ್. ಇಂಡಿಯಾ ಲೀಗ್ ಅಂತ ಇತ್ತು, ಇಂಡಿಯನ್ ಅಸೋಸಿಯೇಷನ್ ಅಂತ ಇತ್ತು. ಅದನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ, ಆ ಥರ ಕ್ವಶನ್ಸ್ ಕೇಳ್ತಾರೆ. ಫಾರಿನ್ ಟ್ರಾವೆಲರ್ಸ್ ಪ್ರತಿಯೊಂದು ಲಿಸ್ಟ್ ಇರಬೇಕು ನಿಮ್ಮ ಹತ್ರ. ಫಾರ್ ಎಕ್ಸಾಂಪಲ್, ವಿಜಯನಗರಕ್ಕೆ ಯಾರ್ಯಾರು ಬಂದಿದ್ರು, ಬಹಮನೀಸ್ಗೆ ಯಾರು ಬರ್ತಾರೆ, ಹುಯೆನ್ ಸಾಂಗ್ ಯಾರ ಒಂದು ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ, ಇಬ್ಬರು ಆಸ್ಥಾನಕ್ಕೆ ಬರ್ತಾನೆ ತಾನೆ ಅವನು. ಹರ್ಷವರ್ಧನ್ಗೂ ಬರ್ತಾನೆ, ಇಲ್ಲಿ ಇಮ್ಮಡಿ ಪುಲಕೇಶಿ ಟೈಮಲ್ಲೂ ಬರ್ತಾನೆ. ಆಯನ್ ಸಿಂಗ್ ಬಂದಾಗ ಯಾರಿದ್ರು, ಫಾಹೀನ್ ಬಂದಾಗ ಯಾರಿದ್ರು. ಅವ್ರು ಏನಕ್ಕೆ ಬರ್ತಾರೆ ಇಂಡಿಯಾಗೆ? ಚೈನೀಸ್ ಟ್ರಾವೆಲರ್ಸ್ ಏನಕ್ಕೆ ಬಂದರು ಇಂಡಿಯಾಗೆ? ಬುದ್ಧಿಸಮ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬರ್ತಾರೆ. ಹುಯೆನ್ ಸಾಂಗ್ ವಾಸ್ ಅ ಸ್ಟೂಡೆಂಟ್ ಅಟ್ ದ ನಳಂದ ಯೂನಿವರ್ಸಿಟಿ ಫಾರ್ 10 years ಆ್ಯಂಡ್ ಆಲ್ಸೋ ಸರ್ವ್ಡ್ ಆಸ್ ಅ ಟೀಚರ್ ಫಾರ್ 5 years. 10 ವರ್ಷಗಳ ಕಾಲ ನಳಂದ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಆಗಿರ್ತಾನೆ. ಯಾರು? ಹುಯೆನ್ ಸಾಂಗ್. ಮುಂದೆ 5 ವರ್ಷ ಏನಿರ್ತಾನೆ, ಟೀಚರ್ ಆಗಿರ್ತಾನೆ. ನಿಮ್ಗೆ ಹೇಳಿದೆ ಗೊತ್ತಾ, ನಳಂದ ಯೂನಿವರ್ಸಿಟಿ ಅಲ್ಲಿ ಕೂಡ ಇಂಟರ್ವ್ಯೂ ಇತ್ತು. ಯೂನಿವರ್ಸಿಟಿಗೆ ಅಡ್ಮಿಷನ್ ಸಿಗ್ತಾ ಇರಲಿಲ್ಲ. ಅದ್ರ ಇಂಟರ್ವ್ಯೂ ಮಾಡೋರು ಯಾರಿದ್ರು? ಗೇಟ್ ಕೀಪರ್ಸ್ ಇಂಟರ್ವ್ಯೂ ಮಾಡ್ತಾ ಇದ್ರಂತೆ. ಒಳಗಡೆ ಇದ್ದ ಟೀಚರ್ಸ್, ಪ್ರೊಫೆಸರ್ಸ್ ಇಂಟರ್ವ್ಯೂ ಮಾಡಲ್ಲ ನಿಮ್ಮದು. ಹೊರಗಡೆ ಇದ್ದ ಗೇಟ್ ಕೀಪರ್ಸ್, ದ್ವಾರ ಪಾಲಕರು ಇಂಟರ್ವ್ಯೂ ಮಾಡ್ತಾ ಇದ್ರಂತೆ. ಅದು ಅವ್ರ ನಾಲೆಜ್ ಎಷ್ಟಿರಬಾರ್ದು. 3 ತರಹದ ಒಂದೇನಿತ್ತಲ್ಲಿ ಲೈಬ್ರರೀಸ್ ಇತ್ತು. ಯಾವುದಾದ್ರು? ರತ್ನೋದದಿ,
ರತ್ನಸಾಗರ ರತ್ನ ಗಂಜ ಅಂತ ಹೇಳ್ಬಿಟ್ಟು ಅದನ್ನೇ ಬಕ್ತಿಯಾರ್ ಖಿಲ್ಜಿ ಏನು ಮಾಡ್ತಾನೆ, ಸುಡೋದು. ಯಾವಾಗ? ಬ್ಯಾಟಲ್ ಆಫ್ ಟರೆನ್ ಆದಮೇಲೆ. ಯಾಕಂದ್ರೆ ಇಬ್ಬರು ಬರ್ತಾರೆ, ಕುತುಬುದ್ದೀನ್ ಐಬಕ್ ಅಂತ ಒಬ್ಬನು ಬರ್ತಾನೆ, ಬಕ್ತಿಯಾರ್ ಖಿಲ್ಜಿ ಅಂತ ಒಬ್ಬನು ಬರ್ತಾನೆ. ದೇ ವರ್ ದ ಸ್ಲೇವ್ಸ್ ಆರ್ ದ ಟ್ರಸ್ಟೆಡ್ ಕಮಾಂಡರ್ಸ್ ಆಫ್ ಮೊಹಮ್ಮದ್ ಗೋರಿ. ಕುತುಬುದ್ದೀನ್ ಐಬಕ್ನ ಏನು ಮಾಡ್ತಾನೆ ಮೊಹಮ್ಮದ್ ಗೋರಿ, ಡೆಲ್ಲಿ ಏನು ಕ್ಯಾಪ್ಚರ್ ಮಾಡಿರುತ್ತಲ್ಲ ಅದನ್ನ ನೋಡ್ಕೊಳ್ಳಿಕ್ಕೆ ಅಪಾಯಿಂಟ್ ಮಾಡಿ ಹೋಗ್ತಾನೆ. ಈ ಪ್ಲೇಸ್ ಏನು ಡೆಲ್ಲಿ ಇತ್ತಲ್ಲ ಅದನ್ನ ನೋಡ್ಕೊಳ್ಳಿಕ್ಕೆ ಯಾರು ಬರ್ತಾರೆ, ಕುತುಬುದ್ದೀನ್ ಐಬಕ್ ಬರ್ತಾನೆ. ಈ ಪಾರ್ಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಬಕ್ತಿಯಾರ್ ಖಿಲ್ಜಿನ ಕಳಿಸ್ತಾನೆ ಗೋರಿ. ಸೊ ಇದೇ ಲೈನಲ್ಲಿ ಇರುತ್ತೆ, ಒಂದೇ ಎಲ್ಲ ನಳಂದ ಇಲ್ಲಿದೆ ನೋಡಿ, ವಿಕ್ರಮಶೀಲ, ಉದಾಂತಪುರಿ ಒಂದೇ ಲೈನಲ್ಲಿ ಇರುತ್ತೆ. ಅದಕ್ಕೊಂದು ಸ್ಟೋರಿ ಇದೆ, ಸುಮ್ಮನೆ ಹೇಳ್ತೀನಂತ ಅವಾಗ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಯಾವತ್ತೂ ಏನು ಮಾಡಿ ಸ್ಟೋರಿ ಥರ ನೆನ್ಪಿಡಿ. ಇವಾಗ ನೆಕ್ಸ್ಟ್ ಇವಾಗ ಏನು ಬರುತ್ತೆ, ಕೆಲವೊಂದು ಟಾಪಿಕ್ಸ್ ಬರುತ್ತೆ ನಿಮಗೆ. ಇವಾಗ ಮೆಡಿವಲ್ ಹಿಸ್ಟ್ರಿ ಸ್ಟಾರ್ಟ್ ಆಗೋದನ್ನ ಎಲ್ಲಿಂದ, ಟ್ರೈಪಾರ್ಟೈಟ್ ಸ್ಟ್ರಗಲ್ ಅಂತ ಹೇಳ್ತೀವಿ ನಾವು, ಹೌದಾ? ತ್ರಿಪಕ್ಷೀಯ ಕದನ ಅಥವಾ ಹೋರಾಟ ಯಾರ ಮಧ್ಯೆ ಆಗುತ್ತೆ, ಪಾಲಾಜ್, ಪ್ರತಿಹಾರಾಜ್ ಮತ್ತೆ ರಾಷ್ಟ್ರಕೂಟರ ಮಧ್ಯೆ. 3 ಜನರ ಮಧ್ಯೆ, 3 ಜನ ಇದ್ದಾರೆ ನೋಡಿ ಇಲ್ಲಿ, ರಾಷ್ಟ್ರಕೂಟರು ಇದ್ದಾರೆ, ಗುರ್ಜರ ಪ್ರತಿಹಾರರು ಇದ್ದಾರೆ, ಪಾಲರು ಇದ್ದಾರೆ. ಇವ್ರ ಮಧ್ಯೆ ಏನಾಗುತ್ತೆ, ಇವಾಗ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ. ಆ ಯುದ್ಧಗಳು ಯಾಕಾಯಿತು, ಏನಾಯಿತು ಅನ್ನೋದು ಬೇಕು ತಾನೇ. ಸೊ ಕತೆಗಳ ಥರ ನೆನ್ಪಿಡಿ. ಅವನು ಬಂದ, ಇವನು ಬಂದ, ಅವ್ನು ಬರಲಿ, ಆದರೆ ಅವನು ಬಂದಿದ್ದು ಮಾತ್ರ ರೆಸ್ಟ್ರಿಕ್ಟ್ ಆಗಬೇಡಿ. ಇವಾಗ ಫಾರ್ ಎಕ್ಸಾಂಪಲ್ ಅಮೋಘವರ್ಷ ನೃಪತುಂಗ, ಹಿ ರೂಲ್ಡ್ ಫಾರ್ ಮೋರ್ ದೆನ್ 64 ಇಯರ್ಸ್. 64 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಯಾರು? ನಾವು ಬದುಕೋದಿಲ್ಲ ಅಷ್ಟು ವರ್ಷ, ಅವ್ನು ಬರೀ ಆಳ್ವಿಕೆ ಮಾಡಿ ಹೋಗಿದ್ದಾನೆ. ಅಷ್ಟು ವರ್ಷ ಅವನು ಆಳ್ವಿಕೆ ಮಾಡಿದಾನಂದರೆ ಏನು ಕಾರಣಗಳಿರಬೇಕು, ಎಷ್ಟೊಂದು ಸ್ಟೇಬಲ್ ಇರಬೇಕು. ಯಾವಾಗ ನಿಮ್ಮ ಒಂದು ಆಡಳಿತ ಸ್ಟೇಬಲ್ ಆಗಿರುತ್ತೆ, ಪೀಸ್ಫುಲ್ ಆಗಿರುತ್ತಲ್ಲ, ಅವಾಗ ಮಾತ್ರ ಸಾಂಸ್ಕೃತಿಕ ಕೊಡ್ತಿರ್ತಾನೆ ನೀವು. ಓನ್ಲಿ ವೆನ್ ದ ಅಡ್ಮಿನಿಸ್ಟ್ರೇಷನ್ ಇಸ್ ಸ್ಟೇಬಲ್ ಆ್ಯಂಡ್ ಪೀಸ್ಫುಲ್, ದೆನ್ ಯು ವಿಲ್ ಬಿ ಏಬಲ್ ಟು ಪ್ರೊವೈಡ್ ಅ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್. ಆಗುತ್ತೋ ಇಲ್ಲೋ? ಅವನ ಟೈಮ್ದಲ್ಲಿ ಕವಿರಾಜ ಮಾರ್ಗ ಬಂತು, ಪ್ರಶ್ನೋತ್ತರ ರತ್ನಮಾಲಿಕೆ ಬಂತು. ಹೀಗೆ ಏನು ಮಾಡ್ತಾರೆ, ಕಲ್ಚರಲ್ ಕಾಂಟ್ರಿಬ್ಯೂಷನ್. ಸೊ ಕತೆಗಳ ಥರ ಏನು ಮಾಡಿ ನೆನ್ಪಿಡ್ತಾ ಬನ್ನಿ. ಸೊ ಆಮೀರ್ ಖುಸ್ರೋ ಬಗ್ಗೆ ನೋಡಿ, ಅವನು ಏನು ಮಾಡಿದ್ದಾನೆ, ಯಾರ ಒಂದು ಆಸ್ಥಾನದಲ್ಲಿದ್ದ ಅವನು. ಯಾಕೆ ಅಮೀರ್ ಖುಸ್ರೋನ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಮ್ಯೂಸಿಕ್ಗಿದೆ, ಲಿಟ್ರೇಚರ್ಗೂ ಇದೆ. ಹಲವಾರು ರಾಗಗಳನ್ನು ಅವನು ಏನು ಮಾಡಿದ್ದಾನೆ, ಇಂಟ್ರೊಡ್ಯೂಸ್ ಮಾಡ್ತಾನೆ. ಹಾಡಾಡ್ಬೇಕಾದ್ರೆ ರಾಗಗಳನ್ನು ಯೂಸ್ ಮಾಡ್ತೀವಲ್ಲ ಅದನ್ನು ಯೂಸ್ ಮಾಡಿದ್ದಾನೆ. ದೃಪದ ಅಂತ ಬರುತ್ತೆ, ಎಲ್ಲ ನೆನ್ಪಿಡಿ. ಆ ದೃಪದ ಅಂದರೆ, ರಾಗಗಳಂದ್ರೆ ಏನು. ಫಸ್ಟ್ ಚಾಪ್ಟರ್ ಏನಿದೆ ಎಲ್ಲಾದ್ರದ್ದು ಸಮ್ಮರಿ ಕೊಟ್ಟಿದ್ದಾರೆ ಫಸ್ಟ್ ಚಾಪ್ಟರ್ದಲ್ಲಿ ಮೇಲೆ. ಇಲ್ಲೊಬ್ಬನಿದ ನೋಡಿ, 14th century historian ಜಿಯಾವುದ್ದೀನ್ ಬರ್ಣಿ wrote his chronicle first in 1356. ಜಿಯಾವುದ್ದೀನ್ ಬರ್ಣಿ, ಅವನ ಕಾಂಟ್ರಿಬ್ಯೂಷನ್ ಏನಿದೆ ನೋಡಿ, ಪೇಜ್ ನಂಬರ್ 6. ಜಿಯಾವುದ್ದೀನ್ ಬರ್ಣಿ, ರೀಜನ್ ಆ್ಯಂಡ್ ಎಂಪೈರ್, ಪೇಜ್ ನಂಬರ್ 9 ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಇಲ್ಲ ಅಂತ ಹೇಳ್ಬಿಟ್ಟು ಏನಿದೆ, ಚೋಳಾಸ್ ಇದೆ. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆರ್ ದ ಪವರ್ಫುಲ್ ಎಂಪೈರ್ ಡ್ಯೂರಿಂಗ್ ದ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ. ಯಾರು? ಚೋಳಾಸ್. ಇಂಡಿಯನ್ ಹಿಸ್ಟ್ರಿ ಅಥವಾ ವರ್ಲ್ಡ್ ಹಿಸ್ಟ್ರಿದಲ್ಲೇ ಲಾಂಗೆಸ್ಟ್ ರೂಲ್ ಮಾಡಿದಂದ್ರೆ 2 ಡೈನೆಸ್ಟಿ, 2 ಮಾತ್ರ. ಒಂದು ಲಾಂಗೆಸ್ಟ್ ರೂಲಿಂಗ್ ಅಂದರೆ ಪಾಂಡ್ಯಾಸ್, ಅವ್ರನ್ನ ಬಿಟ್ಟರೆ 1000 ವರ್ಷಗಳ ಮೇಲೆ ಆಳ್ವಿಕೆ ಮಾಡ್ತಾರೆ. ಯಾರು? ಪಾಂಡ್ಯಾಸು ಮತ್ತು ಚೋಳಾಸ್. ಆದರೆ ಕಂಟಿನ್ಯೂಸ್ ಆಗಿ ರೂಲ್ ಮಾಡಿಲ್ಲ ಇವರು. ಒಂದು 200 ವರ್ಷ ಬರ್ತಾಯಿದ್ರು, ರೂಲ್ ಮಾಡ್ತಾಯಿದ್ರು. ಒಂದು 100 ವರ್ಷ ಅಬ್ಲಿವಿಯನ್ ಸ್ಟೇಜ್, ಯಾರಿಗೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ಚೋಳಾಸ್ ರೂಲ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರ ಮೇಲೆ ದಾಳಿಗಳು ಮಾಡ್ತಾರೆ. ಹೀಗಾಗಿ ಚೋಳಾಸ್ ಏನು ಮಾಡಿಬಿಡ್ತಾಯಿದ್ರು, ಬೇರೆ ಕಡೆ ಎಲ್ಲೇ ಹೋಗಿ ಅವತ್ಕೊಂಡು ಕೂತ್ಕೊಂಡ್ಬಿಡೋದು. ಒಂದು 100 ವರ್ಷ ಯಾರಿಗೆ ಕಾಣಿಸೋವಾಗಿಲ್ಲ. ಯಾವಾಗ ಸುತ್ತಮುತ್ತ ಇರ್ತಕ್ಕಂಥ ರಾಜ ಮನೆತನಗಳು ವೀಕ್ ಆಗುತ್ತಲ್ಲ, ಡೈನೆಸ್ಟೀಸ್ ವೀಕ್ ಆಗುತ್ತಲ್ಲ, ಅವಾಗ ಅವ್ರು ಏನು ಮಾಡ್ತಾರೆ, ವಾಪಸ್ ಮತ್ತೆ ಬರೋದು. ಈ ಥರ ಅವ್ರು ಮಾಡಿ 1000 ವರ್ಷಗಳ ಕಾಲ ಏನು ಮಾಡ್ತಾರೆ, ಆಳ್ವಿಕೆ ಮಾಡಿರೋದು. ಯಾವಾಗ ಸಂಗಮೇಜಿಂದನೇ ಬರ್ತಾರೆ ಇವರು, ಹೌದು ತಾನೆ? ಸಂಗಮೇಜ್ ಇರಬೇಕಾದ್ರೆ ಪಾಂಡ್ಯಾಜು, ಚೋಳಾಜು ಮತ್ತು ಚೇರಾಜ್ ಇದ್ರು. ಪಾಂಡ್ಯಾಜ್ ಯಾವಾಗ 12th centuryವರೆಗೂ ಇರ್ತಾರೆ, ಮೋರ್ ದೆನ್ 1000 years. ಅಷ್ಟು ಯಾರೂ ರೂಲ್ ಮಾಡಿಲ್ಲ. ಚೋಳಾಜ್ ಇದ್ದಾರೆ. ಅದಾದಮೇಲೆ ತುಗ್ಲಕ್ಸ್ ಅಂತ ಬಂದರೆ ಯಾರು ಬರ್ತಾರೆ, ಡೆಲ್ಲಿ ಸುಲ್ತಾನೇಟ್. ಇಟ್ ವಾಸ್ ರೂಲ್ಡ್ ಬೈ ದ 5 families. ಡೆಲ್ಲಿ ಸುಲ್ತಾನೇಟ್ ವಾಸ್ ರೂಲ್ಡ್ ಬೈ 5 families. ಸ್ಲೇವ್ ಡೈನೆಸ್ಟಿ, ಅದಕ್ಕೆ ಮಾಮುಲುಕ್ ಅಂತ ಕೂಡ ಕರಿತಾ ಇದ್ರು. ಸ್ಲೇವ್ ಅಂದರೆ ಅರೇಬಿಕಲ್ಲೇನು ಮಾಮುಲುಕ್. ಇಲ್ಬಾರಿ ಡೈನೆಸ್ಟಿ ಅಂತ ಕೂಡ ಕರಿತಾ ಇದ್ರು ಅದಕ್ಕೆ. ಯಾಕೆ ಹೇಳ್ತೇನಂತೆ, ಸುಮ್ಮನೆ ನೆನ್ಪಿಡಿ ಅಷ್ಟೇ. ಮತ್ತೆ ಡೆಲ್ಲಿ ಸುಲ್ತಾನೇಟ್ ಬರುತ್ತೆ ನಿಮಗೆ. ಇಲ್ಬಾರಿ ಅಂತ ಏನಕ್ಕಂತ ಇದ್ರು, ಬಿಕಾಸ್ ಇಲ್ತುತ್ಮಿಶ್ ಬಿಲಾಂಗ್ ಟು ಅ ಪರ್ಟಿಕ್ಯುಲರ್ ಟ್ರೈಬ್ ಕಾಲ್ಡ್ ಆಸ್ ಇಲ್ಬಾರಿ. ಇಲ್ತುತ್ಮಿಶ್ ಅಂತ ಹೇಳಿದ್ನಲ್ಲ ಇವಾಗಲೇ, ಅವನೇನಿದ್ದ ಇಲ್ಬಾರಿ ಅನ್ನೋ ಒಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿದ್ದ. ಸ್ಲೇವ್ ಡೈನೆಸ್ಟಿ, ಖಿಲ್ಜಿ ಡೈನೆಸ್ಟಿ, ತುಘಲಕ್ ಡೈನೆಸ್ಟಿ, ಸಯ್ಯದ್ ಡೈನೆಸ್ಟಿ, ಲೋಧಿ ಡೈನೆಸ್ಟಿ.
ಮೊದಲನೇ 4 ಮನೆತನಗಳು ಅಂದ್ರೆ ಸ್ಲೇವ್, ಖಿಲ್ಜಿ, ತುಗ್ಲಕ್ ಮತ್ತೆ ಸೈದ್ಸ್, ದೇವರ್ ಆಲ್ ಟರ್ಕ್ಸ್, ಟರ್ಕಿಶ್ ಇನ್ ಒರಿಜಿನ್, ಟರ್ಕರು. ಯಾರು? ಮೊದಲನೇ 4. ಲಾಸ್ಟ್ ಇದ್ದಿದ್ದು ಯಾವುದು? ಲೋಧಿ. ಅವ್ರು ಯಾರು? ಅಫ್ಘನ್ಸ್. ಕ್ವಶನ್ ಕೇಳಿದ್ದಾರೆ. ಈ ತರ ಎಲ್ಲಿ ಓದ್ತೀವಿ? ಡೆಲ್ಲಿ ಸುಲ್ತಾನೇಟ್ ಓದ್ತೀವಿ. ಅವ್ರು ಆದ್ಮೇಲೆ ಬರೋರು ಯಾರು? ಮುಘಲ್ಸ್. ಹೌದು ತಾನೆ? ಬಾಬರ್. ಯಾವ ಬ್ಯಾಟಲ್? 3 ಇದಾವ ಪಾಣಿಪತ್. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಇನ್ ದ ಇಯರ್ 1526. ಈ ತರ ಕೆಲವೊಂದು ಬ್ಯಾಟಲ್ಸ್ ಇರುತ್ತೆ, ಅದನ್ನ ಯಾವುದೇ ಕಾರಣಕ್ಕೂ ನೆನಪಾರವಾಗಿಲ್ಲ ನೀವು, ಬಿಕಾಸ್ ದೇ ಚೇಂಜ್ ದ ಕೋರ್ಸ್ ಆಫ್ ದ ಇಂಡಿಯನ್ ಹಿಸ್ಟ್ರಿ. ಭಾರತದ ಒಂದು ಇತಿಹಾಸವನ್ನೇ ಬದಲಿಸಿದ ಕೆಲವೊಂದು ಯುದ್ಧಗಳು ಇರುತ್ತೆ ಇವಾಗ. ಉದಾಹರಣೆಗೆ 1192 ಸೆಕೆಂಡ್ ಬ್ಯಾಟಲ್ ಆಫ್ ಟರಿನ್, ವಿತ್ ವಿಚ್ ದ ಮುಸ್ಲಿಂ ರೂಲ್ ಆರ್ ದ ಇಸ್ಲಾಮಿಕ್ ರೂಲ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. 1526 Mughal dynasty was established. 1757 Battle of Plassey. 1764 Battle of Buxar, with which the British went on to become the political masters in India. ಮುಂಚೆ ಒಂದು ವ್ಯಾಪಾರಸ್ಥರಾಗಿದ್ದರು. 1764 ಆದ ನಂತರ ಏನಾಯ್ತು? ಇವಾಗ ಪೊಲಿಟಿಕಲ್ ಮಾಸ್ಟರ್ಸ್ ಆಗ್ತಾರೆ ಅವರು. ಯಾರು? ಬ್ರಿಟಿಷರ್ಸ್ ಇಂಡಿಯಾಗೆ ಬರೋದು ಯಾವಾಗ? ಹೌದಾ? ಪೊಲಿಟಿಕಲ್ ಮಾಸ್ಟರ್ಸ್ ಆಗೋದು ಯಾವಾಗ ಅವರು? ಎಷ್ಟು ವರ್ಷ ತಗೊಳ್ತವ್ರಿಗೆ? ಸುಮ್ಮನೆ ಬಂದರು, ಸುಮ್ಮನೆ ಕ್ಯಾಪ್ಚರ್ ಮಾಡಿದ್ರೆ ಅಷ್ಟು ವರ್ಷನೂ ಅವ್ರು ಕಷ್ಟಪಟ್ಟಿದ್ದಾರೆ ತಾನೇ ಇಲ್ಲಿ. ಅಂದ್ರೆ ಏನಂತ? ರೆಸಿಸ್ಟೆನ್ಸ್ ಕಂಟಿನ್ಯೂಸ್ ಆಗಿತ್ತು. ಆದರೆ ರೆಸಿಸ್ಟೆನ್ಸ್ ಏನಿತ್ತು? ಯುನೈಟೆಡ್ ಎಲ್ಲ ಹೋಗಲಿಲ್ಲ. ಅಲ್ಲೊಬ್ರು ಹೋರಾಡೋದು, ಇಲ್ಲೊಬ್ರು ಹೋರಾಡೋದು ಆಗ್ತಾ ಇತ್ತು. ಹೌದಾ? ಆದರೆ ಮುಂದೆ ಬರ್ತಾ ಬರ್ತಾ ಏನಾಯ್ತು? ನೇಷನ್ನು ನ್ಯಾಷನಲಿಸಮ್ ಅನ್ನೋ ಒಂದು ಹೊಸ ಕನ್ಸೆಪ್ಟ್ಸ್ ಬರುತ್ತೆ, ಎಸ್ಪೆಷಲಿ 1857 ಆದ ನಂತರ. ಸೊ ಅವಾಗ ಅವ್ರಿಗೆ ಏನಾಗುತ್ತೆ? ಥ್ರೆಟ್ಸ್ ಸ್ಟಾರ್ಟ್ ಆಗೋದು. ಹೌದಾ? ಈ ಥರ ಕೆಲವೊಂದು ಬ್ಯಾಟಲ್ಸ್ ಇರುತ್ತೆ. ಆ ಬ್ಯಾಟಲ್ಸ್ ಯಾವುದೇ ಕಾರಣಕ್ಕೂ ಮರೆಯುವಾಗಿಲ್ಲ. ನಿಮಗೆ ಹೇಳಿದ್ದೆ, ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್, ಬ್ಯಾಟಲ್ ಆಫ್ ಚಂಡೇರಿ, ಬ್ಯಾಟಲ್ ಆಫ್ ಗಗ್ಗರ್. ಯಾಕಂದರೆ 1526 ಅಲ್ಲಿ ಆದಂಥದ್ದು. ನೆಕ್ಸ್ಟ್ 1530 ಅಲ್ಲಿ ಬಾಬರ್ ತೀರ್ಕೊಳ್ತಾನೆ. ಹಿ ಸ್ಪೆಂಟ್ ದ 4 years ಇನ್ 4 different battles. ಆ ಬ್ಯಾಟಲ್ಗಳನ್ನು ನೆನಪಿಡಬೇಕು, ಯಾರ ಮಧ್ಯೆ ಆಯಿತು. ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಕೇಳ್ತಾರೆ. ಮುಘಲ್ಸ್. ಆಮೇಲೆ ಕೆಲವೊಂದು ಏನಿದೆ ನಿಮಗೆ ರೀಜನಲ್ ಕಿಂಗ್ಡಮ್ಸ್ ಬರುತ್ತೆ. ಗೌಡ ಅಂತ ಇದೆ ನೋಡಿ ಅಲ್ಲಿ. ಬೆಂಗಾಲ್, GAUDA. ಶಶಾಂಕ್ ಅಂತ ಹೆಸರು ಕೇಳಿದ್ದೀರಾ? ಪುಷ್ಯಭೂತಿ ಹೇಳ್ಬೇಕಾದ್ರೆ ಹೇಳಿದ್ದೆ. ಹರ್ಷವರ್ಧನ್ ಅನ್ನನ್ ಕೊಲ್ತಾನಲ್ಲ, ಅದೇ ಗೌಡ ಇವನು. ಯಾರು? ಶಶಾಂಕ. ಹೇಳ್ತೇನಂತಾನೆ. ಆ ಒಂದು ರೀಜನಲ್ ಕಿಂಗ್ಡಮ್ಸ್, ಪ್ರಾದೇಶಿಕ ಸಂಸ್ಥಾನಗಳು ಇವು. GOWDA ಮತ್ತು ಆ ಗೌಡಸ್ ಅಲ್ಲ ನೀವು. GOUDA ಈ ಗೌಡ ಬೇರೆ. ಅದಾದ್ಮೇಲೆ ಕರ್ನಾಟಕದಲ್ಲಿ ಹಲವಾರು ಒಂದು ರಾಜಮನೆತನಗಳು ಬರುತ್ತೆ. ಅವಾಗ ಬಾದಾಮಿ ಚಾಲುಕ್ಯರು ಹೋಗ್ತಾರೆ. ಬಾದಾಮಿ ಚಾಲುಕ್ಯರು ಹೋದ್ಮೇಲೆ ಬರೋರು ಯಾರು? ಬಾದಾಮಿ ಚಾಲುಕ್ಯರು ಹೋದ ನಂತರ ಕರ್ನಾಟಕದಲ್ಲಿ ಬೆಳೆದಂಥ ಪ್ರಬಲವಾದ ರಾಜಮನೆತನ. ಆಫ್ಟರ್ ದ ಡಿಕ್ಲೈನ್ ಆಫ್ ದ ಬಾದಾಮಿ ಚಾಲುಕ್ಯಸ್, ವಿಚ್ ಎಂಪೈರ್ ಆರ್ ದ ಡೈನೆಸ್ಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕರ್ನಾಟಕ. ಇಷ್ಟು ನೀರಲ್ಲಿ ಮುಳುಗಿ ಸಾಯ್ದಂತಾರೆ ಇದಕ್ಕೆ. ದಂತಿದುರ್ಗ ವಾಸ್ ದ ಫಿಡೇಟರಿ ಇನ್ ದ ಕೋರ್ಟ್ ಆಫ್ ದ ಬಾದಾಮಿ ಚಾಲುಕ್ಯಾಸ್ ಕೀರ್ತಿವರ್ಮನ್ II. ಹೌದೋ ಇಲ್ವೋ? ದಂತಿದುರ್ಗ ಅಂತ ಹೇಳಿ ಮೇಲೆ ರಾಷ್ಟ್ರಕೂಟ ಬರ್ತಾನೆ. ಮತ್ತೆ ನೆನಪು ಬರಬೇಡ್ರಿ, ನಾನು ನಿಮ್ಗೆ ಏನು ಹೇಳಿದ್ದೆ, ಯಾವುದೇ ಒಂದು ರಾಜಮನೆತನ ತೋರಿ, ಯಾವುದೇ ಒಂದು ಕಿಂಗ್ಡಮ್ ತೋರಿ, ಯಾವಾಗ ರಾಜ ವೀಕ್ ಆಗ್ತಾನಲ್ಲ, ಸುತ್ತಮುತ್ತ ಇದ್ದವ್ರು ಏನು ಮಾಡ್ತಾರೆ? ಡುಮ್ ಅನ್ಸೋದು. ದಂತದುರ್ಗ ಏನು ಮಾಡಿದ? ಹಿ ವಾಸ್ ದ ಫಿಡೇಟರಿ. ಎಲ್ಲಿ? ಬಾದಾಮಿ ಚಾಲುಕ್ಯರ ಆಸ್ಥಾನದಲ್ಲಿ ಸಾಮಂತರ ಕೆಲಸ ಮಾಡ್ತಾ ಇದ್ದ. ರಾಜ ವೀಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಎರಡನೇ ತೈಲಪ್ಪ, ಕಲ್ಯಾಣಿ ಚಾಲುಕ್ಯ. ಹಿ ಸರ್ಡ್ ದ ಫಿಡೇಟರಿ ಇನ್ ದ ಕೋರ್ಟ್ ಆಫ್ ದ ರಾಷ್ಟ್ರಕೂಟ. ರಾಷ್ಟ್ರಕೂಟರ ಒಂದು ಆಸ್ಥಾನದಲ್ಲಿ ಸಾಮಂತರ ಕೆಲಸ ಮಾಡ್ತಾ ಇದ್ದ. ಎರಡನೇ ತೈಲಪ್ಪ. ಅವನೇನು ಮಾಡ್ತಾನೆ? ಕರ್ಕನ್ ಕೊಂದ್ಬಿಡ್ತಾನೆ. ಕರ್ಕ ಯಾರು? ರಾಷ್ಟ್ರಕೂಟರ ರಾಜ. ಸೊ ಈ ಥರ ಯಾರ್ಯಾರು ಸಂಬಂಧಪಟ್ಟು ನೆನ್ಪಿಡಿ, ಅದನ್ನು ಅಷ್ಟೇ ರಿವೈಸ್ ಮಾಡಿ. ಬಾದಾಮಿ ಚಾಲುಕ್ಯರು ಆದಮೇಲೆ ರಾಷ್ಟ್ರಕೂಟಾಸ್ ಬರ್ತಾರೆ. ರಾಷ್ಟ್ರಕೂಟಾಸ್ ಆದಮೇಲೆ ಕಲ್ಯಾಣಿ ಚಾಲುಕ್ಯರು. ಕಲ್ಯಾಣಿ ಚಾಲುಕ್ಯರು ಇರಬೇಕಾದ್ರೆ ಗಂಗರು ಇರ್ತಾರೆ. ಗಂಗರ ಜೊತೆಗೆ ಹೊಯ್ಸಳರು ಇರ್ತಾರೆ. ಲಾಂಗೆಸ್ಟ್ ರೂಲಿಂಗ್ ಡೈನೆಸ್ಟಿ ಇನ್ ದ ಹಿಸ್ಟ್ರಿ ಆಫ್ ದ ಕರ್ನಾಟಕ ಯಾರು? ಗಂಗಾಸ್ ಆಫ್ ತಳಕಾಡು. ಯಾವಾಗ ಬರ್ತಾರೆ ಗೊತ್ತಾ ಅವರು? ಅರೌಂಡ್ 305 ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅವರು. ಅಲ್ಲಿಂದ ಹಿಡಿದು 1000 AD ವರೆಗೂ ಅರೌಂಡ್ 650 years. ಆದರೆ ಈ 650 ವರ್ಷ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡೋದಿಲ್ಲ ಅವರು. ಮೊದಲನೇ 250 ವರ್ಷ ಮಾತ್ರ ಗಂಗರು ಏನು ಮಾಡಿರ್ತಾರೆ? ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡ್ತಾರೆ. ಅದಾದಮೇಲೆ ಬಾದಾಮಿ ಚಾಲುಕ್ಯರ ಆಡಳಿತಕ್ಕೆ ಒಳಪಡ್ತಾರೆ. ಅದಾದಮೇಲೆ ರಾಷ್ಟ್ರಕೂಟರ ಆಡಳಿತಕ್ಕೆ ಒಳಪಡ್ತಾರೆ. ಸೊ ಈ ಥರ ಬೇರೆ ಬೇರೆ ಪ್ರಾದೇಶಿಕ ಸಂಸ್ಥಾನಗಳು ನಾವೇನು ಮಾಡ್ತೀವಿ? ಕರ್ನಾಟಕದಲ್ಲಿ ನೋಡ್ತೀವಿ. ಹೊಯ್ಸಳರು ನೋಡ್ತೀವ. ದೇ ಆಲ್ಸೋ ಸರ್ಡ್ ಎಸ್ ದ ಫಿಡೇಟರಿ ಇನ್ ದ ಕೋರ್ಟ್ ಆಫ್ ದ. ಕಲ್ಯಾಣಿ ಚಾಲುಕ್ಯರಿಗೆ ಅವ್ರ ಅಂಡರ್ದಲ್ಲಿರ್ತಾರೆ. ರಾಷ್ಟ್ರಕೂಟರ ಅಂಡರ್ದಲ್ಲಿರ್ತಾರೆ. ಸೊ ಹೀಗೆ ಹಲವಾರು ತರಹದ ಕಿಂಗ್ಸ್ನ ಇಲ್ಲಿ ನೋಡೋಣ. ಸೆಕೆಂಡ್ ಚಾಪ್ಟರ್ ನೋಡಿ ಏನಿದೆ? ಎಮರ್ಜೆನ್ಸ್ ಆಫ್ ನ್ಯೂ ಡೈನೆಸ್ಟಿ. ಯಾವ ನ್ಯೂ ಡೈನೆಸ್ಟೀಸ್? ಮೆಡಿವಲ್ ಇಂಡಿಯನ್ ಹಿಸ್ಟ್ರಿನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ? ವಿ ವಿಲ್ ಸ್ಟಾರ್ಟ್ ವಿತ್ ದ
ಟ್ರೈಪಾರ್ಟೈಟ್ ಸ್ಟ್ರಗಲ್ ಬಿಟ್ವೀನ್ ಪಾಲಾಸ್, ಪ್ರತಿಹಾರಾಸ್ ಆ್ಯಂಡ್ ರಾಷ್ಟ್ರಕೂಟಾಸ್. ಆ ಮೂರು ಜನರಲ್ಲಿ ಲಾಂಗೆಸ್ಟ್ ರೂಲ್ ಮಾಡಿದ್ದು ಮತ್ತು ಆ ಮೂರು ಜನರಲ್ಲಿ ಮೋಸ್ಟ್ ಪವರ್ಫುಲ್ ಇದ್ದಿದ್ದು ಯಾರು? ರಾಷ್ಟ್ರಕೂಟಾಸ್. ಯಾರು ಸ್ಥಾಪನೆ ಮಾಡ್ತಾರೆ? ದಂತಿದುರ್ಗ. ಹೀ ಸರ್ವ್ಡ್ ಎಸ್ ಎ ಫಿಡೇಟರಿ ಇನ್ ದ ಕೋರ್ಟ್ ಆಫ್ ಬಾದಾಮಿ ಚಾಲುಕ್ಯಸ್. ರಾಷ್ಟ್ರಕೂಟಾಸ್, ಇಲ್ಲಿ ರಾಷ್ಟ್ರಕೂಟಾಸ್ ಅಂತ ಬಂದ ತಕ್ಷಣ ಅವ್ರದ್ದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಗೆ ಮತ್ತು ಲಿಟ್ರೇಚರ್ಗೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್, ಕೃಷ್ಣ ಫಸ್ಟ್ ಅಂತ ಬರ್ತಾನೆ, ರಾಷ್ಟ್ರಕೂಟ ಕಿಂಗ್. ಹೀ ಈಸ್ ದ ಒನ್ ಹೂ ಸ್ಟಾರ್ಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ದ ಕೈಲಾಸನಾಥ ಟೆಂಪಲ್. ಯಾವ ಕೇವ್ಸ್? ಎಲ್ಲೋರ. ಎಷ್ಟನೇ ಕೇವ್? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಕೇವ್ ನಂಬರ್ ಯಾವುದು? 16 32 16. ಕೃಷ್ಣ ಫಸ್ಟ್ ಹೇಳ್ತೀನಂತೆ. ಯಾವುದು? ಕೈಲಾಸನಾಥ. 2 ಕೈಲಾಸನಾಥ ಬರುತ್ತೆ. ಒಂದು ಮಹಾಬಲಿಪುರಂ ಕೈಲಾಸನಾಥ, ಇನ್ನೊಂದು ಎಲ್ಲೋರಾ ಕೇವ್ಸ್ ಕೈಲಾಸನಾಥ. ಎಲ್ಲೋರಾದಲ್ಲಿ ಏನು ಫೇಮಸ್ ಇದೆ? ದೇ ಆರ್ ಫೇಮಸ್ ಫಾರ್ ದ ಆರ್ಕಿಟೆಕ್ಚರ್. ಅಜಂತ ಇಸ್ ಫೇಮಸ್ ಫಾರ್ ಪೇಂಟಿಂಗ್ಸ್. ಸೊ ಅವ್ರ ಅಡ್ಮಿನಿಸ್ಟ್ರೇಷನ್ ಇರ್ಬೋದು. ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ತಮ್ಮ ಪ್ರಾವಿನ್ಸಸ್ನ ಡಿವೈಡ್ ಮಾಡಿದ್ರು ಕೇಳಿದ್ದಾರೆ. ರಾಷ್ಟ್ರಕೂಟಾಸ್, ಗುರ್ಜರ ಪ್ರತಿಹಾರಾಸ್, ಆಮೇಲೆ ಪಾಲಾಸ್. ಯಾರು ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಯಾರು ಇಂಪಾರ್ಟೆಂಟ್ ಕಿಂಗ್ಸು, ಯಾರ ಟೈಮ್ ಪೀರಿಯಡಲ್ಲಿ ಟ್ರೈಪಾರ್ಟೈಟ್ ಸ್ಟ್ರಗಲ್ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ದಾರೆ. ಹೂ ವಾಸ್ ದ ರಾಷ್ಟ್ರಕೂಟ ಕಿಂಗ್ ವೆನ್ ಟ್ರೈಪಾರ್ಟೈಟ್ ಸ್ಟ್ರಗಲ್ ಸ್ಟಾರ್ಟೆಡ್ ಬಿಟ್ವೀನ್ ದ ಪಾಲಾಸ್, ಪ್ರತಿಹಾರಾಸ್ ಆ್ಯಂಡ್ ರಾಷ್ಟ್ರಕೂಟಾಸ್. ಇಟ್ ವಾಸ್ ಡ್ಯೂರಿಂಗ್ ದ ರೂಲ್ ಆಫ್ ಧ್ರುವ. ರಾಷ್ಟ್ರಕೂಟ ರಾಜ ಬರ್ತಾನೆ ಧ್ರುವ ಅಂತ ಹೇಳ್ಬಿಟ್ಟು. ಅವನೇ ಏನು ಮಾಡ್ತಾನೆ? ಇಲ್ಲಿ ವತ್ಸರಾಜನ ಸೋಲಿಸ್ತಾನೆ. ವತ್ಸರಾಜನ ಸೋಲಿಸಿದ ನಂತರ ಇಲ್ಲಿ ಧರ್ಮಪಾಲನೆ ಸೋಲಿಸ್ತಾನೆ. ಸೊ ಈ ಥರ ಏನಾಗುತ್ತೆ? ಟ್ರೈಪಾರ್ಟೈಟ್ ಸ್ಟ್ರಗಲ್ ಕಾರಣ ಸ್ಟಾರ್ಟ್ ಆಗೋದಕ್ಕೆ ಏನು ಕಾರಣ? 3 ಜನರಿಗೆ ಕನೌಜ್ ಬೇಕಾಗಿತ್ತು. ಒಂದು ಅದಾದ ಮೇಲೆ ಇವಾಗ ನೀವು ರಾಜಮನೆತನ ಸ್ಥಾಪನೆ ಮಾಡಿದ ಅಂತ ಇಟ್ಕೊಳ್ಳಿ. ಹಕ್ಕರಾಯ, ಬುಕ್ಕರಾಯ, ಎಲ್ಲಿ? ಪಂಪಾ ಕ್ಷೇತ್ರ, ಪ್ರೆಸೆಂಟ್ ಡೇ ಹಂಪಿ. ಅಲ್ಲೇನು ಮಾಡಿದರು? ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ದೇ ಎಸ್ಟಾಬ್ಲಿಷ್ ದ ವಿಜಯನಗರ ಎಂಪೈರ್ ವಿತ್ ದ ಹೆಲ್ಪ್ ಆಫ್ ದೇರ್ ಮೆಂಟರ್ ವಿದ್ಯಾರಣ್ಯರು. ಹೌದಾ? ಅಷ್ಟೇ ಉಳ್ಕೊಂಡ್ರೆ ಇಲ್ಲ ಅದನ್ನು ತಮ್ಮ ಒಂದು ವಿಜಯನಗರ ಎಂಪೈರ್ನವ್ರು ಎಕ್ಸ್ಪಾಂಡ್ ಮಾಡಿದ್ರು. ಎಕ್ಸ್ಪಾಂಡ್ ಯಾಕೆ ಮಾಡ್ತಾ ಇದ್ರು? ಮತ್ತೆ ಅಲ್ಲ, ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ರೆವಿನ್ಯೂ ಅಂತ ಹೇಳಿದರು. ರೆವಿನ್ಯೂ ಹೇಗೆ ಜನ್ರೇಟ್ ಆಗುತ್ತೆ? ಇವಾಗ ನೋಡಿ, ನಿಮ್ಮ ಹತ್ರ ಏನಾದರೂ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಏನು ಕಿಂಗ್ಡಮ್ಸ್ಗೆ? ಲ್ಯಾಂಡ್ ರೆವಿನ್ಯೂ, ಭೂ ಕಂದಾಯ ಏನು ಅವ್ರಿಗೆ ಮೇಜರ್ ಸೋರ್ಸ್ ಆಫ್ ಇನ್ಕಮ್. ನಿಮ್ಮ ಅಷ್ಟ ಎಷ್ಟು ದೊಡ್ಡ ಭೂಮಿ, ಎಷ್ಟು ಜಾಸ್ತಿ ಭೂಮಿ ಇರುತ್ತಲ್ಲ ಅಷ್ಟು ಏನಾಗುತ್ತೆ ನಿಮಗೆ ರೆವಿನ್ಯೂ ಜನ್ರೇಟ್ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದು, ನಿಮ್ಮದು ಎಂಪೈರ್ ಏನು, ಇಟ್ ಈಸ್ ಕಂಪ್ಲೀಟ್ಲಿ ಮಿಲಿಟರಿ ಸ್ಟೇಟ್. ಅಂದರೆ ನಿಮ್ಮ ಡಿಫೆಂಡ್ ಮಾಡ್ಕೊಳ್ಬೇಕು, ನಿಮ್ಮ ಸೈನ್ಯ ಬೇಕು, ನಿಮ್ಮ ಟೆರಿಟರಿನ ಎಕ್ಸ್ಪಾಂಡ್ ಮಾಡಲಿಕ್ಕೂ ನಿಮಗೆ. ಹೌದು ತಾನೆ? ಸೊ ಹಾಗಿದ್ದಾಗ ನಿಮಗೆ ಆ ಒಂದು ಸೈನ್ಯನ ಮೇಂಟೈನ್ ಮಾಡಬೇಕಂದ್ರೆ ನಿಮ್ಗೇನಿರಬೇಕು? ಕಂಟಿನ್ಯೂಸ್ ಆಗಿ ರೆವಿನ್ಯೂ ಫ್ಲೋ ಆಗ್ತಾನೆ ಇರಬೇಕು. ಸೊ ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ರು? ಎಕ್ಸ್ಪಾಂಡ್ ಮಾಡ್ತಾಯಿದ್ರು. ಇಲ್ಲಿ ರಾಷ್ಟ್ರಕೂಟರು ಏನು ಮಾಡ್ತಾರೆ? ಈ ಕಡೆ ಎಕ್ಸ್ಪಾಂಡ್ ಮಾಡ್ತಾರೆ. ಗುರ್ಜರ ಪ್ರತಿಹಾರರು ಕೆಳಗಡೆ ಎಕ್ಸ್ಪಾಂಡ್ ಮಾಡ್ತಾರೆ. ಇವನು ಈ ಕಡೆ ಎಕ್ಸ್ಪಾಂಡ್ ಮಾಡ್ತಾನೆ. ಹಾಗಾದ್ಮೇಲೆ ಬೌಂಡ್ರಿ ಕನ್ಫ್ಲಿಕ್ಟ್ಸ್ ಆಗುತ್ತೋ ಇಲ್ವೋ ಇವಾಗ? ಅದೇ ಯಾವುದು? ಟ್ರೈಪಾರ್ಟೈಟ್ ಸ್ಟ್ರಗಲ್. ಒಂದು ಕನೌಜ್ಗೋಸ್ಕರ, ಇನ್ನೊಂದು ಎಕ್ಸ್ಪ್ಯಾನ್ಷನ್ ಆಫ್ ದೇರ್ ಬೌಂಡ್ರೀಸ್. ಕಾನ್ಫ್ಲಿಕ್ಟ್ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಯಾರ ಮಧ್ಯೆ? ರಾಷ್ಟ್ರಕೂಟಾಸ್, ಗುರ್ಜರ ಪ್ರತಿಹಾರಾಸ್. ಪ್ರತಿಹಾರ ವರ್ಡ್ ಮೀನಿಂಗ್ ಏನಂತನೂ ಕೂಡ ಕೇಳಿದ್ದಾರೆ UPSCಯಲ್ಲಿ. ಏನು ಪ್ರತಿಹಾರ ಅಂದರೆ? ಪ್ರೊಟೆಕ್ಟರ್. ಹೇಳ್ತೇನಂತೆ ನಿಮಗೆ. ಇವರು ಗುರ್ಜರ ಪ್ರತಿಹಾರ ಅಂತೇಳಿ ತಮ್ಮ ಒಂದು ಡೈನೆಸ್ಟಿ ಎಸ್ಟಾಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಅವ್ರ ಕೆಲಸ ಏನಿತ್ತು ಗೊತ್ತಾ? ದೇ ವರ್ಕ್ಡ್ ಆಸ್ ಅ ಪ್ಯಾಸ್ಟೋರಲಿಸ್ಟ್ಸ್ ಆ್ಯಂಡ್ ದ ಮರ್ಸಿನರೀಸ್. ಪ್ಯಾಸ್ಟೋರಲಿಸ್ಟ್ ಆ್ಯಂಡ್ ಮರ್ಸಿನರೀಸ್ ಅಂದರೆ ಪ್ರಾಣಿ ಸಾಕಾಣಿಕೆ ಮಾಡಿಕೊಂಡು. ವರ್ಡ್ಸ್ನ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಅಫಿಷಿಯಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕು. ನೀವು ಆನ್ಸರ್ ಬರೀಬೇಕಾದ್ರೆ ನಾಳೆ ದನ ಕಾಯ್ಕೊಂಡಿದ್ರು ಅಂತ ಬರ್ತಾರೆ. ಹಂಗೆ ಪ್ರಾಣಿ ಸಾಕಾಣಿಕೆ ಮಾಡ್ಕೊಂಡಿದ್ರು. ಮರ್ಸಿನರೀಸ್ ಅಂದರೆ ಸೈನಿಕರಾಗಿ ಕೂಡ ಏನು ಮಾಡ್ತಾಯಿದ್ರು? ಕೆಲಸ ಮಾಡ್ತಾಯಿದ್ರು. ಪಾಲಾಸ್ ಇಂಪಾರ್ಟೆಂಟು. ಉದಾಂತಪುರನ ಯಾರು ಎಸ್ಟಾಬ್ಲಿಷ್ ಮಾಡಿದ್ದಾರೆ? ವಿಕ್ರಮಶಿಲನ ಯಾರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಬುದ್ಧಿಸಮ್ನ ಪ್ಯಾಟ್ರನೈಸ್ ಮಾಡ್ತಾರೆ ಅವರು. ಅದರ ಜೊತೆಗೆ ಎಲ್ಲಿ ಸೌತ್ ಈಸ್ಟರ್ನ್ ಕಂಟ್ರೀಸ್ ಜೊತೆಗೆ ಟ್ರೇಡ್ ರಿಲೇಷನ್ಸ್ ಕೂಡ ಇರುತ್ತೆ. ಯಾರ್ದು? ಪಾಲಾಸ್. ಎಮರ್ಜೆನ್ಸ್ ಆಫ್ ನ್ಯೂ ಡೈನೆಸ್ಟೀಸ್. ಇಲ್ಲೊಂದು ಕೆಲವೊಂದು ವರ್ಡ್ಸ್ ಇದೆ ನೋಡಿ ಇಲ್ಲಿ. ಮಹಾಮಂಡಳೇಶ್ವರ ಅಂತ ಹೇಳ್ಬಿಟ್ಟು. ಮಹಾಮಂಡಳೇಶ್ವರ ಅಂದರೆ ಯಾರು? ಇವಾಗ ನೀವು ಒಂದು ಇಂಡಿಯಾ ಅಂತ ಇದೆ. ಇವಾಗ ಕಂಪ್ಲೀಟ್ ಇಂಡಿಯಾ ಅಂತ ಅಷ್ಟೇ. ಪ್ರೈಮ್ ಮಿನಿಸ್ಟರ್ ಎಲ್ಲ ಕಡೆ ಅವರೇ ಹೆಡ್, ಪ್ರಧಾನಮಂತ್ರಿ ಒಬ್ಬರೇ ಎಲ್ಲ ಕಡೆ ನೋಡ್ಕೊಳ್ತಾರೆ. ಇಂಡಿಯಾ ಅಂತ ಇದೆ ಆ್ಯಸ್ ಅ ನೇಷನ್. ಅದಾದಮೇಲೆ ಸ್ಟೇಟ್ಸ್ ಬರುತ್ತೆ, ಅದಾದಮೇಲೆ ಡಿಸ್ಟ್ರಿಕ್ಟ್ಸ್, ಅದಾದಮೇಲೆ ತಾಲೂಕ್ಸ್, ಹೋಬಳಿಗಳು. ಈ ಥರ ನಾವು ಡಿಸೆಂಟ್ರಲೈಸೇಷನ್ ಮಾಡಿದೀವೋ ಇಲ್ಲೋ?
ಮುನ್ಸಿಪಾಲಿಟಿ ಮತ್ತು ತಾಲೂಕ್ ಪಂಚಾಯತ್ಗಳಿಗೆ 73rd and 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದ್ರ ಮೂಲಕ ಏನು ಮಾಡಿದ್ದೀವಿ ನಾವು ಆ ಒಂದು ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದ್ದೀವಿ. ಬೈ 73rd and 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್ ವಿ ಹ್ಯಾವ್ ಪ್ರೊವೈಡೆಡ್ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ಮುನ್ಸಿಪಾಲಿಟೀಸ್ ಆ್ಯಂಡ್ ಪಂಚಾಯತ್ಸ್. ಹೌದಾ? ಅದೇ ಥರ ಇವರು ರಾಷ್ಟ್ರಕೂಟರು ಇರ್ಬೋದು, ಪಾಲಾಜ್ ಇರ್ಬೋದು, ಪ್ರತಿಹಾರ ಇರ್ಬೋದು, ಮುಘಲ್ಸ್ ಇರ್ಬೋದು, ಡೆಲ್ಲಿ ಸುಲ್ತಾನೇಟ್ ಇರ್ಬೋದು, ಇಲ್ಲ ವಿಜಯನಗರ, ಯಾವುದೇ ಒಂದು ರಾಜ್ಯ ಬರಲಿ, ಅವ್ರು ಏನು ಮಾಡ್ತಾಯಿದ್ರು, ತಮ್ಮ ಒಂದು ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಲ್ಲಿ ಏನು ಮಾಡ್ತಾಯಿದ್ರು, ವಿಂಗಡಣೆ ಮಾಡ್ತಾಯಿದ್ರು, ಡಿವೈಡ್ ಮಾಡ್ತಾಯಿದ್ರು. ಸೊ ದೇ ಯೂಸ್ ಟು ಡಿವೈಡ್ ದರ್ ಎಂಪೈರ್ ಇನ್ ಟು ವೇರಿಯಸ್ ಪ್ರಾವಿನ್ಸಸ್. ಈ ರಾಷ್ಟ್ರಕೂಟರು ಮತ್ತು ಇವರೇನೇ ಇದ್ದಾರಲ್ಲ, ಇವ್ರ ಟೈಮಲ್ಲಿ ಆ ಪ್ರಾವಿನ್ಸಸ್ಗೆ ಯೂಶಲಿ ಏನಂತ ಕರಿತಾ ಇದ್ರು, ಮಂಡಲ. ಬೇರೆ ಬೇರೆ ಹೆಸರಿಂದ ಕರಿತಾ ಇದ್ರು. ವಿಜಯನಗರದಲ್ಲಿ ಮಂಡಲ ಅಂತ ಕರಿತಾ ಇದ್ರು ಅದಕ್ಕೆ. ಆ ಮಂಡಲ ಒಂದು ಆಡಳಿತಕ್ಕೆ ನೋಡ್ಕೊಳ್ತಾ ಅಂತ ಮುಖ್ಯಸ್ಥ ಇರ್ತಾನೆ ಇವಾಗ. ದೇರ್ ವಾಸ್ ದ ಪರ್ಸನ್ ಹೂ ಲುಕ್ಡ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮಂಡಲ. ಅವನಿಗೇನಂತ ಕರಿತಾ ಇದ್ರು, ಮಹಾಮಂಡಳೇಶ್ವರ. ಏನಿದೆ ಇಲ್ಲಿ, ದ ಗ್ರೇಟ್ ಲಾರ್ಡ್ ಆಫ್ ಅ ಸರ್ಕಲ್ ಆರ್ ಅ ರೀಜನ್. ಒಂದು ಪ್ರದೇಶದ ಏನವನು ಮುಖ್ಯಸ್ಥ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒನ್ ಸಚ್ ಇನ್ಸ್ಟೆಂಟ್ ವಾಸ್ ದಟ್ ಆಫ್ ರಾಷ್ಟ್ರಕೂಟಸ್ ಇನ್ ದ ಡೆಕ್ಕನ್. ರಾಷ್ಟ್ರಕೂಟರ ಆಡಳಿತದಲ್ಲಿ ಈ ಮಂಡಲವನ್ನು ಮತ್ತವ್ರು ಏನು ಮಾಡ್ತಾ ಇದ್ರು, ಡಿವೈಡ್ ಮಾಡಿರೋರು. ಯಾವ ಥರ, ಭುಕ್ತಿ, ವಿಷಯ, ಗ್ರಾಮ, ಈ ಥರ ಏನು ಮಾಡ್ತಾ ಇದ್ರು, ಮರು ವಿಂಗಡಣೆ ಮಾಡ್ತಾ ಇದ್ರು. ಚಾಲುಕ್ಯರಿದ್ದಾರೆ, ರಾಷ್ಟ್ರಕೂಟಸ್. ಯೂಶಲಿ ದಂತಿದುರ್ಗ ಏನು ಮಾಡಿದ, ಯಾರ ಆಸ್ಥಾನದಲ್ಲಿರ್ತಾನ ಅವನು, ಬಾದಾಮಿ ಚಾಲುಕ್ಯರ ಒಂದು ಆಡಳಿತದಲ್ಲಿ ಇದ್ದಂಥ ಒಬ್ಬ ಆಫೀಸರ್. ಅವನೇನು ಮಾಡ್ದ, ಇವಾಗ ಬಾದಾಮಿ ಚಾಲುಕ್ಯರನ್ನ ಸೋಲಿಸ್ಬಿಟ್ಟ, ರಾಷ್ಟ್ರಕೂಟರನ್ನ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ. ಹಾಗಿದ್ದ ಮೇಲೆ ಅವನೇನು ಮಾಡ್ತಾ ಇದ್ದ, ಅವರ ಒಂದು ಆಡಳಿತ, ಯಾರು ಬಾದಾಮಿ ಚಾಲುಕ್ಯರ ಆಡಳಿತವನ್ನೇ ಫಾಲೋ ಮಾಡ್ತಾ ಇದ್ದ. ಯಾಕಂದರೆ ಅಲ್ಲೇ ಸೋರ್ ಮಾಡಿದ್ದಾನೆ, ಮತ್ತೆ ಹೊಸದು ಇನ್ನೇನು ಮಾಡ್ತಾನೆ ಅವನು. ಸೊ ಬಾದಾಮಿ ಚಾಲುಕ್ಯರು ಏನು ಅಡ್ಮಿನಿಸ್ಟ್ರೇಷನ್ನ ಫಾಲೋ ಮಾಡ್ತಾ ಇದ್ರು ಅದನ್ನೇ ಫಾಲೋ ಮಾಡ್ಬೇಕು ತಾನೆ. ಇವಾಗ ಉದಾಹರಣೆ ಶಿವಾಜಿಗೂ ಹೇಳಿದ್ದೆ ನಿಮಗೆ. ಶಿವಾಜಿ ತಂದೆ ಯಾರು, ಶಾಜಿ ಭೋಂಸ್ಲೆ. ಅಹಮದ್ ನಗರ್ ಅಂತ ಏನಿದೆಯಲ್ಲ, ಅಲ್ಲಿ ಸೋರ್ ಮಾಡ್ತಾ ಇದ್ರು. ಅಹಮದ್ ನಗರ್ ಹೋದ್ಮೇಲೆ ಬಿಜಾಪುರ ಆದಿಲ್ ಶಾಹೀಸ್. ಅದಕ್ಕೆ ಶಿವಾಜಿ ಏನು ಮಾಡಿದ್ರು, ಹಿ ಫಾಲೋಡ್ ದ ಅಡ್ಮಿನಿಸ್ಟ್ರೇಟಿವ್ ಸ್ಟೆಪ್ಸ್ ಆಫ್ ದ ಮುಘಲ್ಸ್ ಆ್ಯಂಡ್ ದ ಡೆಕ್ಕನ್ ಸುಲ್ತಾನೇಟ್. ಯಾವ ಒಂದು ರಾಜ ಮನೆತನದಲ್ಲಿ ಮುಂಚೆ ನೀವು ಇದ್ರಲ್ಲ, ಅದೇ ರಾಜ ಮನೆತನದ ಕೆಲವೊಂದು ಸಂಸ್ಕೃತಿ ಇರ್ಬೋದು, ಆಡಳಿತ ಇರ್ಬೋದು, ಅದನ್ನೇ ನೀವೇನು ಮಾಡ್ತೀರಾ, ಫಾಲೋ ಮಾಡ್ತೀರ ತಾನೆ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ, ಎಲ್ಲರೂ ಕೂಡ ಅದ್ರ ಜೊತೆಗೆ 3 ಜನ ಏನು ಮಾಡಿದ್ದಾರೆ ಇವಾಗ, ಸೇಮ್ ಅಡ್ಮಿನಿಸ್ಟ್ರೇಷನ್ನ ಏನು ಮಾಡ್ತಾಯಿದ್ರು, ಫಾಲೋ ಮಾಡ್ತಾರೆ. ಆ ಆಡಳಿತದ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಅವ್ರು ಯಾವ ಥರ ತಮ್ಮ ಒಂದು ಎಂಪೈರ್ನ ಡಿವೈಡ್ ಮಾಡಿದ್ರು, ಅಲ್ಲಿದ್ದಂಥ ಹೆಡ್ ಯಾರು, ಕ್ವಶನ್ ಕೇಳ್ತಾರೆ. ಅಡಾಪ್ಟೆಡ್ ಓವರ್ ಸೌಂಡಿಂಗ್ ಟೈಟಲ್ಸ್, ಹೈ ಸೌಂಡಿಂಗ್. ರಾಜ ಬಂದ್ರೆ ಏನು ಮಾಡ್ತಾಯಿದ್ರು, ಅಮೋಘ ನೃಪತುಂಗ ಬಂದ, ಎಲ್ಲರೂ ಸರಿ ಅಂತ ಇದ್ರ. ಏನು ಮಾಡ್ತಾಯಿದ್ರು, ರಾಜಾದಿರಾಜ, ಮಹಾರಾಜಾದಿರಾಜ, ಏನಾದ್ರು ಬೇಕು ತಾನೆ ಶುದ್ಧೊಂದು. ಸೊ ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ತ್ರಿಭುವನ ಮಲ್ಲ, ತ್ರಿಭುವನ ಚಕ್ರವರ್ತಿ, ಈ ಥರ ಏನು ಮಾಡಿದ್ರು, ಹೈ ಸೌಂಡಿಂಗ್ ಟೈಟಲ್ಸ್ನ ಯೂಸ್ ಮಾಡಿರೋರು. ನೆಕ್ಸ್ಟ್ ನೋಡಿ ಇಲ್ಲಿ, ಪ್ರಶಸ್ತೀಸ್ ಆ್ಯಂಡ್ ಲ್ಯಾಂಡ್ ಗ್ರ್ಯಾಂಟ್ಸ್. ಪ್ರಶಸ್ತಿ ಅಂದರೆ ಏನು, ಬಿರುದು ಮತ್ತು ಯಾವುದೋ ಪ್ರೈಸ್ ಅಲ್ಲ, ಇನ್ಸ್ಕ್ರಿಪ್ಷನ್ಸ್. ಏನು ಇನ್ಫಾರ್ಮೇಷನ್ ಕೊಡುತ್ತೆ ನಮ್ಗೆ ಇನ್ಸ್ಕ್ರಿಪ್ಷನ್ಸ್ ಎಲ್ಲ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಇದು ಓದಿದ್ರ, ತಳಗೊಂದ ಓದಿದಿರಿ, ಐಹೊಳೆ ಇನ್ಸ್ಕ್ರಿಪ್ಷನ್ ಯಾರು ಕಂಪೋಸ್ ಮಾಡ್ತಾರೆ, ರವಿ ಕೀರ್ತಿ, ರಿಲೇಟೆಡ್ ಟು ಇಮ್ಮಡಿ ಪುಲಕೇಶಿ. ಏನು ಇನ್ಫಾರ್ಮೇಷನ್ ಕೊಡುತ್ತೇವೆ ನಮಗೆ, ಒಂದು ಮಿಲಿಟರಿ ಅಚೀವ್ಮೆಂಟ್ಸ್, ಹೌದಾ, ಮತ್ತೆ ಅಡ್ಮಿನಿಸ್ಟ್ರೇಷನ್, ಮತ್ತೆ ಎಲ್ಲ ಬಂತು ಅಡ್ಮಿನಿಸ್ಟ್ರೇಷನ್ ಅಂದರೆ. ಮತ್ತೆ ಜಿನಿಯಾಲಜಿ, ವಂಶಾವಳಿ, ಯಾವ ರಾಜ ಬಂದ, ಹೇಗೆ ಬಂದ, ಯಾಕೆ ಬಂದ, ಅದನ್ನು ಮತ್ತೆ ಎಲ್ಲ ಬಂತು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂದರೆ. ಇಲ್ಲೇ ಇದೆ ನೋಡಿ, ಇವಾಗ ಲ್ಯಾಂಡ್ ಗ್ರ್ಯಾಂಟ್ಸ್ ಅಂತ ಇದೆ. ಯಾವ ಒಂದು ಧರ್ಮಕ್ಕೆ ಏನು ದೇಣಿಗೆ ನೀಡ್ತಾ ಇದ್ರು ಅವರು, ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತಿದ್ದ ಇಲ್ಲ ತಾನೆ ನಮಗೆ. ಅಶೋಕ ಏನು ಮಾಡ್ತಾ ಇದ್ದ, ಪಿಲ್ಲರ್ ಎಡಿಕ್ಟ್ಸ್. ಜನ ಎಲ್ಲಿರ್ತಾರೆ ಅಲ್ಲೇ ಪಿಲ್ಲರ್ ಎಡಿಕ್ಟ್ಸ್ನ ಇಡ್ತಾ ಇದ್ದ ತಾನೆ. ಆ ಪಿಲ್ಲರ್ ಎಡಿಕ್ಟ್ಸ್ ಮೂಲಕ ಅವನು ಏನು ಮಾಡ್ತಾ ಇದ್ದ, ಜನರಿಗೆ ಜೊತೆ ಸಂಪರ್ಕವನ್ನು ಹೊಂದಿದ್ದ. ನಾ ಈ ಆರ್ಡರ್ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ಕಳಿಂಗ ವಾರ ಆದಮೇಲೆ ಅವನೇನು ಮಾಡ್ತಾನೆ, ಹಿ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್ ಸ್ಯಾಕ್ರಿಫೈಸಿಂಗ್ ದ ಎನಿಮಲ್ಸ್ ಡ್ಯೂರಿಂಗ್ ದ ರಿಚುವಲ್ಸ್. ಹೋಮ ಹವನಗಳಲ್ಲಿ ಪ್ರಾಣಿ ಬಲಿ ಅಂತ ಕೊಡ್ತಾರೆ, ಅದನ್ನು ಕಂಪ್ಲೀಟ್ಲಿ ಏನು ಮಾಡ್ತಾನೆ ಅವನು, ಬ್ಯಾನ್ ಮಾಡ್ತಾನೆ. ಸೊ ಜನರಿಗೆ ಹೇಗೆ ತಿಳಿಸ್ತೀರ ನೀವು, ಪಿಲ್ಲರ್ ಅಡಿಕ್ಟ್. ಜನ ಎಲ್ಲಿ ಸೇರ್ತಾ ಇದ್ರಲ್ಲ, ಕಾಫಿ ಕುಡಿತಾರೆ, ಅಲ್ಲಿ ಹೋಗಿಡಿ, ಟೀ ಅಂಗಡಿ ಅಲ್ಲಿ ಹೋಗಿಡಿ. ಮತ್ತಿನ್ನೊಂದು ಮನುಸ್ಕ್ರಿಪ್ಟ್ಸ್ ಇದೆ, ಲಿಪಿಗಳು. ವಾರ್ಫೇರ್ ಫಾರ್ ವೆಲ್ತ್, ನೆಕ್ಸ್ಟ್ ಹೆಡ್ಡಿಂಗ್ ನೋಡಿದ್ದು, ವಾರ್ಫೇರ್ ಫಾರ್ ವೆಲ್ತ್. ಇಲ್ಲಿ ಬಂತು ನೋಡಿ ಇವಾಗ. ಫಾರ್ ಸೆಂಚುರೀಸ್ ರೂಲರ್ಸ್ ಬಿಲಾಂಗಿಂಗ್ ಟು ದ ಗುರ್ಜರ, ಪ್ರತಿಹಾರ, ರಾಷ್ಟ್ರಕೂಟ ಅಂಡ್ ಪಾಲ ಡೈನೆಸ್ಟೀಸ್ ಫಾಟ್ ಟು ಕಂಟ್ರೋಲ್ ಕನೌಜ್. ಕನೌಜ್ನ ಕಂಟ್ರೋಲ್ ಮಾಡಲಿಕ್ಕೆ ಏನು ಮಾಡಿದ್ರು ಅವರು, 100 ವರ್ಷಗಳ ಕಾಲ ಯುದ್ಧವನ್ನು ಮಾಡ್ತಾರೆ.
ಎಸ್ಪೆಷಲಿ ಅದರ ಸಕ್ಸಸ್ಫುಲ್ ಆಗೋದು ಜಾಸ್ತಿ ಯಾರು? ರಾಷ್ಟ್ರಕೂಟಸ್. ಕನೌಜ್ ಒಂಥರ ATM ಆಗಿಬಿಟ್ಟಿತ್ತು ಎಲ್ಲರಿಗೆ, ಎಸ್ಪೆಷಲಿ ರಾಷ್ಟ್ರಕೂಟಸ್ಗೆ. ಯಾವಾಗ ದುಡ್ಡು ಕಡಿಮೆ ಬೀಳುತ್ತಲ್ಲ, ಹೋಗೋದು, ಅಟ್ಯಾಕ್ ಮಾಡೋದು, ವಿತ್ಡ್ರಾ ಮಾಡ್ಕೊಳ್ಳೋದು, ವಾಪಸ್ ಬಂದ್ಬಿಡೋದು. ರಾಷ್ಟ್ರಕೂಟಸ್ ಕನೌಜ್ ಮೇಲೆ ಏನು ಅಟ್ಯಾಕ್ ಮಾಡಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಅವ್ರು ಅಡ್ಮಿನಿಸ್ಟ್ರೇಷನ್ ಎಸ್ಟಾಬ್ಲಿಷ್ ಮಾಡ್ತಾ ಇರಲಿಲ್ಲ, ಅವರು ತಮ್ಮ ಒಂದು ಆಡಳಿತವನ್ನು ಮಾಡ್ತಾ ಇರಲಿಲ್ಲ, ಅವರು ವಾಪಸ್ ಹೋಗೋದು. ಇಲ್ಲಿ ಏನು ಸಿಗುತ್ತಲ್ಲ, ಯಾಕಂದರೆ ಮೇಜರ್ ಟ್ರೇಡಿಂಗ್ ಸೆಂಟರ್ ಅದು, ಯಾವಾಗಲೂ ದುಡ್ಡು ಇರ್ತಾ ಇತ್ತು, ವಿತ್ಡ್ರಾ ಮಾಡ್ಕೊಳ್ತಾ ಇದ್ರು, ವಾಪಸ್ ಬರ್ತಾ ಇದ್ರು. ನೆಕ್ಸ್ಟ್ ಬಂದ ನೋಡಿ ಇಲ್ಲಿ ರಾಜ್ಕುಮಾರ್ ಮೊಹಮ್ಮದ್ ಗಜನಿ. ಇನ್ನೊಂದು ಗಜನಿ ಅನ್ನೋದು ಹೆಸರಲ್ಲ, ಮೆಹಮೂದ್ ಅನ್ನೋದು ಹೆಸರು. ಗಜನಿ ಅನ್ನೋದೇನಿದು? ಪ್ಲೇಸ್, ಇದು ಒಂದು ಪ್ರದೇಶ. ಪ್ರೆಸೆಂಟ್ ಡೇ ಸೆಂಟ್ರಲ್ ಏಷ್ಯಾ. 1000 to 1025 ರೇಡೆಡ್ 17 times. 17 ಬಾರಿ ದಾಳಿ. 17 ಬಾರಿ ಅವನೇ ಬಂದಿರ್ಬೇಕಂತ ಇಲ್ಲ, 1-2 ಸಲ ಅಷ್ಟೇ ಬಂದು ಹೋಗಿರ್ತಾನೆ ಅವನು. ಆಮೇಲೆ ತನ್ನ ಸೇನೆಯನ್ನು ಕಳಿಸಿರ್ತಾನೆ. ಇವಾಗ ಯುದ್ಧ ಮಾಡಬೇಕಾದ್ರೂ ಅಷ್ಟೇ. ಯುದ್ಧ ಮಾಡಬೇಕಾದ್ರೆ ಯಾಕೆ ತಾಜ್ ಮಹಲ್ ಯಾರು ಕಳಿಸಿದ ಅಂತ ಕೇಳಿದ್ರೆ ಏನು ಹೇಳ್ತೀರ? ಶಹಜಾನ್ ಅಂತ ಹೇಳಬೇಕು ಹೊರತು ತಾಪಿ ಮಿಸ್ರಿ ಅಂತ ಏನಾದ್ರು ಹೇಳ್ತೀವ? ಅದೇ ಥರ ರಾಜನ ಪರವಾಗಿ ಯಾರೇ ಯುದ್ಧಕ್ಕೆ ಹೋದ್ರೆ ರಾಜನ ಹೆಸರೇ ಬರಬೇಕಲ್ಲಿ. ಉದಾಹರಣೆಗೆ ದ್ವಾರ ಸಮುದ್ರದ ಮೇಲೆ ಅಟ್ಯಾಕ್ ಮಾಡ್ತಾರೆ ಇವಾಗ, ಮಲಿಕ್ ಕಫೂರ್ ಮಾಡ್ತಾನೆ, ಅದು ಹೆಸರು ಬರೋದು ಯಾರ್ದು? ಅಲ್ಲಾವುದ್ದೀನ್ ಖಿಲ್ಜಿದೇ ಹೆಸರು ಬರಬೇಕು ಹೊರತು ಕಮಾಂಡರ್ ಸೈನಿಕರು ಬರೋದಿಲ್ಲ. ಸೈನಿಕರು ಎಷ್ಟೋ ಜನ ಸಾಯ್ತಾರೆ, ಆದರೆ ಹೆಸರು ಇದ್ದಿದ್ದಾರ್ದು ರಾಜಂದು ಮಾತು. ನಾಳೆ ನೀವು IAS IPS ಆದರೆ ನಿಮ್ಮ ಒಂದು ಜಿಲ್ಲೆಗೆ ರಾಜನೂ ನೀವೇ, ಮಂತ್ರಿನೂ ನೀವೇ, ನಿಮ್ಮ ಹೆಸರು ಉಳ್ಕೊಳ್ಳುತ್ತೆ. ಅಲ್ಲಿ ಕೆಲವೊಂದು ಆಫೀಸರ್ಸ್ ಇದ್ದಾರೆ, ನೋಡ್ಬೋದು, ಇಲ್ಲೇ ಇದ್ದಾರೆ ನೋಡಿ. TN ಸ್ಟೇಷನ್ಗೆ ಒಂದು ನಿಕ್ ನೇಮ್ ಕೊಟ್ಟಿದ್ರು, ಹೇಳಬಾರ್ದು ಕರೆದ್ರೆ ಡ್ರಾಗ್ ಬ್ರೀಡ್ ಬರುತ್ತೆ, ಅದನ್ನು ಕರಿತಾ ಇದ್ರು ಅಂತ ಅವ್ರಿಗೆ. ಅಂದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಆಫೀಸರ್. ವೋಟರ್ ID ತಂದಿರೋದೇ ಅದೇ ಮನುಷ್ಯ, ವಿತ್ ಫೋಟೋಸ್ ತಂದಿರೋದೇ ಅದೇ ಮನುಷ್ಯ. ಅವರು ವಿನೋದ್ ರಾಯ್ ಕ್ಯಾಗ್, ಕಂಪ್ಯೂಟರ್ ಆಡಿಟರ್ ಜನರಲ್ ಆಗಿ ವರ್ಕ್ ಮಾಡಿದ್ದಾರೆ ಅವರು. ಕೆಲವೊಂದು ದೊಡ್ಡ ದೊಡ್ಡ ಸ್ಕ್ಯಾಮ್ಸ್ ಹೊರಗಡೆ ಬಂದು ಅವರು ಅವ್ರ ಟೈಮ್ ಪೀರಿಯಡಲ್ಲಿ. ಕೋಲ್ಗೇಟ್ ಸ್ಕ್ಯಾಮ್ ಅವರೇ ಮಾಡಿರೋದು. D ಸುಬ್ಬರಾವ್, ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ, ಹೌದು ತಾನೆ? ಹೆಸರುಗಳು ಉಳ್ಕೊಳ್ಳುತ್ತೆ. 17 ಸಾರಿ ಬರ್ತಾನಂತೆ ಅವನು. ಏನಕ್ಕೆ ಬಂದ? UPSC ಪ್ರಿಲಿಮ್ಸ್ ಕ್ವಶನ್. ವೈ ದ ಮೊಹಮ್ಮದ್ ಗಜನಿ ವಿಸಿಟೆಡ್ ಇಂಡಿಯಾ 17 times? ದೇರ್ ಆರ್ 2 objectives. 2 ಉದ್ದೇಶಗಳಿಂದ ಅವನು ಭಾರತಕ್ಕೆ ಬರ್ತಾನೆ. ಒಂದು, ಸೆಂಟ್ರಲ್ ಏಷ್ಯಾ, ಅಲ್ಲಿ ಯಾವುದೇ ಥರ ರೆವೆನ್ಯೂ ಜನರೇಟ್ ಆಗೋದಿಲ್ಲ ಅವರಿಗೆ, ಯಾಕಂದರೆ ಬರ್ಡ್ ಭೂಮಿ, ಅಲ್ಲೇ ಜನರೇಟ್ ಮಾಡ್ತೀರ ನೀವು ರೆವೆನ್ಯೂನ. ಇನ್ಫಾರ್ಮೇಷನ್ ಬರುತ್ತೆ ಅವನಿಗೆ, ಏನು ಇಂಡಿಯಾ ಚೆನ್ನಾಗಿದೆ, ವೆಲ್ತ್ ಚೆನ್ನಾಗಿದೆ. ಸೋನೇಕಿ ಚಿಡಿಯಾ, ಗೋಲ್ಡನ್ ಸ್ಪ್ಯಾರೋ ಅಂತ ಕರೀತಾ ಇದ್ರು. ಒಂದು, ಟು ಲೂಟ್ ದ ಇಕಾನಮಿಕ್ ಪ್ರಾಸ್ಪೆರಿಟಿ ಆಫ್ ಇಂಡಿಯಾ, ಮತ್ತು ಟು ಪ್ರೊಪೊಗೇಟ್ ಇಸ್ಲಾಂ. ಇಸ್ಲಾಂನ ಪ್ರಚಾರಕ್ಕೆ ಅವನು ಏನು ಮಾಡ್ತಾನೆ ಭಾರತಕ್ಕೆ. 2 ಉದ್ದೇಶದಿಂದ. ಹಿ ಕೇಮ್ ಟು ಇಂಡಿಯಾ ವಿತ್ 2 objectives. ಒನ್ ವಾಸ್ ಟು ಲೂಟ್ ಇಂಡಿಯಾ, ಅನ್ನದರ್ ಒನ್ ವಾಸ್ ಟು ಪ್ರೊಪೊಗೇಟ್. ಹಲವಾರು ದೇವಸ್ಥಾನಗಳನ್ನ ಮೇಲೆ ದಾಳಿ ಮಾಡ್ತಾನೆ. ಅಯೋಧ್ಯ ಇರ್ಬೋದು, ಮಥುರಾ ಇರ್ಬೋದು. ಲಾಸ್ಟಿಗೆ ಬರೋದಿಲ್ಲ ಅವನು ಸೋಮನಾಥ್, 1025 AD. ಅಲ್ಲಿವರೆಗೂ ದಾಳಿ ಆಗಿರೋದಿಲ್ಲ ಅದ್ರ ಮೇಲೆ. ಯಾಕೆ? ಸೋಮನಾಥ್, ಅಲ್ಲಿವರೆಗೂ ಸೋಮನಾಥ್ ಮೇಲೆ ದಾಳಿ ಆಗಿರೋದಿಲ್ಲ. ಯಾಕಂದರೆ ಸ್ವಲ್ಪ ಏನಿರ್ತದೆ, ನೀವು ಡೆಸರ್ಟು ಮತ್ತು ಫಾರೆಸ್ಟ್ ಕ್ರಾಸ್ ಮಾಡಿ ಪೂರಾ ಹಿಂಟರ್ಲ್ಯಾಂಡಲ್ಲಿ ಬರಬೇಕಾಗಿರುತ್ತೆ, ಅದಕ್ಕೆ ದಾಳಿ ಆಗಿರೋದಿಲ್ಲ. ಒಂದು 50,000 to 60,000 ಜನಸಾಮಾನ್ಯರ ಮೆಸಾಕರ್ ಆಗುತ್ತೆ ಅಲ್ಲಿ, ಎಲ್ಲಿ? ಸೋಮನಾಥದಲ್ಲಿ. ಯಾಕಂದರೆ ದೇ ವರ್ ದ ಒನ್ ಹೂ ಸ್ಟುಡ್ ಅಗೇನ್ಸ್ಟ್ ದ ಮೊಹಮ್ಮದ್ ಗಜನಿ ವಿತ್ ಸ್ಟೋನ್ಸ್ ಆ್ಯಂಡ್ ಸ್ಟಿಕ್ಸ್. ಯಾರೂ ಬರೋದಿಲ್ಲ ರಾಜರವಾಗ. ಅವಾಗ ಅಲ್ಲಿದ್ದಂಥ ಜನರು ಏನು ಮಾಡ್ತಾರೆ, ಅವನ ಒಂದು ದಾಳಿಗೆ ವಿರೋಧ ಮಾಡ್ತಾರೆ. ಹಿ ಮೆಸಾಕರ್ಡ್ ಅರೌಂಡ್ 40,000 to 50,000 ಪೀಪಲ್ ಆ್ಯಂಡ್ ಲೂಟೆಡ್ ದ ಸೋಮನಾಥ್. ತುಂಬ ಸಿಗುತ್ತೆ ಅಲ್ಲಿ ಅವನಿಗೆ. ಆದರೆ ಬಂದಿದ್ದು ಈ ರೂಟಲ್ಲಿ ಬರ್ತಾನೆ ಅವನು, ಆದರೆ ವಾಪಸ್ ಈ ರೂಟಲ್ಲಿ ಹೋಗೋದಿಲ್ಲ ಅವನು, ರೂಟ್ ಚೇಂಜ್ ಮಾಡ್ತಾನೆ ಅವಾಗ. ಯಾಕೆ ಗೊತ್ತಾ? ದೇರ್ ವಾಸ್ ಅ ಪವರ್ಫುಲ್ ಕಿಂಗ್ ಹೂ ವಾಸ್ ರೆಡಿ ಟು ಫೇಸ್ ದ ಗಜನಿ ಆ್ಯಂಡ್ ಹೀಸ್ ನೇಮ್ ವಾಸ್ ಭೀಮಾ ಟು. ಸೋಲಂಕಿ ರಜಪೂತ್ ಅಂತ ಕರೀತಾರೆ ಇವರಿಗೆ, ಅಥವಾ ಗುಜರಾತ್ ಚಾಲುಕ್ಯದ ಅಂತ ಕೂಡ ಕರೀತಾರೆ ಇವರಿಗೆ. ಅವನು ರೆಡಿ ಆಗಿರ್ತಾನೆ. ಸೊ ಅವನಿಗೆ ಹೆದರಿ ರೂಟ್ ಚೇಂಜ್ ಮಾಡ್ತಾನೆ. ಯಾರು? ಅವನ ಲಾಸ್ಟ್ ರೈಡ್ ಕೂಡ ಸೋಮನಾಥ್ ಮೇಲೆ 1030. ಈಸ್ ಲಾಸ್ಟ್ ರೈಡ್ ಇನ್ ದ ಇಯರ್ 1030 ವಾಸ್ ಆಲ್ಸೋ ಅಗೇನ್ಸ್ಟ್ ಸೋಮನಾಥ್. ಮತ್ತೆ ಯಾರು ಡೆಸ್ಟ್ರಾಯ್ ಮಾಡಿದಾರೆ ಸೋಮನಾಥ್ ಅವನು ಬಿಟ್ಟರೆ? ಮುಘಲ್ಸಲ್ಲಿ ಒಬ್ಬನೇ ಬರ್ತಾನೆ. ಯಾರು? ಔರಂಗಜೇಬ್. ಅವನು ಕೂಡ ಡಿಸ್ಟ್ರಾಯ್ ಮಾಡ್ತಾನೆ ಸೋಮನಾಥ್. ಗಜನಿ ಹೋದ ನಂತರ ಮತ್ತೆ ಯಾರು ಬರ್ತಾರೆ ನೆಕ್ಸ್ಟ್? ಇವಾಗ ಗೋರಿ ಬರ್ತಾನೆ. ಆದರೆ ಗೋರಿಗೆ ಗಜನಿಗೆ ಏನು ವ್ಯತ್ಯಾಸ ಇರ್ಬೋದು? ಗಜನಿ ಬರೋದು ಲೂಟಿ ಮಾಡಲಿಕ್ಕೆ, ಆದರೆ ಗೋರಿ ಬರೋದು ಲೂಟಿ ಜೊತೆಗೆ ತನ್ನ ಒಂದು ಆಡಳಿತವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಬೇಕಂತ ಇರುತ್ತೆ. ಗೋರಿ ವಾಂಟೆಡ್ ಟು ಎಸ್ಟಾಬ್ಲಿಷ್ ಹೀಸ್ ಓನ್ ಕಿಂಗ್ಡಮ್ ಇನ್. ಆದರೆ ಗೋರಿ ಅಷ್ಟು ಸುಲಭವಾಗಿ ಬರೋದಿಲ್ಲ ಅವನು. ಹೋಗಿ ಬಂದು ಅವನಿಗೆ ಏನು ಮಾಡ್ತಾರೆ, ಡಿಫೀಟ್ ಮಾಡಿದ್ದಾರೆ ಅವನ್ನ. ಯಾರನ್ನ?
ಗೋರಿನ. ಗಜನಿಗೆ ಯಾವುದೇ ಥರದ ಅಪೋಷನ್ ಇಲ್ಲ, ಬರೋದು ಲೂಟಿ ಮಾಡೋದು ಹೋಗೋದು, ಬರೋದು ಲೂಟಿ ಮಾಡೋದು ಹೋಗೋದು. ಆದರೆ ಗೋರಿ ಪರಿಸ್ಥಿತಿ ಆಗಿರಲಿಲ್ಲ, ತುಂಬ ಜನ ಸೋಲಿಸಿದ್ದಾರೆ ಗೋರಿನ. ಫಸ್ಟ್ ಎಲ್ಲೇ ನಾಯಕಿ ದೇವಿ ಅಂತ ಹೇಳ್ಬಿಟ್ಟು ಗುಜರಾತ್ ರಾಜಸ್ಥಾನದಲ್ಲಿ ಅವ್ರು ಸೋಲಿಸ್ತಾರೆ, ಭೀಮಾ ಸೋಲಿಸ್ತಾನೆ, ಪೃಥ್ವಿರಾಜ್ ಚೌಹಾಣ್ ಸೋಲಿಸ್ತಾನೆ ಫಸ್ಟ್ ಬ್ಯಾಟಲ್ ಆಫ್ ಟರೇನ್, ಹೌದಾ? ಆದರೆ ಸೆಕೆಂಡ್ ಬ್ಯಾಟಲ್ ಆಫ್ ಟರೇನಲ್ಲಿ ಏನಾಗುತ್ತೆ ಇವಾಗ, ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನೆ, ಮೊಹಮ್ಮದ್ ಗೋರಿ ಗೆಲ್ತಾನೆ. ವಿತ್ ವಿಚ್ ಡೆಲ್ಲಿ ಸುಲ್ತಾನೇಟ್ ವಾಸ್, ನೆನ್ಪಿಡಿವಿ ಎರಡು ಬ್ಯಾಟಲ್ಸ್, ಒಂದು 1191 ಫಸ್ಟ್ ಬ್ಯಾಟಲ್ ಆಫ್ ಟರೇನ್, 1192 ಸೆಕೆಂಡ್ ಬ್ಯಾಟಲ್ ಆಫ್ ಟರೇನ್, ಫಾಟ್ ಬಿಟ್ವೀನ್ ಪೃಥ್ವಿರಾಜ್ ಚೌಹಾಣ್ ಆ್ಯಂಡ್ ಮಹಮೂದ್ ಗೋರಿ. ಇವಾಗ ಮಹಮೂದ್ ಗೋರಿ ಇಲ್ಲಿ ಅಟ್ಯಾಕ್ ಮಾಡಿ ಇಲ್ಲೆಲ್ಲ ಲೂಟಿ ಮಾಡ್ತಿರ್ಬೇಕಾದ್ರೆ ಸದರ್ನ್ ಪಾರ್ಟ್ದಲ್ಲಿ ಯಾರು ಇರ್ತಾರೆ ಇವಾಗ, ಚೋಳಾಸ್. ನೆಕ್ಸ್ಟ್ ಇದೆ ನೋಡಿ ಇಲ್ಲಿ, ಚೋಳಾಸ್ ಆ್ಯಂಡ್ ಪಲ್ಲವಾಸ್. ಬಾದಾಮಿ ಚಾಲುಕ್ಯರು ಓದ್ಬೇಕಾದ್ರೆ ಅಲ್ಲೇ ಓದೋಣ, ಅಲ್ಲಿ ಒಂದು ಟಾಪಿಕ್ ಬರುತ್ತೆ. ಮತ್ತೆ ಪಲ್ಲವಾಸ್ ಬರ್ತಾರೆ, ಯಾಕಂದ್ರೆ ಇಮ್ಮಡಿ ಪುಲಕೇಶಿ ಮತ್ತೆ ಇತ್ತೋ ಇಲ್ವೋ, ಇಮ್ಮಡಿ ಪುಲಕೇಶಿನ ಯಾರು ಕೊಲ್ತಾರೆ, 1ನೇ ನರಸಿಂಹವರ್ಮನ್ ಕೊಲ್ತಾನೆ. ಯಾಕಂದ್ರೆ 1ನೇ ನರಸಿಂಹವರ್ಮನ್ನ ಮಹೇಂದ್ರವರ್ಮನ ಇಮ್ಮಡಿ ಪುಲಕೇಶಿ ಕೊಂದಿರ್ತಾನೆ. ಅದಕ್ಕೆ ಪಲ್ಲವಾಸ್, ಕಾಂಚೀಪುರಂ. ಚೋಳಾಸ್ ಸ್ಟಡಿ ಮಾಡೋಣ ಇಲ್ಲಿ. ಚೋಳಾಸ್ ತುಂಬ ಇಂಪಾರ್ಟೆಂಟು. ವಿಜಯಾಲಯ, ಫಸ್ಟ್ 3 ಥರ ಚೋಳಾಸ್ ಬರ್ತಾರೆ. ಆದರೆ ಫಸ್ಟಿಗೆ ಸಂಗಮೇಜಲ್ಲಿ ಏನು ಬಂದಿರ್ತಲ್ಲ ಆ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡಿದ್ದು ಕರಿಕಾಲ ಚೋಳ. ಆದರೆ ಇವಾಗ ಏನು ಮೆಡಿವಲ್ ಇಂಡಿಯನ್ ಹಿಸ್ಟ್ರಿದಲ್ಲಿ ಬರ್ತಾರಲ್ಲ ಈ ಚೋಳಾಸ್ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ, ವಿಜಯಾಲಯ. ರಾಜರಾಜ ಚೋಳ ಇರ್ಬೋದು, ರಾಜೇಂದ್ರ ಚೋಳ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಅವರು. ಪೊನ್ನಿಯಿನ್ ಸೆಲ್ವನ್ ನೋಡಿದಿರ್ತಾನೆ ಮೂವಿ, ಅರುಣ್ಮೋಳಿವರ್ಮನ್, ಬೃಹದೇಶ್ವರ ಟೆಂಪಲ್, ಗಂಗೈಕೊಂಡ ಚೋಳಾಪುರಂ ಏನು ಕನ್ಸ್ಟ್ರಕ್ಟ್ ಮಾಡ್ತಾರೆ, ರಾಜೇಂದ್ರ ಚೋಳ ರಾಜರಾಜ ಚೋಳನ ಯಾರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಗಂಗೈಕೊಂಡ ಚೋಳ ಟೆಂಪಲ್, ರಾಜರಾಜ ಚೋಳನು ರಾಜೇಂದ್ರ ಚೋಳನು. ಅಂದರೆ ಗಂಗೆ ಹೊತ್ಕೊಂಡ್ಬರ್ತಾನಂತೆ, ಹೊತ್ಕೊಂಡ್ಬಂದು ಶಿವನ ದೇವಸ್ಥಾನ ಸ್ಥಾಪನೆ ಮಾಡ್ತಾರೆ. ಗಂಗೈಕೊಂಡ ಚೋಳ ದೇವಸ್ಥಾನ ಮತ್ತು ಗಂಗೈಕೊಂಡ ಚೋಳಾಪುರಂ ಅಂತ ಹೊಸ ನಗರವನ್ನು ಏನು ಮಾಡ್ತಾರೆ, ಬಿಲ್ಡ್ ಮಾಡ್ತಾರೆ. ಅದು ಬೃಹದೇಶ್ವರ ಟೆಂಪಲ್ 1000 ವರ್ಷ ಮೇಲಾಯಿತು, ಇನ್ನೂ ನಿಂತಿದೆ. ಯಾಕೆ, ನಾನು ನಿಮ್ಗೆ ಹೇಳಿದ್ದೆ, ಅಲ್ಲಿ ಏನು ಮಾಡಿದ್ದಾರೆ ಅವರು, ಯಾವುದೇ ಥರ ಮಾರ್ಟರ್ ಯೂಸ್ ಮಾಡೋದಿಲ್ಲ, ಸಿಮೆಂಟಿಂಗ್ ಮಟೀರಿಯಲ್ ಅಂತ ನಾವೇನು ಕರಿತೀವಲ್ಲ ಅದನ್ನು ಯೂಸ್ ಮಾಡೋದಿಲ್ಲ, ಐರನ್ ಯೂಸ್ ಮಾಡೋದಿಲ್ಲ. ಐರನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ರಸ್ಟ್ ಆಗುತ್ತೆ. ಐರನ್ಗೆ ಲೈಫ್ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 150 to 200 ಇಯರ್ಸ್ ಮಾತ್ರ. ಇವಾಗ ರಾಮ ಮಂದಿರ ಕೂಡ ಏನು ಮಾಡಿದ್ದಾರೆ, ಐರನ್ನ ಯೂಸ್ ಮಾಡಿಲ್ಲ, ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಯೂಶ್ವಲಿ ಜಪಾನ್ದಲ್ಲಿ ಮುಂಚೆಯಿಂದನೂ ಅದನ್ನು ಅವರು ಫಾಲೋ ಮಾಡ್ತಾರೆ. ಯಾಕೆ, ಅರ್ತ್ ಕ್ವಿಕ್ಸ್ ಜಾಸ್ತಿ ಆಗುತ್ತೆ, ಬಿದ್ದು ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಕಲ್ಲುಗಳನ್ನ ಜೋಡಿಸ್ತಾರೆ. ಯಾವ ಥರ ಜೋಡಿಸ್ತಾರೆ ಕಲ್ಲುಗಳನ್ನ ಅಂದರೆ, ಒಂದು ದೊಡ್ಡ ಕಲ್ಲು, ಒಂದು ಚಿಕ್ಕ ಕಲ್ಲು, ಆಮೇಲೆ ಮತ್ತೆ ಈ ಥರ ಏನು ಮಾಡ್ತಾರೆ, ಕಲ್ಲುಗಳನ್ನ ಇಂಟರ್ಲಾಕ್ ಮಾಡ್ತಾ ಬರ್ತಾರೆ. ಅಲ್ಲಿ ಯಾವುದೇ ಥರದ ನಿಮಗೆ ಐರನ್ ಯೂಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ, ಸಿಮೆಂಟಿಂಗ್ ಮಟೀರಿಯಲ್ನು ಯೂಸ್ ಮಾಡೋ ಅವಶ್ಯಕತೆ ಬರೋದು. ಹೀಗಾಗಿ ಏನಾಗುತ್ತೆ, ಲೈಫ್ ಇದೆ, ಕಲ್ಲು ಏನಾಗೋದಿಲ್ಲ ಅದಕ್ಕೆ, ಹೌದು ತಾನೆ? ಬೃಹದೇಶ್ವರ ಟೆಂಪಲ್ ಮೇಲೆ 6 times ಆಗಿದೆ ಅರ್ತ್ ಕ್ವಿಕ್, ಆದರೂ ರಾಮ ಮಂದಿರ ಇಲ್ಲಿದೆ, ಸಿಸ್ಮಿಕ್ ಝೋನ್ 4 ಅಲ್ಲಿದೆ, ಹೌದಾ? ಅದಕ್ಕೇನು ಮಾಡ್ತಾರೆ, ಇಂಟರ್ಲಾಕಿಂಗ್ ಸಿಸ್ಟಮ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಗ್ರಿಕಲ್ಚರ್ ಆ್ಯಂಡ್ ಇರಿಗೇಷನ್ ಕ್ವಶನ್ಸ್ ಕೇಳ್ತಾರೆ, ಯಾವ ಕ್ಯಾನಲ್ ಇರ್ಬೋದು, ಅವ್ರ ಟ್ರೇಡ್ ಆ್ಯಂಡ್ ಕಾಮರ್ಸ್ ಯಾರ ಜೊತೆಗಿತ್ತು, ಯಾವ ಥರ ಟ್ಯಾಕ್ಸಸ್ನ ಇಂಪೋಸ್ ಮಾಡ್ತಾ ಇದ್ರು, ಎಷ್ಟು ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾ ಇದ್ರು, ಏನೇನು ಬೆಳೆಗಳನ್ನು ಬೆಳೀತಾ ಇದ್ರು, ಇಲ್ಲ ಟ್ಯಾಕ್ಸ್ನ ಅವರು ಕ್ಯಾಶ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರು, ಕೈಂಡ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರು. ಈ ಥರ ಕ್ವಶನ್ಸ್ ಕೇಳ್ತಾರೆ ಇಲ್ಲಿ. ಅಡ್ಮಿನಿಸ್ಟ್ರೇಷನ್ ನೋಡಿ ಇಲ್ಲಿ, ಸೆಟಲ್ಮೆಂಟ್ಸ್ ಆಫ್ ಪೀಸೆಂಟ್ಸ್ ನೋನ್ ಆಸ್ ಉರ್. ಚೋಳಾಸ್, they are the first kingdom in the Indian history who gave importance to local self government. ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಫಸ್ಟ್ ಅಂದರೆ ಯಾರು, ಚೋಳಾಸ್. ಲೋಕಲ್ ಸೆಲ್ಫ್ ಅಂದ್ರೆ ಪ್ರೆಸೆಂಟ್ ಡೇ ಮುನ್ಸಿಪಾಲಿಟಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಅಂತ ನಾವೇನು ಕರಿತೀವಲ್ಲ ಆ ಥರ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡೋದಂದ್ರೇ ಚೋಳಾಸ್. 2 ಥರ ಸಮಿತಿಗಳಿರುತ್ತೆ ಅಲ್ಲಿ, ಉರ್, ಸಭಾ ಅಥವಾ ನಗರಂ ಅಂತ ಹೇಳ್ಬಿಟ್ಟು ಒಂದು ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಉರ್ ಬಿಕೇಮ್ ಪ್ರಾಸ್ಪರಸ್ ವಿತ್ ದ ಸ್ಪ್ರೆಡ್ ಆಫ್ ದ ಇರಿಗೇಷನ್ ಆ್ಯಂಡ್ ಅಗ್ರಿಕಲ್ಚರ್. ಅದು ಅಲ್ಲಿ ಡಿಸ್ಕಸ್ ಮಾಡೋಣ, ಯಾರಿಗೆ ಸಂಬಂಧಪಟ್ಟಿತ್ತು, ಉರ್ ಅಂದರೆ ಏನು, ಅಲ್ಲಿ ಯಾರು ಭಾಗವಹಿಸ್ತಾ ಇದ್ರು, ಸಭಾದಲ್ಲಿ ಯಾರು ಭಾಗವಹಿಸ್ತಾ ಇದ್ರು, ನಗರಮದಲ್ಲಿ ಯಾರು ಭಾಗವಹಿಸ್ತಾ ಇದ್ರು ಅಂತ ಡಿಸ್ಕಸ್ ಮಾಡೋಣ ಅಂತ. ವಿ ಹ್ಯಾವ್ ಸೀನ್ ದಟ್ ಬ್ರಾಹ್ಮಣಸ್ ಆಫನ್ ರಿಸೀವ್ಡ್ ಲ್ಯಾಂಡ್ ಗ್ರ್ಯಾಂಟ್ಸ್. ಆ ಟರ್ಮ್ ನೆನ್ಪಿಡಿ, ಬ್ರಹ್ಮದೇಯ ಅಂತ ಇದೆ ನೋಡಿ ಅಲ್ಲಿ. ಬ್ರಹ್ಮದೇಯ ಅಂದ್ರೆ ಏನು, ಮೀನ್ಸ್ ದ ಬ್ರಾಹ್ಮಿನ್ಸ್ ವರ್ ಗಿವನ್ ಅ ಟ್ಯಾಕ್ಸ್ ಫ್ರೀ ಲ್ಯಾಂಡ್. ಯಾಕೆ ಬ್ರಾಹ್ಮಿನ್ಸ್ ಯಾಕೆ ಕೊಡ್ತಾ ಇದ್ರು, ವೈ ಬ್ರಾಹ್ಮಿನ್ಸ್ ಯೂಸ್ ಟು ಗೆಟ್ ದ ಲ್ಯಾಂಡ್ ಗ್ರ್ಯಾಂಟ್ಸ್ ಫ್ರಮ್ ದ ರೂಲರ್ಸ್. ಹವನಗಳು ಮಾಡ್ತಾ ಇದ್ರೆ ಅಂತ ಸರ್ವಿಸ್ ಮಾಡ್ತಾ ಇದ್ರೆ ಅಂದ್ರೆ ಏನಾದ್ರು ಕೊಡಬೇಕು ತಾನೆ ಇವಾಗ. ಸೊ ಅದಕ್ಕೆ ಏನು ಮಾಡ್ತಾ ಇದ್ರು, ಅದರ ಜೊತೆಗೆ ಕೆಲವೊಂದು ರಾಜರು ಏನು ಮಾಡಿದ್ದಾರೆ, ಬ್ರಾಹ್ಮಿಣ್ಸ್ ಏನು ಮಾಡ್ತಾ ಇದ್ರು, ಭೂಮಿಯನ್ನ ದೇಣಿಗೆ ನೀಡ್ತಾ ಇದ್ರು. ಯಾಕಂದ್ರೆ ತಮ್ಮ ಒಂದು ಸಾಮಾಜಿಕ ಸ್ಥಾನಮಾನವನ್ನ, ಸೊ ಟು ಇಂಪ್ರೂವ್ ದ ಸೋಷಿಯಲ್ ಸ್ಟೇಟಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಕ್ಷತ್ರಿಯರು ಮಾತ್ರ ಏನು ಮಾಡ್ಬೇಕು, ಇವಾಗ ರಾಜಭಾರ ಮಾಡ್ಬೇಕಂತಿದೆ, ಹೌದಾ?
ಇನ್ ಕಿಶ ಕ್ಷತ್ರಿಯರಲ್ಲ ಅಂತ ಇಟ್ಕೊಳ್ಳಿ ಅವಾಗ ಉದಾಹರಣೆಗೆ ಚಂದ್ರಗುಪ್ತಮ್ ಅವರ ಕ್ಷತ್ರಿಯ ಅಲ್ಲ ಅಂತ ಹೇಳ್ತಾರೆ. ಸೊ ಆ ಟೈಮ್ದಲ್ಲಿ ನೀವೇನ್ ಮಾಡ್ತೀರಾ, ಬ್ರಾಹ್ಮಣರಿಗೆ ಏನ್ ಮಾಡೋದು, ಭೂಮಿಯನ್ನ ದೇಣಿಗೆ ನೀಡೋದು. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಬಗ್ಗೆ ಹೊಗಳ್ತಾರೆ, ಎಲ್ಲರೂ ಕ್ಷತ್ರಿಯ ಅಂತ ನಿಮ್ಗೆ ರೆಕಗ್ನೈಸ್ ಮಾಡ್ತಾರೆ, ಹೌದು ತಾನೆ. ಆ ಥರ ಏನು ಮಾಡ್ತಾ ಇದ್ರು, ಲ್ಯಾಂಡ್ ಗ್ರಾಂಟ್ಸ್ನ ಕೊಡ್ತಾ ಇದ್ರು. ಅದೇನು ಟ್ಯಾಕ್ಸ್ ಫ್ರೀ, ಅವ್ರು ಯಾವುದೇ ಥರದ ತೆರಿಗೆಯನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಆ ಲ್ಯಾಂಡ್ ಗ್ರಾಂಟಿಗೆ ಏನಂತ ಕರೀತಾರೆ, ಬ್ರಹ್ಮ ಇಲ್ಲಿ ನೋಡಿ ವರ್ಡ್ ಸಭಾ ಅಂತ ಹೇಳ್ಬಿಟ್ಟು ಚೋಳ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಊರ್ ಮತ್ತೆ ಸಭಾ. ಇಲ್ಲೊಂದು ಕ್ವಶನ್ ಇದೆ ರೀ, ಹೂ ಆರ್ ದ ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ದ ಟ್ರೈಪಾರ್ಟೈಟ್ ಸ್ಟ್ರಗಲ್. ಕ್ವಶನ್ ಅಲ್ಲಿ ಇದೆ ನೋಡಿ, ಯಾರು ಇನ್ವಾಲ್ವ್ ಆಗಿರ್ತಾರೆ ಟ್ರೈಪಾರ್ಟೈಟ್ ಸ್ಟ್ರಗಲ್ದಲ್ಲಿ? ಗುರ್ಜರ ಪ್ರತಿಹಾರಾಜ್, ರಾಷ್ಟ್ರಕೂಟಾಜ್, ಪಾಲಾಸ್. ಚೋಳಾಸ್ ಏನಾದ್ರು ಇದ್ರ? ಅದ್ರ ಜೊತೆ ಕೆಲವೊಂದು ರಜಪೂತ್ ಸ್ಟೇಟ್ಸು ಬರುತ್ತೆ ಇಲ್ಲಿ. ಡೆಲ್ಲಿ ಸುಲ್ತಾನೇಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಬರುತ್ತೆ. ಅಜ್ಮೇರ್, ಮೇವಾ, ರಾಣಾ ಸಂಘ ಅವರೆಲ್ಲ ಬರ್ತಾರೆ. ಪೃಥ್ವಿರಾಜ್ ಚೌಹಾಣ್ ಇರ್ಬೋದು, ರಾಣಾ ಸಂಘ ಇರ್ಬೋದು, ಅವ್ರನ್ನ ಡಿಸ್ಕಸ್ ಮಾಡೋಣ ಇಲ್ಲಿ. ನೆಕ್ಸ್ಟ್ 3rd ಚಾಪ್ಟರ್ ನೋಡಿ, ಡೆಲ್ಲಿ 12th to 15th ಸೆಂಚುರಿ. ಡೆಲ್ಲಿ ಫಸ್ಟ್ ಡೆಲ್ಲಿನ ಕ್ಯಾಪಿಟಲ್ ಆಗಿ ಯೂಸ್ ಮಾಡಿದವ್ರು ಯಾರು? ಡೆಲ್ಲಿ ಸುಲ್ತಾನೇಟ್ ಅಲ್ಲಲ್ಲ, ಫಸ್ಟ್ನ ಡೆಲ್ಲಿ ಆಸ್ ಎ ಕ್ಯಾಪಿಟಲ್ ಆಗಿ ಯೂಸ್ ಮಾಡಿದಂಥ ಕಿಂಗ್ಡಮ್ ಯಾವುದು? ಕರೆಕ್ಟ್, ಕಾನ್ಫಿಡೆಂಟ್ ಆಗಿ ಹೇಳಿ. ತೋಮರ್ಸ್ ವರ್ ದ ಫಸ್ಟ್ ಟು ಯೂಸ್ ದ ಡೆಲ್ಲಿ ಆಸ್ ಎ ಕ್ಯಾಪಿಟಲ್. ತೋಮರ್ ಅಂದ್ರೆ ಭಾರತದಲ್ಲಿ ಡೆಲ್ಲಿನ ರಾಜಧಾನಿಯನ್ನಾಗಿ ಬಳಕೆ ಮಾಡಿದ ಮೊದಲ ರಾಜಮನೆತನ ತೋಮರ್ಸ್. ಅದಾದಮೇಲೆ ಡೆಲ್ಲಿ ಸುಲ್ತಾನೇಟು, ಮೊಘಲ್ಸು ಮತ್ತು ಬ್ರಿಟಿಷರ್ಸ್ ಫಸ್ಟ್ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿ ಆಗಿರಲಿಲ್ಲ, ಕಲ್ಕತ್ತಾ ಇರುತ್ತೆ. ಅವರು ಲೇಟ್ರ್ ಶಿಫ್ಟ್ ಮಾಡ್ತಾರೆ. ಸೊ ಮೊಹಮ್ಮದ್ ಗೋರಿ ಏನು ಮಾಡ್ದ, ಇವಾಗ ಇಂಡಿಯಾಗೆ ಬರ್ತಾನೆ. ಅವನಿಗೆ ಕೂಡ ಗೊತ್ತಿರುತ್ತೆ, ಯಾಕಂದ್ರೆ ಗಜನಿಯಿಂದ ರೂಲ್ ಮಾಡ್ತಾ ಇದ್ದ ಅವನು. ಸೊ ಇಂಡಿಯಾದಲ್ಲಿ ವೆಲ್ತ್ ಇದೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಇವಾಗ ಫಸ್ಟು ಈ ಪಾರ್ಟಿಗೆ ಬರ್ತಾನೆ. ಎಲ್ಲಿ? ಪ್ರೆಸೆಂಟ್ ಡೇ ಪಾಕಿಸ್ತಾನ್. ಬಂದು ಏನು ಮಾಡ್ತಾನೆ, ತನ್ನದೇ ಆದಂಥ ಬೇಸ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಎಲ್ಲಿ? ಮುಲ್ತಾನ್ ಸುತ್ತಮುತ್ತ ಮಾಡಿ ಏನು ಮಾಡ್ತಾನೆ, ಇವಾಗ ಈ ಕಡೆ ಶಿಫ್ಟ್ ಆಗಲು ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಏನಕ್ಕೆ ಬರ್ತಾನೆ ಅವನು? ಗಂಗಾ ಯಮುನಾ ಇರುತ್ತೆ, ಫರ್ಟೈಲ್ ಲ್ಯಾಂಡ್ ಇರುತ್ತೆ, ದುಡ್ಡು ಜಾಸ್ತಿ ಇರುತ್ತೆ. ಬರಬೇಕಾದ್ರೆ ಇಲ್ಲಿ ಯಾರಿರ್ತಾರೆ ಇವಾಗ ರಾಜಸ್ಥಾನದಲ್ಲಿ? ಪೃಥ್ವಿರಾಜ್ ಚೌಹಾಣ್, ಪವರ್ಫುಲ್ ಕಿಂಗ್ ಇರ್ತಾನೆ. ಯಾವಾಗ ಮೊಹಮ್ಮದ್ ಗೋರಿ ಡ್ರಿಫ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ, ಅವರಿಬ್ಬರ ಮಧ್ಯೆ ಏನಿರುತ್ತೆ, ಒಂದು ಏರಿಯಾದಿಂದ ಏನಾಗುತ್ತೆ, ಕನ್ಫ್ಲಿಕ್ಟ್ ಬರುತ್ತೆ. ಬಠಿಂಡ ಅಥವಾ ಟಬರಿಂಡ ಈ ಪ್ಲೇಸ್ ಹತ್ರ ಬಂದ್ಬಿಡ್ತಾನೆ ಪಂಜಾಬ್ದಲ್ಲಿ. ಯಾರು? ಮೊಹಮ್ಮದ್ ಗೋರಿ. ಅವಾಗ ಇಬ್ಬರ ಮಧ್ಯೆ ಯುದ್ಧ ಆಗುತ್ತೆ. ಯಾರ ಮಧ್ಯೆ? ಪೃಥ್ವಿರಾಜ್ ಚೌಹಾಣ್ ಮತ್ತೆ ಮೊಹಮ್ಮದ್ ಗೋರಿ. ಯಾವಾಗ? ಫಸ್ಟ್ ಬ್ಯಾಟಲ್ ಆಫ್ ಟರೇನ್. ಸೋಲಿಸ್ತಾನೆ ಪೃಥ್ವಿರಾಜ್ ಚೌಹಾಣ್. ಮೊಹಮ್ಮದ್ ಗೋರಿ ವಾಸ್ ಕಂಪ್ಲೀಟ್ಲಿ ಡಿಫೀಟೆಡ್. ಮತ್ತೆ ಇಲ್ಲಿ ಹಲವಾರು ಥರ ಥಿಯರೀಸ್ ಇದಾವೆ. ಕೆಲವೊಬ್ರು ಏನು ಹೇಳ್ತಾರೆ, ಇಲ್ಲ ಮೊಹಮ್ಮದ್ ಗೋರಿ ಎಸ್ಕೇಪ್ ಆಗಿಬಿಡ್ತಾನೆ, ತಪ್ಪಿಸ್ಕೊಂಡು ಓಡ್ ಹೋಗ್ತಾನೆ ಅಂತ ಕೆಲವೊಬ್ರು ಹಿಸ್ಟೋರಿಯನ್ಸ್ ಹೇಳ್ತಾರೆ. ಕೆಲವೊಬ್ರು ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ, ಇಲ್ಲ ಅವ್ನು ಸಿಕ್ಕಾಕೊಂಡಿರ್ತಾನೆ, ಏನು ಮಾಡ್ತಾನೆ, ಪ್ರಾಣ ಭಿಕ್ಷೆ ಕೇಳ್ತಾನಂತೆ ಪೃಥ್ವಿರಾಜ್ ಚೌಹಾಣ್ಗೆ. ಪೃಥ್ವಿರಾಜ್ ಚೌಹಾಣ್ ಏನು ಮಾಡ್ತಾನೆ, ಬಿಟ್ಟು ಕಳಿಸ್ತಾನೆ ಅಂತಿದೆ. ಇದ್ರ ಬಗ್ಗೆ ಯಾವುದೇ ಥರದ ಕಾಂಕ್ರೀಟ್ ಇನ್ಫಾರ್ಮೇಷನ್ ಇಲ್ಲ. ದೇರ್ ಆರ್ ಓನ್ಲಿ ಇಂಟರ್ಪ್ರಿಟೇಷನ್ಸ್. ಮುಗೀತಿದ್ದು. ಇವಾಗ ಗೋರಿ ಏನು ಮಾಡ್ತಾನೆ, ವಾಪಸ್ ಮತ್ತೆ ತನ್ನ ಬೇಸಿಗೆ ಬರ್ತಾನೆ. ಬಂದ್ಬಿಟ್ಟು ಏನು ಮಾಡ್ತಾನೆ, ತನ್ನ ಒಂದು ಆರ್ಮಿನ ರೀಸ್ಟ್ರೆಂಥನ್ ಮಾಡ್ತಾನೆ. ಪೃಥ್ವಿರಾಜ್ ಚೌಹಾಣ್ಗೆ ಏನಿರುತ್ತೆ, ಇವನು ಗಜನಿ ಥರ ಬರ್ತಾನೆ, ಲೂಟಿ ಮಾಡ್ತಾನೆ, ಹೋಗ್ತಾನೆ ಅಂತ ಅನ್ಕೊಂಡಿರ್ತಾನೆ. ಆದರೆ ತನ್ನ ಆರ್ಮಿನ ರೀಸ್ಟ್ರೆಂಥನ್ ಮಾಡ್ಕೊಂಡು ಇಮಿಡಿಯೇಟ್ಲಿ ನೆಕ್ಸ್ಟ್ ಇಯರ್ ಮತ್ತೆ ಏನು ಮಾಡ್ತಾನೆ, ಇಬ್ಬರ ಮಧ್ಯೆ ಯುದ್ಧ ಆಗುತ್ತೆ. 1192 ಮೊಹಮ್ಮದ್ ಗೋರಿ ಡಿಫೀಟೆಡ್, ವಿತ್ ವಿಚ್ ಮುಸ್ಲಿಂ ರೂಲ್ ಆರ್ ಇಸ್ಲಾಂ ರೂಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಹಾಗಂತ ಹೇಳ್ಬಿಟ್ಟು ಇಂಡಿಯಾಕ್ಕೆ ಮುಸ್ಲಿಮ್ಸ್ ಬಂದಿದ್ದು ಆವಾಗಲೇನ? 1192ದಲ್ಲೇ ಇಂಡಿಯಾಗೆ ಮುಸ್ಲಿಮ್ಸ್ ಬರ್ತಾರ? ಯಾವಾಗ ಬರ್ತಾರೆ? 6th ಮತ್ತು 7th ಸೆಂಚುರಿದಲ್ಲೇ ಬಂದಿರ್ತಾರೆ. ದೇ ಗಾಟ್ ಸೆಟಲ್ಡ್ ಇನ್ ದಿಸ್ ಪಾರ್ಟ್. ಅರಬ್ ಟ್ರಾವೆಲ್ಸ್ ಮರ್ಚೆಂಟ್ಸ್ ಅಂತ ಕರಿತಾ ಇದ್ದೀವಿ ನಾವು. ನೀವು ಮಾಡರ್ನ್ ಹಿಸ್ಟ್ರಿ ಓದ್ಬೇಕಾದ್ರೆ ಮೋಪ್ಲಾಸ್ ಅಂತ ಓದ್ತೀರ, ಮಾಪಿಲಾ ಅಥವಾ ಮೋಪ್ಲಾಸ್, ಅವರೇ ಅವರು. 6th ಮತ್ತು 7th ಸೆಂಚುರಿದಲ್ಲಿ ಅರಬ್ ಟ್ರಾವೆಲರ್ಸ್ ಅಥವಾ ಅರಬ್ ಮರ್ಚೆಂಟ್ಸ್ ಏನು ಮಾಡಿರ್ತಾರೆ, ಈ ಪಾರ್ಟ್ ಎಸ್ಪೆಷಲಿ ವೆಸ್ಟರ್ನ್ ಪಾರ್ಟದಲ್ಲಿ ಅವ್ರು ಏನಾಗಿರ್ತಾರೆ, ಸೆಟ್ಲ್ ಆಗಿರ್ತಾರೆ. ಆದರೆ ಫಸ್ಟ್ ಇನ್ವೇಷನ್ ಆಗೋದು ಯಾವಾಗ, ಮುಸ್ಲಿಂ ಇನ್ವೇಷನ್ ಇಂಡಿಯಾ ಮೇಲೆ 712. ಯಾರು? ಮೊಹಮ್ಮದ್ ಕಾಸಿಂ. ಆದರೆ ಮುಸ್ಲಿಂ ರೂಲ್ ಅಂತ ಎಸ್ಟಾಬ್ಲಿಷ್ ಆಗೋದು ಯಾವಾಗ? 1192. ಮೊಹಮ್ಮದ್ ಗೋರಿ ಏನು ಮಾಡ್ತಾನೆ, ಅವನು ಟ್ರಸ್ಟೆಡ್ ಸ್ಲೇವ್ ಇರ್ತಾನೆ ಒಬ್ಬನು. ಯಾರು? ಕುತುಬುದ್ದೀನ್ ಐಬಕ್. ಅವನ್ನ ಡೆಲ್ಲಿ ನೋಡ್ಕೊಳಕ್ಕೆ ಅಪಾಯಿಂಟ್ ಮಾಡ್ತಾನೆ. ಬಕ್ತಿಯಾರ್ ಖಿಲ್ಜಿನ ಈ ಪ್ರದೇಶವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಅಪಾಯಿಂಟ್ ಮಾಡ್ತಾನೆ. ಆವಾಗಲೇ ಆರ್ ರಾಜ್ಕುಮಾರ್ ಹೋಗ್ಬಿಟ್ಟು ಅಲ್ಲಿ ನಳಂದ, ವಿಕ್ರಮಶೀಲ, ಉದಾಂತಪುರಿನ ಸುಡೋದು. ಇಲ್ಲಿ ಏನಾಗುತ್ತೆ ಇವಾಗ, ಸ್ಲೇವ್ ಡೈನಾಸ್ಟಿ, ಮ್ಯಾಮ್ಲೂಕ್ ಡೈನಾಸ್ಟಿ ಆರ್ ಇಲ್ಬಾರಿ ಡೈನಾಸ್ಟಿ ಅಂತ ಕೂಡ
ಕರೀದು ಎಸ್ಟಾಬ್ಲಿಷ್ ಆಗುತ್ತೆ. 1206 to 1290 ಕುತುಬುದ್ದೀನ್ ಐಬಕ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇಲ್ಲಿ ಏನು ಮಾಡ್ತಾರೆ, ನಿಮಗೆ ಯಾವ ಥರ ಕ್ವಶನ್ಸ್ ಕೇಳಬಹುದು ಡೆಲ್ಲಿ ಸುಲ್ತಾನೇಟ್ ಮೇಲೆ. ಹಾಟ್ ಟಾಪಿಕ್ ಇದು. ಡೆಲ್ಲಿ ಸುಲ್ತಾನೇಟು ಮುಗಲ್ಸ್ ಅವ್ರು ಏನು ಕನ್ಸ್ಟ್ರಕ್ಟ್ ಮಾಡಿದಾರಂತ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡ್ತಾರೆ, ಆಡಳಿತದಲ್ಲಿ ಕೆಲವೊಂದು ಬದಲಾವಣೆ ಅಥವಾ ಸುಧಾರಣೆಗಳನ್ನು ತೊಗೊಂಬರ್ತಾರೆ. ಉದಾಹರಣೆಗೆ ಗಿಯಾಸುದ್ದೀನ್ ಬಾಲ್ಬನ್ ಅವನು ತೊಗೊಂಬರ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿ ತೊಗೊಂಡು ಬರ್ತಾನೆ, ಆಮೇಲೆ ಮೊಹಮ್ಮದ್ ಬಿನ್ ತುಘಲಕ್ ಇವನೇನೇನೋ ಮಾಡ್ತಾನೆ, ಇವನಂತ ರಾಜ್ಕುಮಾರ ಏನು ಅತಿ ಬುದ್ಧಿವಂತ. ಇಷ್ಟು ಎಲ್ಲ ರಾಜರಲ್ಲಿ ಅತಿ ಬುದ್ಧಿವಂತ ಅಂದರೆ ಗಬ್ಬೆಬ್ಸಿದ್ದು ಅವನೇ. ಕಂಪ್ಲೀಟ್ ಎಲ್ಲಿ ಸುಲ್ತಾನೇಟ್ ಡಿಕ್ಲೈನ್ ಆಗೋದು ಸ್ಟಾರ್ಟ್ ಆಗೋದೇ ಇಲ್ಲಿಂದಾನೆ, ಇವನ್ ಮಾಡಿದ್ದನ್ನು ಕಾಂಡಗಳಿಂದಾನೆ ಡಿಕ್ಲೈನ್ ಆಗ್ತಾ ಬರುತ್ತೆ. ಅವನೇನು ಮಾಡ್ದ ಅಂತ ಅದನ್ನು ಕೇಳ್ತಾರೆ. ಆಮೇಲೆ ಬಹಲೂಲ್ ಲೋಧಿ, ಸಿಕಂದರ್ ಲೋಧಿ, ಇಬ್ರಾಹಿಂ ಲೋಧಿ. ಬಾಬರ್ 1526 defeated the Ibrahim Lodi in the first battle of Panipat, with which Delhi Sultanate, which was established after the second battle of Tarin, declined and Mughal Empire was established. So ಇಲ್ಲಿ ಏನು ಮಾಡ್ತಾರೋ ಅವ್ರು ಏನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಮೇನ್ಸಲ್ಲೂ ಕ್ವಶನ್ ಕೇಳಿದ್ದಾರೆ, ಏನಂತ ಡೆಲ್ಲಿ ಸುಲ್ತಾನೇಟ್ ಇರ್ಬೋದು, ಇಲ್ಲ ಮುಘಲ್ಸ್ ಇರ್ಬೋದು, ಅವ್ರದ್ದು ಆರ್ಕಿಟೆಕ್ಚರ್ ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಅ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್. ಯಾಕೆ ಅವ್ರು ಬಂದಿದ್ದು ಎಲ್ಲಿಂದ, ಗಜಿನಿ ಅಥವಾ ಗೋರಿಯಿಂದ ಬಂದರು, ಹೌದಾ, ಅಲ್ಲಿಂದ ಬರ್ತಾರೆ. ಅವ್ರು ಸೆಂಟ್ರಲ್ ಏಷ್ಯಾದಿಂದ ಬಂದರು, ಈ ಕಡೆ ಶಿಫ್ಟ್ ಆಗ್ತಾ ಬರ್ತಾರೆ. ಮುಘಲ್ಸ್ ಎಲ್ಲಿಂದ ಬರ್ತಾರೆ, ಉಜ್ಬೇಕಿಸ್ತಾನ್. ಮತ್ತಿನ್ನೊಂದು ಟರ್ಕಿಶ್ ಇನ್ ಒರಿಜಿನ್, ಟರ್ಕಿಯಿಂದ ಬಂದಾರಂತಲ್ಲ, ದೇವರ್ ಉಜ್ಬೇಕ್ಸ್. ಟರ್ಕಿಶ್ ಇನ್ ಒರಿಜಿನ್ ಅಥವಾ ಟರ್ಕ್ಸ್ ಅಂದ್ರೆ ಮತ್ತು ಟರ್ಕಿಯಿಂದ ಬಂದಾರಂತಲ್ಲ, ದೇವರ್ ಉಜ್ಬೇಕ್ಸ್. ಅಲ್ಲಿಂದ ಅವ್ರು ಬರ್ತಾರೆ ಅಂದ್ರೆ ಅವ್ರಿಗೆ ಆದಂಥ ಅವ್ರ ಟ್ರೆಡಿಷನ್ಸ್ ಇರುತ್ತಾ. ಇಂಡಿಯಾಕ್ಕೆ ಬರ್ತಾರೆ. ಅಕ್ಬರ್ ಏನು ಮಾಡ್ದ, ಹಿ ಹ್ಯಾಡ್ ದ ಮ್ಯಾರಿಟಲ್ ರಿಲೇಷನ್ಸ್ ವಿತ್ ರಜಪೂತ್ಸ್. ರಜಪೂತ್ ಜೊತೆ ಏನಿತ್ತು, ಒಂದು ವೈವಾಹಿಕ ಸಂಬಂಧ ಇತ್ತು. ಹಾಗಂದ ಮೇಲೆ ಎರಡೂ ಸಂಪ್ರದಾಯಗಳು ಇವಾಗ ಏನಾಗುತ್ತೆ, ಮರ್ಜ್ ಆಗುತ್ತೆ. ಇನ್ನೊಂದು ಯಾವುದೋ ಒಂದು ಸಂಪ್ರದಾಯ ಬರಲೇಬೇಕು ತಾನೇ ಅಲ್ಲಿ. ಸೊ ಅದಕ್ಕೆ ಡೆಲ್ಲಿ ಸುಲ್ತಾನೇಟು ಮತ್ತು ಮೊಘಲ್ ಆರ್ಕಿಟೆಕ್ಚರ್ ನಾವೇನಂತ ಕರಿತೀವಿ, ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್. ಯಾಕಂದರೆ ರಜಪೂತ್ಸು ಮತ್ತು ಗುಜರಾತದಲ್ಲಿ ಏನು ರೂಲರ್ಸ್ ಕೆಲವೊಂದು ಆರ್ಕಿಟೆಕ್ಚರ್ ಫೀಚರ್ಸ್ನ ಫಾಲೋ ಮಾಡ್ತಾ ಇದ್ದಲ್ಲ, ಆ ಸೇಮ್ ಫೀಚರ್ಸ್ನ ಅವ್ರು ಏನು ಮಾಡ್ತಾರೆ, ತಮ್ಮ ಒಂದು ಆರ್ಕಿಟೆಕ್ಚರ್ದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಉದಾಹರಣೆಗೆ ಮೋಟಿವ್ಸ್ ಅಂದರೆ ಇವಾಗ ಡೆಕೋರೇಷನ್ ಮಾಡಬೇಕು, ಇವಾಗ ಗೋಡೆ ಮತ್ತು ಚಾವಣಿಗಳನ್ನು ಅವ್ರೇನು ಮಾಡ್ತಾರೆ, ಮೋಟಿವ್ಸ್. ಮೋಟಿವ್ಸ್ ಅಂದರೆ ಏನು, ಲೋಟಸ್ಸು, ಲೀವ್ಸು, ಕೆತ್ತನೆ ಮಾಡೋದು. ಮೋಟಿವ್ಸ್ ಅಂದರೆ ಲೋಟಸ್ ಯೂಸ್ ಮಾಡ್ತಾ ಇದ್ರು, ಬೆಲ್ ಯೂಸ್ ಮಾಡಿದ್ದಾರೆ, ಗಂಟೆಗಳನ್ನ, ಸ್ವಸ್ತಿಕ್ ಯೂಸ್ ಮಾಡಿದ್ದಾರೆ. ಅದು ಯಾರು ಯೂಸ್ ಮಾಡ್ತದೆ, ರಜಪೂತ್ ಯೂಸ್ ಮಾಡ್ತಾರೆ ಮೋಟಿವ್ಸ್. ಮತ್ತೆ ಛಜ್ಜ, ಜಾಲಿ, ಜಾಲಿ ವರ್ಕ್. ಜಾಲಿ ಅಂದ್ರೆ ಏನು, ಮನೇಲಿ ಹಾಕಿದ್ದು ಸೊಳ್ಳೆ ಪರದೆ ಬರಬಾರ್ದು ಸೊಳ್ಳೆಗಳಂತ ಹೇಳ್ಬಿಟ್ಟು, ಬೆಳಕು ಮತ್ತು ಗಾಳಿ ಬರಲಿಕ್ಕೆ ಜಾಲಿ ವರ್ಕ್ ಯೂಸ್ ಮಾಡ್ತಾರೆ. ಅದೆಲ್ಲ ರಜಪೂತ್ ಯೂಸ್ ಮಾಡಿದ್ದು, ತೊಗೊಂಡ್ರು ತಾನೇ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಮೇನ್ಸಲ್ಲೂ ಕ್ವಶನ್ ಬರುತ್ತೆ, ಪ್ರಿಲಿಮ್ಸಲ್ಲೂ. ಕುತುಬುದ್ದೀನ್ ಐಬಕ್, ಹಿ ಈಸ್ ದ ಒನ್ ಹೂ ಸ್ಟಾರ್ಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ಕುತುಬ್ ಮಿನಾರ್ ಇನ್ ದ ಮೆಮೊರಿ ಆಫ್ ಯಾರಿಗೋಸ್ಕರ, ಕುತುಬುದ್ದೀನ್ ಬಕ್ತಿಯಾರ್ ಖಾಕಿ. ಒಬ್ಬ ಸೂಫಿ ಸಂತರ ಹೆಸರಲ್ಲಿ ಅವನೇನು ಮಾಡ್ತಾನೆ, ಇವಾಗ ಕುತುಬ್ ಮಿನಾರ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಮುಗಿಸ್ತಾನ, ಹೇಗೆ ಸಾಯ್ತಾನ, ಚೌಗಾನ್ ಅಂತ ಕುದುರೆ ಮೇಲೆ ಕೂತ್ಕೊಂಡು ಪೂಲ ಆಡ್ತಿರ್ತಾರಲ್ಲ, ಆಡ್ಬೇಕಾದ್ರೆ ಕುದುರೆ ಮೇಲಿಂದ ಬಿದ್ದು ಸಾಯ್ತಾನಂತ ರಾಜ್ಕುಮಾರ್. ವಿಚಿತ್ರ ಸತ್ತಿದ್ದಾರೆ ಕೆಲವೊಬ್ರು. ಅಕ್ಬರ್ ಡೈಡ್ ಡ್ಯೂ ಟು ಡಿಸೆಂಟ್ರಿ, ಲೂಸ್ ಮಿಷನ್ ಸ್ಟಾರ್ಟ್ ಆಗಿತ್ತಂತೆ, ಯಾರು ಡಾಕ್ಟರ್ ಸಿಗಲಿಲ್ಲ ಅಂತ ಅಪಾಯಿಂಟ್ಮೆಂಟ್. ಹುಮಾಯೂನ್ ಫಸ್ಟ್ ಫ್ಲೋರಿಂದ ಸ್ಟೆಪ್ಸ್ ಇಳಿಬೇಕಾದ್ರೆ ಬಿದ್ದು ಸಾಯ್ತಾನಂತೆ. ಆಮೇಲೆ ಈ ರಾಜ್ಕುಮಾರ್ ಗಿಯಾಸುದ್ದೀನ್ ತುಘಲಕ್, ಹಿ ವಾಸ್ ಕಿಲ್ಡ್ ಬೈ ಹಿಸ್ ಓನ್ ಸನ್. ಯಾವುದೋ ಒಂದು ಯುದ್ಧಕ್ಕೆ ಹೋಗಿರ್ತಾನೆ, ಗೆದ್ದು ಬರ್ತಾನೆ, ಅಪ್ಪನ ವೆಲ್ಕಮ್ ಮಾಡ್ಲಿಕ್ಕೆ ಒಂದು ದೊಡ್ಡ ಸ್ಟೇಜ್ ಹಾಕಿರ್ತಾನಂತ, ಸ್ಟೇಜ್ ಕುಸಿದ್ ಬಿಡುತ್ತೆ. ಸೊ ಈ ಥರ ಕುತುಬುದ್ದೀನ್ ಐಬಕ್. ಆದರೆ ಕುತುಬ್ ಮಿನಾರ್ ಕಂಪ್ಲೀಟ್ ಮಾಡೋದು ಯಾರು, ಇಲ್ತುತ್ಮಿಶ್, ಹೌದು ತಾನೆ. ಆದರೆ ಇಲ್ತುತ್ಮಿಶ್ ಕುತುಬುದ್ದೀನ್ ಐಬಕ್ನ ಮಗನ ಅಳಿಯ ಇರ್ತಾನೆ. ಕುತುಬುದ್ದೀನ್ ಐಬಕ್ ಮಕ್ಕಳು ಎಲ್ಲರೂ ಏನಿರ್ತಾರೆ, ಅಷ್ಟೊಂದು ಏಬಲ್ ಆಗಿರೋದಿಲ್ಲ. ಇಲ್ತುತ್ಮಿಶ್ ಆದಮೇಲೆ ಶಿ ಈಸ್ ದ ಓನ್ಲಿ ವುಮನ್ ಹೂ ರೂಲ್ಡ್ ಡೆಲ್ಲಿ ಸುಲ್ತಾನೇಟ್, ರಜಿಯಾ ಬೇಗಂ ಒಬ್ಬಳೇ ಮಾತು. ಯಾಕೆ ಇಲ್ತುತ್ಮಿಶ್ ತನ್ನ ಮಕ್ಕಳನ್ನ ಯಾಕೆ ನೇಮಕ ಮಾಡಲ್ಲ, ಅವನು ಅಂಡಾಡಿ ಗುಂಡಿರ್ತಾರೆ ಅವರು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇಲ್ತುತ್ಮಿಶ್ ಏನು ಮಾಡ್ತಾರೆ, ರಜಿಯಾನ್ ಅಪಾಯಿಂಟ್ ಮಾಡ್ತಾರೆ. 1236 ಬರ್ತಾರೆ, 1240ವರೆಗೂ ರೂಲ್ ಮಾಡ್ತಾರೆ. ಅವಳನ್ನು ಕೂಡ ಕೊಂದು ಬಿಡ್ತಾರೆ. ಅವಳು ಆದಮೇಲೆ ಬರೋನು ಯಾರು,
ಬಾಲ್ಬನ್. ಇವನ ಟೈಮ್ ಪೀರಿಯಡ್ದಿಂದನೇ ಏನಾಗುತ್ತೆ, ಇವಾಗ ಡೆಲ್ಲಿ ಸುಲ್ತಾನೇಟು ಎಕ್ಸ್ಪಾಂಡ್ ಆಗುತ್ತೆ ಮತ್ತು ಹಲವಾರು ಥರದ ರಿಫಾರ್ಮ್ಸ್ ತೊಗೊಂಡ್ಬರ್ತಾನೆ ಇವನು. ಯಾರು? ತುರ್ಕನಿ ಚಹಲ್ಗಾಣಿ ಅಂತ ಕೇಳಿದ್ರೆ ತಾನೆ. ಹಿ ಈಸ್ ದ ಒನ್ ಹೂ ಕಂಪ್ಲೀಟ್ಲಿ ಅಬಾಲಿಷ್ ದ ತುರ್ಕನಿ ಚಹಲ್ಗಾಣಿ. ಆ ತುರ್ಕನಿ ಚಹಲ್ಗಾಣಿ ಅಂದರೆ ಏನು, ಅದನ್ನು ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಕ್ವಶನ್ ಬರುತ್ತೆ. ಅದಾದಮೇಲೆ ಬರೋದು ಯಾವುದು? 30 ವರ್ಷ ಮಾತ್ರ ಅವರು ಆಳ್ವಿಕೆ ಮಾಡ್ತಾರೆ. ಯಾರು? ಖಿಲ್ಜಿ ಡೈನೆಸ್ಟಿ. ಅದರ ರಿಫಾರ್ಮ್ಸ್ ಆಗಿದ್ದು ಅಲ್ಲೇ ಜಾಸ್ತಿ. ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ. ಪದ್ಮಾವತ್ ಮೂವಿ ನೋಡಿದ್ರೆ ತಾನೆ. ಆ ಪದ್ಮಾವತ್ ಮೂವಿ ಮತ್ತು ನಿಮ್ಮ ಆನ್ಸರ್ಲೆ ಬರಬಾರ್ದು. ನಿಮ್ಮ ಆನ್ಸರ್ಲೆ ಬರಬೇಕಾಗಿದ್ದು ಅಡ್ಮಿನಿಸ್ಟ್ರೇಷನ್ ಮಾತ್ರ. ಯಾವುದು? ಅಲ್ಲಾವುದ್ದೀನ್ ಖಿಲ್ಜಿ. ಯಾಕೆ ಅಲ್ಲಾವುದ್ದೀನ್ ಖಿಲ್ಜಿ ತೀರಿ ಹೋದ 200 ವರ್ಷಕ್ಕೆ ಆ ಬುಕ್ ಬಂದಿರೋದು. ಯಾವುದು? ಪದ್ಮಾವತ್ ಬುಕ್. ಬರ್ದಿರೋದು ಯಾರು? ಮಲಿಕ್ ಜೈಸಿ. ಹೌದು ತಾನೆ. ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ತೀರಿ ಹೋದ ನಂತರ 200 ವರ್ಷಕ್ಕೆ ಬರ್ದಿದ್ದಾನೆ ಅವನು. ಸೊ ಅದದ್ದು ಅಥೆಂಟಿಸಿಟಿನ ನಾವು ಕ್ವಶನ್ ಮಾಡ್ಬೋದು ತಾನೆ. ಹೌದು, ಪದ್ಮಿನಿ ರಾಣಿಯಿಂದ ಹೋಗಿರ್ಬೋದು, ಬಟ್ ಇಟ್ ವಾಸ್ ನಾಟ್ ದ ಸೋಲ್ ರೀಸನ್. ಎದಕ್ಕೆ ಹೋಗಿರ್ತಾನೆ? ಚಿತ್ತೋಡ್ಗಡ್ಗೆ. ಅವನು ಚಿತ್ತೋಡ್ಗಡ್ಗೆ ಹೋಗ್ತಾನೆ ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಇವಾಗ ಏನಕ್ಕೆ ಹೋಗ್ತಾನೆ? ಬಿಕಾಸ್ ಹಿ ವಾಂಟೆಡ್ ಟು ಕ್ಯಾಪ್ಚರ್ ಸೌತ್ ಇಂಡಿಯಾ. ಅಂಥ ಮೇಜರ್ ಫೋರ್ಟ್, ಪವರ್ಫುಲ್ ಫೋರ್ಟ್ ಬಿಟ್ಟು ಅವನು ಈ ಕಡೆ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಚಿತ್ತೋಡ್ಗಡ್ಗೆ ಹೋಗಿರ್ತಾನೆ. ಚಿತ್ತೋಡ್ಗಡ್ ಮತ್ತು ರಣತಂಬೋರ್, 2 ಮೋಸ್ಟ್ ಪವರ್ಫುಲ್ ಫೋರ್ಟ್ಸ್ ಇಂದ ಅಲ್ಲಾವುದ್ದೀನ್ ಖಿಲ್ಜಿ ಮಂಗೋಲ್ ಇನ್ವೇಜನ್ ಸ್ಟಾಪ್ ಮಾಡ್ತಾನೆ. ದೇವಗಿರಿ ಬರ್ತಾನೆ. ಅದಾದಮೇಲೆ ರಿಫಾರ್ಮ್ಸ್ ಮಾಡ್ತಾನೆ. ಮಾರ್ಕೆಟ್ ರಿಫಾರ್ಮ್ಸ್, 4 ಮಾರ್ಕೆಟ್ ರಿಫಾರ್ಮ್ಸ್. ಅಲ್ಲಿ ಆಫೀಸರ್ಸ್ ಯಾರು ಇರ್ತಾರೆ. ಅದಾದಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಬರುತ್ತೆ. ಇವಾಗ ದಿವಾನೆ ಅರ್ಜ್ ಅಂತ ಬರುತ್ತೆ, ಆಮೀರೆ ಕೋಹಿ ಅಂತ ಬರುತ್ತೆ. ದಿವಾನೆ ಕೋಹಿ ಮೊಹಮ್ಮದ್ ಬಿನ್ ತುಗ್ಲಕ್ ಮಾಡ್ತಾನೋ ಇಲ್ಲ, ಸಪ್ರೇಟ್ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ದಿವಾನೆ ಕೋಹಿ. ಅದರದ್ದು ಯಾರು ಹೆಡ್ ಇದ್ದಾರೆ? ಮ್ಯಾಥ್ಸ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ, ಇಲ್ಲ ಪಿ ಎಸ್ ಅಲ್ಲಿ ಕೇಳ್ತಾರೆ. ಒಂದು ಡಿಪಾರ್ಟ್ಮೆಂಟ್ಸು, ಇಲ್ಲ ಒಂದು ಕಡೆ ಏನು ಮಾಡ್ತಾರೆ, ಎದಕ್ಕೆ ಸಂಬಂಧಪಟ್ಟಿದೆ, ಇಲ್ಲ ಒಂದು ಕಡೆ ಡಿಪಾರ್ಟ್ಮೆಂಟ್ಸು, ಇನ್ನೊಂದು ಕಡೆ ಅದ್ರದ್ದು ಮುಖ್ಯಸ್ಥರು ಹೆಡ್ ಯಾರು ಇರ್ತಾರೆ. ದಿವಾನೆ ಅರ್ಜ್ ಯಾರು ಇರ್ತಾರೆ? ದಿವಾನೆ ಅರ್ಜ್ ಮಿಲಿಟರಿ ಡಿಪಾರ್ಟ್ಮೆಂಟ್ ತಾನೇ ಇದೆ. ಯಾರು ಇರ್ತಾರೆ ಹೆಡ್? ಆಫೀಸರ್ ಹೆಸರು ಏನು? ಕ್ವಶನ್ ಕೇಳಿದ್ದಾರೆ. ಅರಿಜಿ ಮಾಮೂಲಕ್ ತಾನೆ. ಏನು ಕನ್ಫ್ಯೂಸ್ ಆಗಬೇಡಿ, ಬರ್ತಾರೆ ಮುಂದೆ ಆಫೀಸರ್ಸ್. ನಿಮಗೂ ಈ ಥರ ಕ್ವಶನ್ಸ್ ಬರುತ್ತೆ. ಅಂದರೆ ಸುಮ್ಮನೆ ನಿಮ್ಗೊಂದು ಜಿಲ್ಲೆ ತಂದು ನಿಮ್ಮ ಕೈಯಲ್ಲಿ ಇಡೋದಿಲ್ಲ ಅವರು. ನಾಳೆ IAS ಆಗೋರು ನೀವು. ಆನ್ ಆ್ಯನ್ ಎವರೇಜ್ ಒಂದು ಡೇಗೆ ಒಬ್ಬ IAS ಆಫೀಸರ್ 10 ರಿಂದ 12 ಡಿಪಾರ್ಟ್ಮೆಂಟ್ ಮೀಟಿಂಗ್ ಅಟೆಂಡ್ ಮಾಡಿರ್ತಾರೆ. ಯಾವ ಮೀಟಿಂಗಲ್ಲಿ ಏನಿದೆ ಅಂತ ಗೊತ್ತಿರಬೇಕು. ವಾಟರ್ ಡಿಪಾರ್ಟ್ಮೆಂಟ್ ಹೊಲಿಗೆ ಸಿವೇಜ್ ಹೇಳ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ? ಯಾಕಂದ್ರೆ ನಮ್ಮ ಕಲ್ಚರ್ ಮೊದಲು ನಮ್ಗೆ ಗೊತ್ತಿರಬೇಕಲ್ಲ. ನಾಳೆ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಕೇಳ್ತಾರೆ, ನಿಮ್ಮ ತಾಲೂಕು ಬಗ್ಗೆ ಕೇಳ್ತಾರೆ, ನಿಮ್ಮ ಊರ ಬಗ್ಗೆ ಕೇಳ್ತಾರೆ. ಪರ್ಟಿಕ್ಯುಲರ್ ನಿಮ್ಮ ಡಿಸ್ಟ್ರಿಕ್ಕಲ್ಲಿದ್ದಂಥ ಪ್ರಾಬ್ಲಮ್ಸ್ ಕೇಳ್ತಾರೆ ಅವರು. ಏನು ಪ್ರಾಬ್ಲಮ್ಸ್ ಅಂದರೆ ಅವಾಗ ನೀವು ವಾಟರ್ ಪ್ರಾಬ್ಲಮ್ ಇದೆ ಸರ್, ಲಿಟ್ರೇಸಿ ಎಲ್ಲ ಕಡೆ ಇದೆ ವಾಟರ್ ಪ್ರಾಬ್ಲಮ್, ಆದರೆ ಪರ್ಟಿಕ್ಯುಲರ್ಲಿ ನಿಮ್ಮ ಡಿಸ್ಟ್ರಿಕ್ಕಿಗೆ, ನಿಮ್ಮ ತಾಲೂಕಿಗೆ ಏನಿದೆ ಅಂತ ಕೇಳ್ತಾರೆ. ಇನ್ ಕೇಸ್ ನೀವಲ್ಲೇನಾದರೂ IAS ಇದ್ದರೆ ಏನು ಮೆಜರ್ಸ್ ತೊಗೊಳ್ತಾ ಇದ್ರಿ? ಅಲಾವುದ್ದೀನ್ ಖಿಲ್ಜಿ ಕೇಳಿ, ಆಮೇಲೆ ಗಿಯಾಸುದ್ದೀನ್ ತುಗ್ಲಕ್, ಇವರೆಲ್ಲ ಏನು? ಫಾರ್ ಎಕ್ಸಾಂಪಲ್ ಜಲಾಲುದ್ದೀನ್ ಖಿಲ್ಜಿ ಸ್ಲೇವ್ ಡೈನೆಸ್ಟಿಯಲ್ ಆಫೀಸರ್, ಗಿಯಾಸುದ್ದೀನ್ ತುಗ್ಲಕ್ ಖಿಲ್ಜಿ ಡೈನೆಸ್ಟಿಯಲ್ ಆಫೀಸರ್. ಒಬ್ಬೊಬ್ಬರೊಂದು ಆಫೀಸರ್ ಆಗೇ ಇದ್ರು ಅವರು. ಯಾವಾಗ ರಾಜ ವೀಕ್ ಆಗ್ತಾನಲ್ಲ, ಸಾಯಿಸೋದು, ತಮ್ಮ ಒಂದು ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡೋದು. ತುಗ್ಲಕ್ಸ್ ಇವರಿಬ್ಬರು ಇಂಪಾರ್ಟೆಂಟ್, ಎಸ್ಪೆಷಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ಫಿರೋಜ್ ಶಾ ತುಗ್ಲಕ್. ಅದಾದಮೇಲೆ ಸಯೀದ್ ಡೈನೆಸ್ಟಿ ಬರುತ್ತೆ, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಯಾರು ಬಂದು ಹೋಗಿರ್ತಾರೆ ಸಯೀದ್ ಡೈನೆಸ್ಟಿ ಇರಬೇಕಾದ್ರೆ? ನಾದಿರ್ ಶಾ ಬರ್ತಾನ? ಯಾರು ಬರ್ತಾರೆ ಹೇಳ್ತೇನಂತೆ. ಅವನು ಬಂದು ಏನು ಮಾಡ್ತಾನೆ, ಈ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡೋದು. ಅದಾದಮೇಲೆ ಲೋಧಿ ಡೈನೆಸ್ಟಿ ಲಾಸ್ಟ್. ಸೊ ಇವ್ರದ್ದು ಆರ್ಕಿಟೆಕ್ಚರ್ ಮೇಲೆ, ಅಡ್ಮಿನಿಸ್ಟ್ರೇಷನ್ ಮೇಲೆ, ಲಿಟ್ರೇಚರ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಬರ್ಕೊಳ್ಳಿ ಬೇಕಾದರೆ. ಯು ಆರ್ ಸಪೋಸ್ ಟು ಫೋಕಸ್ ಆನ್ ದ ಅಡ್ಮಿನಿಸ್ಟ್ರೇಷನ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆ್ಯಂಡ್ ಲಿಟರೇಚರ್. ಬಾಲ್ಬಾನ್ ಏನು ಮಾಡ್ದ, ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ದ, ತುಗ್ಲಕ್ ಏನು ಮಾಡಿದ್ರು, ಕಂಟಿನ್ಯೂಸ್ ಆಗಿ ಕ್ವಶನ್ ಬಂದಿದೆ. ಕ್ವಶನ್ ನೋಡಿ ಇಲ್ಲಿದೆ, ಕಂಟಿನ್ಯೂಸ್ ಆಗಿ ಬಂದಿದೆ. ಲೈಕ್ ದ ಅರ್ಲಿಯರ್ ಸುಲ್ತಾನ್ಸ್, ದ ಖಿಲ್ಜಿ ತುಗ್ಲಕ್ ಅಪಾಯಿಂಟೆಡ್ ಮಿಲಿಟರಿ ಕಮಾಂಡರ್ಸ್ ಆಸ್ ಗವರ್ನರ್ಸ್. ಹೌದಾ? ಪೇಜ್ ನಂಬರ್ 35 ಫಸ್ಟ್ ಲೈನ್ ಇದೇನಾ? ಮಿಲಿಟರಿ ಕಮಾಂಡರ್ಸ್ನ ನೀವು ಅಪಾಯಿಂಟ್ ಮಾಡ್ತಾ ಇದ್ದೀರಾ. ಇವಾಗ ಅಪಾಯಿಂಟ್ ಮಾಡಿದ ಮೇಲೆ ಅವ್ರು ಸ್ಯಾಲ್ರಿ ಕೊಡ್ಬೇಕು. ಇವಾಗ ಹೇಗೆ ಕೊಡ್ತೀರಾ ಸ್ಯಾಲ್ರಿನ? ಫಾರ್ ಎಕ್ಸಾಂಪಲ್ ನಾಳೆ ನೀವು IAS ಆಫೀಸರ್ ಆಗ್ತೀರಾ, ಆದ ತಕ್ಷಣ ನಿಮಗೂ ಸ್ಯಾಲ್ರಿ ಕೊಡ್ತಾರೆ ಅವರು. ನಿಮಗೂ ಏನಾದ್ರು ಲ್ಯಾಂಡ್ ಕೊಡ್ತಾರೆ? ಏನು ಕೊಡ್ತಾರೆ? ಇಲ್ಲಿ ಏನಾಗ್ತಾ ಇತ್ತು, ಕ್ಯಾಶ್ ಇದ್ದಿದ್ದಿಲ್ಲ ಇನ್ನೂ. ಅವಾಗ ಏನು ಮಾಡ್ತಾಯಿದ್ರು ಅವರು? ನೀವು ಫಾರ್ ಎಕ್ಸಾಂಪಲ್ ಇವಾಗ ಮಿಲಿಟ್ರಿ ಲೀಡರ್ ಇದ್ದೀರಾ, ನಿಮ್ಗೆ ಏನು ಮಾಡ್ತಾಯಿದ್ರು? 5 ಎಕರ್ ಲ್ಯಾಂಡ್. ಆ ಲ್ಯಾಂಡಿಂದ ಏನು ಇವಾಗ ನಿಮಗೆ ರೆವಿನ್ಯೂ ಜನ್ರೇಟ್ ಆಗುತ್ತಲ್ಲ, ಅದೇನು? ನಿಮ್ಮ ಸ್ಯಾಲ್ರಿ. ಅದರಲ್ಲಿ ಮತ್ತೆ ನೀವೇನು ಮಾಡಬೇಕು? ಕೆಲವೊಂದು ಸೈನಿಕರನ್ನ ಕೂಡ ನೀವೇನು ಮಾಡಬೇಕಲ್ಲಿ ಮೇಂಟೈನ್ ಮಾಡಬೇಕು. ಅವ್ರ ಎಕ್ಸ್ಪೆಂಡಿಚರ್ನು ಕೂಡ ನೀವೇನು ನೋಡಬೇಕು.
ಆ ಪೀಸ್ ಆಫ್ ಲ್ಯಾಂಡ್ ಏನು ಕೊಡ್ತಾ ಇದಾರಲ್ಲ ಇವಾಗ, ಅದಕ್ಕೆ ಏನಂತ ಕರೀತಾರೆ? ಇವಾಗ ಇಕ್ತಾ ಅಂತ ಕರೀತಾರೆ. ಮುಘಲ್ಸ್ ಬಂದ ಮೇಲೆ ಇದೇ ಇಕ್ತಾ ಏನಾಗುತ್ತೆ? ಎರಡೂ ಒಂದೇ. ಜಾಗೀರ್ ಅಂದ್ರೂ ಒಂದೇ, ಇಕ್ತಾ ಅಂದ್ರೂ ಒಂದೇ. ಇಕ್ತಾ ಮೀನ್ಸ್ ಅ ಪೀಸ್ ಆಫ್ ಲ್ಯಾಂಡ್ ಗಿವನ್ ಟು ಅ ಪರ್ಟಿಕ್ಯುಲರ್ ಪರ್ಸನ್. ಯಾಕೆ? ಸರ್ವಿಸ್ ಕೊಡ್ತಾ ಇದ್ದಾನೆ ಅವನು. ಅದಕ್ಕೆ ದ ಪರ್ಸನ್ ಹೂ ಹೋಲ್ಡ್ that land is called as iqtadar and the system is called as iqtadari system. ಸಪೋಸ್ ಇವಾಗ ಅವರು ಸೈನಿಕರನ್ನು ಕೂಡ ಮೇಂಟೈನ್ ಮಾಡ್ಬೇಕಂತ ಹೇಳಿದೆ ನಿಮಗೆ. ಅವ್ರು ಏನು ಮೇಂಟೈನ್ ಮಾಡ್ತಾರೆ ಸದ ರಾಜನಿಗೆ ಆ ಒಂದು ಸೈನಿಕರ ಅವಶ್ಯಕತೆ ಇದೆ. ಅವಾಗ ಅವ್ರು ಏನು ಮಾಡ್ಬೇಕು? ಅದನ್ನ ಕಳಿಸ್ಕೊಡ್ಬೇಕು. ಇನ್ ಕೇಸ್ ನೀವು 5 ಎಕರ್ ಲ್ಯಾಂಡ್ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ ಇವಾಗ ರಾಜ ನಿಮಗೆ, ಅದರಿಂದ 100 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸ್ಯಾಲ್ರಿ ಒಂದು 40 ರೂಪೀಸ್ ಅಂತ ಇಟ್ಕೊಳ್ಳಿ. ಒಂದು 30 ರೂಪೀಸ್ ಏನು ಮಾಡಿದ್ರಿ ನೀವು? ಆ ಸೈನಿಕರ ಎಕ್ಸ್ಪೆಂಡಿಚರ್ ಹೋಯಿತು. ಏನೋ ಎಷ್ಟು ಉಳಿತು ನಿಮ್ಗೆ ಇವಾಗ? ಎಕ್ಸ್ಟ್ರಾ 30 ರೂಪೀಸ್ ಉಳಿತು. ಎಕ್ಸ್ಟ್ರಾ ಏನು 30 ರೂಪೀಸ್ ಉಳಿಯುತ್ತಲ್ಲ ಅದನ್ನು ವಾಪಸ್ ನೀವು ಯಾರಿಗೆ ಕೊಡ್ಬೇಕು? ಇವಾಗ ಅದನ್ನು ರಾಜನೇ ಸಬ್ಮಿಟ್ ಮಾಡಬೇಕು. ಇದು ಒಂದು ರೂಲ್ ಇರುತ್ತೆ. ಇಕ್ತದಾರ್ ಸಿಸ್ಟಮ್. ಇಲ್ಲಿ ನೋಡಿ ಮತ್ತೆ ಟ್ಯಾಕ್ಸಸ್ ಬಗ್ಗೆ ಇದೆ ನೋಡಿ. ದೇರ್ ವರ್ 3 ಟೈಪ್ಸ್ ಆಫ್ ಟ್ಯಾಕ್ಸಸ್. ನಾನು ನಿಮ್ಗೆ ಹೇಳಿದ್ದೆ ಕರಾಜು, ಜಕಾತು, ಹೌದು ತಾನೆ? ಸೊ ದೇ ವೆಂಟ್ ಆನ್ ಟು ಇಂಪೋಸ್ ನಂಬರ್ ಆಫ್ ಟ್ಯಾಕ್ಸಸ್. ಬೇರೆ ಬೇರೆ ಥರ ತೆರಿಗೆಗಳನ್ನ ಅವ್ರು ಏನು ಮಾಡ್ತಾ ಇದ್ರು? ವಿಧಿಸ್ತಾ ಇದ್ರು. ಖರಾಜ್ ಇರ್ಬೋದು, ಜಜಿಯಾ ಅಂತ ಬರುತ್ತೆ ಲೇಟರ್ ಆನ್. ಏನು ಜಜಿಯಾ ಅಂದರೆ? ಟ್ಯಾಕ್ಸ್ ಇಂಪೋಸ್ಡ್ ಆನ್ ನಾನ್ ಮುಸ್ಲಿಮ್ಸ್. ಅವ್ರ ಮೇಲೆ ಏನು ಮಾಡ್ತಾ ಇದ್ರು? ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾ ಇದ್ರು. ಏನು ಜಜಿಯಾ ಅಂದರೆ? ಪ್ರೊಟೆಕ್ಷನ್ ಟ್ಯಾಕ್ಸ್. ನಾವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಂಪೋಸ್ ಮಾಡ್ತಾರೆ, ಜಜಿಯಾ ಅಂತ ಬರುತ್ತೆ. ಅದರ ಮೇಲೆ ಅದ್ರ ಜೊತೆಗೆ ಏನು ಮಾಡ್ತಾ ಇದ್ರು? ಬೇಸ್ಡ್ ಆನ್ ದ ಫರ್ಟಿಲಿಟಿ ಆಫ್ ದ ಲ್ಯಾಂಡ್ ದೇ ಡಿವೈಡೆಡ್ ದ ಲ್ಯಾಂಡ್ ಇನ್ ಟು ವೇರಿಯಸ್ ಗ್ರೂಪ್ಸ್. ಹೌದು ತಾನೆ? ಫಾರ್ ಎಕ್ಸಾಂಪಲ್ ಅಕ್ಬರ್ ಟೈಮ್ದಲ್ಲಿ ಏನಾಗುತ್ತೆ? ಪೊಲಾಜು, ಪರತಿ, ಚಚಾರು, ಬಂಜಾರು ಅಂತ ಬರುತ್ತೆ ತಾನೆ. ಇವಾಗ ಆ ಟರ್ಮ್ಸ್ ನೆನ್ಪಿಡ್ಲೇಬೇಕು ನೀವು. ಖರಾಜ್ ಅಂತ ಬಂತು ನೋಡಿ ಇವಾಗ, ಟ್ಯಾಕ್ಸ್ ಅದು. ಇಲ್ಲಿ ಬಂದ ನೋಡಿ, ಇಲ್ಲಿ ಚೆಂಗೀಸ್ ಖಾನ್ ದ ಮಂಗೋಲ್ಸ್, ಪೇಜ್ ನಂಬರ್ 36. ಚೆಂಗೀಸ್ ಖಾನ್ ಇನ್ವೇಡೆಡ್ ಇಂಡಿಯಾ. ಇಲ್ಲಿ ಬರ್ತಾನೆ ಅವನು. ಕ್ವಶನ್ ಕೇಳಿದ್ದಾರೆ, ವೆನ್ Genghis Khan knocked the doors of the India, who was the Delhi Sultan? It was Iltutmish. Around 1220 AD ದಲ್ಲಿ ಬರ್ತಾನೆ ಚೆಂಗೀಸ್ ಖಾನ್. ಏನಕ್ಕೆ ಬರ್ತಾನೆ? ಆದ್ರೆ ಬಂದವನು ಇಂಡಿಯಾಗೆ ಎಂಟರ್ ಆಗೋದಿಲ್ಲ, ಅವನು ವಾಪಸ್ ಹೋಗ್ತಾನೆ. ಏನು ಕಾರಣ ಇರ್ಬೋದು? ಒಂದು ಹೆಸರು ನೆನ್ಪಿಡಿ, ಮುಂದೆ ಕೇಳ್ತೀನಂತ ಎಂದಾದ್ರೂ ನಾನು ಮೆಡಿವಲ್ ಹಿಸ್ಟ್ರಿ ಹೇಳ್ಬೇಕಾದ್ರೆ. ಜಲಾಲುದ್ದೀನ್ ಮಂಗ್ಬರ್ಣಿ. ಇಲ್ಲಿ ಇಟ್ಕೊಳ್ಳಿ ಅದನ್ನು. ಜಲಾಲುದ್ದೀನ್ ಮಂಗ್ಬರ್ಣಿ ಅಂತ ಹೆಸರು ನೆನ್ಪಿಡಿ. ನೀವು ಯಾಕೆ ನೆನಪು ಬರ್ತಾ ಇಲ್ವಾ? ಅವನೇ ತಾನೇ. ಇವಾಗ ಯಾರು? ಜಲಾಲುದ್ದೀನ್ ಮಂಗ್ಬರ್ಣಿ ಅಂದರೆ ಕ್ವಾರಿಜ್ಮಿ ಎಂಪೈರ್ ಇರುತ್ತೆ ಅಂತ ಹೇಳ್ತೇನಂತೆ. ಮತ್ತೆ ಚೆಂಗೀಸ್ ಖಾನ್ ದ ಮೋಸ್ಟ್ ಕ್ರೂಯಲ್, ಒನ್ ಆಫ್ ದ ಮೋಸ್ಟ್ ಕ್ರೂಯಲ್ ರೂಲರ್, ಅವನು ಬರ್ತಾನೆ. ಅದು ಕೇಳಿದ್ದಾರೆ. ಆಮೇಲೆ ವಿಜಯನಗರ ಎಸ್ಟಾಬ್ಲಿಷ್ ಆದಾಗ ಡೆಲ್ಲಿ ಸುಲ್ತಾನ್ ಯಾರಿದ್ರು ಅಂತ ಕೇಳಿದ್ದಾರೆ. 1336 ಯಾರಿರ್ಬೋದು? ಇಲ್ಲಿ ಯಾರು ಕಾಣ್ತಾರೆ 1336 ಅಲ್ಲಿ ನಿಮಗೆ? ಮೊಹಮ್ಮದ್ ಬಿನ್ ತುಘಲಕ್ ಇದ್ದಾನೆ ತಾನೆ. ಅವನೇ ಎಲ್ಲಿ? ಕಾಕತಿಯ ವಾರಂಗಲ್ ಅಂತ ಬರ್ತಾರೆ. ರುದ್ರಮಾದೇವಿ ಅಂತ ಮೂವಿ ನೋಡಿದಿರತ್ತಾನೆ ತೆಲುಗುದಲ್ಲಿ. ಒಂದು ಮೂವೀಸ್ ಅದು ನೋಡ್ಬೇಕು ಅವಾಗ ಎಲ್ಲ. ನಮ್ಮ ಸ್ಟೋರಿ ಇರೋದು, ನಮ್ಮ ಹಿಸ್ಟ್ರಿ ಇರೋದೇ ಅಲ್ಲಿ. ಅಲ್ಲಿಂದನೇ ಬರ್ತೇನೆ ನಮ್ಮ ಸ್ಟೋರೀಸ್ ಎಲ್ಲ. ಇವಾಗ ಅವನೇನು ಮಾಡ್ತಾನೆ? ವಾರಂಗಲ್ ಮೇಲೆ ಅಟ್ಯಾಕ್ ಮಾಡಿರ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ವಾರಂಗಲ್ ಮೇಲೆ ಅಟ್ಯಾಕ್ ಮಾಡಿದಾಗ ಕಂಪಿಲಿ ಅಂತ ಕಾಣಿಸ್ತಾ ಇದೆ ಏನೋ ಇಲ್ಲಿ? ಕಂಪಿಲಿ ಇದು ಯಾರ ಅಂಡರ್ದಲ್ಲಿರುತ್ತೆ? ವಾರಂಗಲ್ ಕಾಕತೀಯಸ್ ಅಂಡರ್ದಲ್ಲಿರುತ್ತೆ. ಅದರದ್ದು ನೋಡ್ಕೊಳ್ತಾ ಇದ್ದದ್ದು ಯಾರು? ಹಕ್ಕರಾಯ, ಬುಕ್ಕರಾಯ ಇರ್ತಾರೆ ಇಲ್ಲಿ. ಮೊಹಮ್ಮದ್ ಬಿನ್ ತುಘಲಕ್ ಇಲ್ಲಿ ಅಟ್ಯಾಕ್ ಮಾಡಿ ಇಬ್ಬರನ್ನು ಏನು ಮಾಡಿರ್ತಾನೆ? ಡೆಲ್ಲಿ ತೊಗೊಂಡು ಹೋಗ್ತಾನೆ, ಪ್ರಿಸನರ್ಸ್ ಆಫ್ ವಾರ್ ಅಂತ ಹೇಳ್ಬಿಟ್ಟು. ಹೋಗ್ಬಿಟ್ಟು ಅವ್ರನ್ನ ಫೋರ್ಸ್ಫುಲಿ ಕನ್ವರ್ಷನ್ ಮಾಡಿರ್ತಾನೆ. ಅದಕ್ಕೆ ಇಸ್ಲಾಂಗೆ ಮತಾಂತರ ಆಗಿರ್ತಾರೆ ಅವರು. ಸೊ ಅದಾದಮೇಲೆ ವಾಪಸ್ಸು ಇಲ್ಲಿಗೆ ಬರ್ತಾರೆ. ಇಲ್ಲಿ ಪಂಪಾ ಕ್ಷೇತ್ರಕ್ಕೆ ಬಂದು ವಿದ್ಯಾರಣ್ಯರ ಒಂದು ಗೈಡೆನ್ಸ್ ಮೇಲೆ ಏನು ಮಾಡ್ತಾರೆ ಅವರು? ವಾಪಸ್ ಹಿಂದೂ ಧರ್ಮಕ್ಕೆ ಮರು ಮತಾಂತರ ಆಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡೋದು. ಈ ಥರ ಕ್ವಶನ್ಸ್ ಕೇಳ್ತಾರೆ. ಕಂಟೆಂಪರರಿ, ಸಮಕಾಲೀನವರು ಯಾರಿದ್ರು? ಇಮ್ಮಡಿ ಪುಲ್ಕೇಶಿದ್ದಾಗ ಯಾರಿರ್ತಾರೆ ನಾರ್ತ್ದಲ್ಲಿ? ಉತ್ತರ ಪ್ರದೇಶ್ವರ, ಹರ್ಷವರ್ಧನ್. ಈ ಥರ ಕ್ವಶನ್ಸ್ ಕೇಳ್ತಾರೆ. ಡೆಲ್ಲಿ ಸುಲ್ತಾನೇಟ್ ಅಂತ ಬಂದಾಗ ಖಿಲ್ಜಿ ಮೇಲೆ ಫೋಕಸ್ ಮಾಡಿ, ಎಸ್ಪೆಷಲಿ ಅಲಾವುದ್ದೀನ್ ಖಿಲ್ಜಿ. ಅವನಕ್ಕಿಂತ ಮುಂಚೆ ಅಂದರೆ ಬಾಲ್ಬನ್, ಎಲ್ಲಿ ಸ್ಲೇವ್ ಡೈನೆಸ್ಟಿಯಲ್ಲಿ ಬಾಲ್ಬನ್. ಅವನು ತುಂಬ ರಿಫಾರ್ಮ್ಸ್ ತೊಗೊಂಬರ್ತಾನೆ. ಫಾರ್ ಎಕ್ಸಾಂಪಲ್ ಸಿಜಾದ ಮತ್ತು ಪೈಬೋಸ್ ಅಂತ ತೊಗೊಂಬರ್ತಾನೆ. ಆಮೇಲೆ ಜಿಲ್ಲೆ ಇಲಾಹಿ ಬೇರೆ, ದಿನೇ ಇಲಾಹಿ ಎರಡು ತೊಗೊಂಬರ್ತಾರೆ. ಅಕ್ಬರ್ ತೊಗೊಂಬರೋದು ಯಾವುದು? ದಿನೇ ಇಲಾಹಿ. ಬಾಲ್ಬನ್ ತೊಗೊಂಬರೋದು ಜಿಲ್ಲೆ ಇಲಾಹಿ. ಅಂದ್ರೆ ನಾನೇನು? ದೇವರ ಒಂದು ನೆರಳು. ಅವನೊಬ್ಬ ಮೆಸೆಂಜರ್ ಅಂತ ಹೇಳ್ತಾನೆ. ಅಂದರೆ ತನ್ನ ಒಂದು ಪೊಸಿಷನ್ನ ಎತ್ತರದಲ್ಲಿ ತೋರಿಸೋಳಿಕ್ಕೆ ಏನು ಮಾಡಿರ್ತಾನೆ ಬಾಲ್ಬನ್, ಆ ಥರ ಮಾಡ್ತಾನೆ. ಸೊ ಈ ಥರ ಬಾಲ್ಬನ್ ತೊಗೊಂಬಂದಿರೋದು. ಅಲಾವುದ್ದೀನ್ ಖಿಲ್ಜಿ ನೆನ್ಪಿಡಿ. ಅದಾದ ನಂತರ ಮೊಹಮ್ಮದ್ ಬಿನ್ ತುಘಲಕ್ಕು
ಫಿರೋಜ್ ಶಾ ತುಘಲಕ್. ಎಸ್ಪೆಷಲಿ ಫಿರೋಜ್ ಶಾ ತುಘಲಕ್ ಟೈಮಲ್ಲಿ ಏನಾಗುತ್ತೆ, ಇರಿಗೇಷನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾನೆ ಅವನು. ಕೆನಲ್ಸ್ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಮೊಹಮ್ಮದ್ ಬಿನ್ ತುಘಲಕ್ 5 ಸ್ಟೆಪ್ಸ್ ತಗೊಳ್ತಾನೆ, 5 ಇನಿಷಿಯೇಟಿವ್ಸ್. ಒಂದು, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಫ್ರಮ್ ಡೆಲ್ಲಿ ಟು ದೇವಗಿರಿ ಆರ್ ದೌಲತಾಬಾದ್. ಎರಡನೇದ್ದು ಖುರಾಸಾನ್ ಎಕ್ಸ್ಪಿಡಿಷನ್, ಇಲ್ಲಿ ಇರಾಕ್ ಮತ್ತು ಇರಾನ್, ಅದು ಎಕ್ಸ್ಪಿಡಿಷನ್. ನೆಕ್ಸ್ಟು ಕರಾಚಿಲ್ ಎಕ್ಸ್ಪಿಡಿಷನ್, ಎಲ್ಲಿ ಕುಮಾಯಿನ್ ಹಿಲ್ಸ್, ಆಸಾಮ್ನ ಕಂಟ್ರೋಲ್ ಮಾಡಿರ್ತಾನೆ. ನಾಲ್ಕನೇದ್ದು, ಇದು ಎಲ್ಲ ಫೇಲ್ ಆಗಿದ್ದಕ್ಕೆ ಅವನೇನು ಮಾಡ್ತಾನೆ, ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ತಾನೆ. ನಾಲ್ಕನೇದು. ಐದನೇದು, ಇಶ್ಯೂ ಆಫ್ ಟೋಕನ್ ಕರೆನ್ಸಿ. ಸೊ ಹೀಗಾಗಿ ಮೊಹಮ್ಮದ್ ಬಿನ್ ತುಘಲಕ್ ಮೇಲೆ ಕ್ವಶನ್ಸ್ ಜಾಸ್ತಿ ಬಂದಿದೆ. ಇಲ್ ಫೇಟೆಡ್ ಐಡಿಯಾಲಿಸ್ಟ್ ಅಂತ ಕರಿತಾ ಇದ್ರು ಅವನಿಗೆ. ಏನು? ಇಲ್ ಫೇಟೆಡ್ ಐಡಿಯಾಲಿಸ್ಟ್ ಅಂದರೆ ಮಾಡಿದ ಕೆಲಸಗಳು ಅಥವಾ ತೊಗೊಂಡಂಥ ಇನಿಷಿಯೇಟಿವ್ಸ್ ಕರೆಕ್ಟ್ ಆಗಿತ್ತು, ಆದರೆ ಇಂಪ್ಲಿಮೆಂಟೇಷನ್ ಎಲ್ಲ ಅವನು ಏನು ಮಾಡ್ತಾನೆ. ಯಾಕಂದರೆ ಹಿಮಾಲಯಕ್ಕೆ ನೀವು ವಿಂಟ್ರಲ್ಲಿ ಹೋದ್ರೆ ಏನಾಗ್ತೀರ, ವಾಪಸ್ ಬರ್ತೀರಾ ಅಂಥದ್ದು ಮಾಡಿರ್ತಾನೆ ಅವನು. ಕುಮಾಯಿನ್ ಹಿಲ್ಸ್ ಅಂದರೆ ನಾರ್ತ್ ಈಸ್ಟರ್ನ್ ಪಾರ್ಟ್, ಅದನ್ನು ಕ್ಯಾಪ್ಚರ್ ಮಾಡೋಕೆ ಹೋಗ್ತಾನೆ. ಯಾವಾಗ ಹೋಗ್ತಾನೆ? ಮಾನ್ಸೂನ್ ಟೈಮ್ದಲ್ಲಿ ಹೋಗ್ತಾನೆ. ಮಾನ್ಸೂನಲ್ಲಿ ನಾರ್ತ್ ಈಸ್ಟಲ್ಲಿ ಹೆಂಗಿರುತ್ತೆ ಮಳೆ? ಗಂಗಾ ಮತ್ತು ಬ್ರಹ್ಮಪುತ್ರ. ಅದಕ್ಕೆ ಅವ್ನಿಗೆ ಏನು ಮಾಡ್ತಾರೆ, ಇಲ್ ಫೇಟೆಡ್ ಐಡಿಯಾಲಿಸ್ಟ್. ಹಣೆ ಬರ ಸರಿ ಇಲ್ಲ ಅಂತ. ಆದರೆ ಮೋಸ್ಟ್ ಲಿಟ್ರೇಟ್ ಅಂದರೆ ಯಾರು? ಅವನೇ. ಅದಕ್ಕೆ ಅತಿ ಬುದ್ಧಿವಂತರು ಏನು ಮಾಡ್ತಾರೆ, ತಪ್ಪು ಮಾಡೋದು. ಅದಕ್ಕೆ UPSCಗೆ ಅತಿ ಬುದ್ಧಿವಂತರು ಬೇಡ, ಎವರೇಜ್ ಪರ್ಸನ್ಸ್ ಬೇಕು ಅವ್ರಿಗೆ. ಯಾಕಂದರೆ ಅತಿ ಬುದ್ಧಿವಂತರಿಗೆ ಬೇರೆ ಕೆಲಸ ಇದೆ, ಅವ್ರಿಗೆ ಇಸ್ರೋ ಇದೆ, ಹೌದು ತಾನೆ? ಸೊ ಅಲ್ಲೆಲ್ಲ ಹೋಗ್ತಾರೆ. ಒಂದು ಅಡ್ಮಿನಿಸ್ಟ್ರೇಷನ್ನು, ಇನ್ನೊಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಕ್ವಶನ್ಸ್ ಕಂಟಿನ್ಯೂಸ್ ಆಗಿ ಕೇಳಿದ್ದಾರೆ ಡೆಲ್ಲಿ ಸುಲ್ತಾನೇಟ್ ಮೇಲೆ. ಬೇಕಾದರೆ ಇದು ಬರ್ಕೊಳ್ಳಿದ್ದು ಕ್ರೊನಾಲಜಿಕಲ್ ಆರ್ಡರ್ ಬರ್ಕೊಂಬಿಡಿ ಅದನ್ನು. ಅದ್ರ ಜೊತೆಗೆ ಇಲ್ಲಿ ಏನು ಮಾಡ್ತೀವಿ, ರಜಪೂತ್ ಡೈನೆಸ್ಟಿನೂ ಓದ್ತೀವಿ. ಇಲ್ಲಿ ಪೃಥ್ವಿರಾಜ್ ಚವ್ಹಾಣ್, ರಾಣಾ ಸಂಘ ಆಗಿರ್ಬೋದು, ಮೈಟಿ ರೂಲರ್ಸ್ ಅವರೆಲ್ಲ. ರಾಣಾ ಸಂಘ ಒಂದು ಕಣ್ಣು ಒಂದು ಕಾಲು ಇರೋದಿಲ್ಲಂತೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ, ಇನ್ನೊಂದ್ಸಲ ಯುದ್ಧಕ್ಕೆ ಹೋಗ್ಬೇಕಾದ್ರೆ, ಆದರೂ ಹೋಗ್ತಾನಂತೆ. ಅಂದರೆ ಆ ಫೈಟಿಂಗ್ ಸ್ಪಿರಿಟ್ ಅಂತ ಏನು ಕರಿತೀವಲ್ಲ, ಕೊನೆವರೆಗೂ ಇರಬೇಕದು. ರಾಣಾ ಸಂಘ, ರಾಣಾ ಕುಂಭ, ಹೆಸರೇ ಕುಂಭಕರ್ಣ ಅಂತೆ ಒಂದು. ಅಷ್ಟು ಪವರ್ಫುಲ್ ಇದ್ದ. ಅಂದ್ರೆ ನಿದ್ದೆ ಮಾಡ್ತಾನಂತಲ್ಲ, ಮತ್ತೆ ಅಷ್ಟು ಪವರ್ಫುಲ್ ಇದ್ದಂತೆ ರಾಣಾ ಕುಂಭ. ಮೋಸ್ಟ್ ಪವರ್ಫುಲ್ ಇರಲ್ಲ, ಮೈಟಿ ರೂಲರ್ಸ್ ಅವರೆಲ್ಲ ರಾಜಪೂತ್ಸ್. ಅದಕ್ಕೆ ಅಕ್ಬರ್ ಏನು ಮಾಡ್ತಾನೆ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾನೆ ಅವನು. ಯಾಕಂದರೆ ಹುಮಾಯೂನ್ ತೀರ್ ಹೋದ ನಂತರ ಅಕ್ಬರ್ ಬರ್ತಾನೆ. ಇವಾಗ ಅವನಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ರಾಜಪೂತ್ಸ್ಗೆ ಲೆಟ್ರ್ ಬರೀತಾನಂತ ಅಕ್ಬರ್. ಏನಂತ? ಇನ್ಮೇಲೆ ನೀವೆಲ್ಲ ನನ್ನ ಅಂಡರ್ದಲ್ಲಿ ವರ್ಕ್ ಮಾಡಬೇಕು. ಎಲ್ಲ ಲೆಟರ್ಸ್ ವಾಪಸ್ ಬರುತ್ತಂತೆ. ಏನು ಹರಿದು ಕಳಿಸ್ಬಿಡ್ತಾರಂತೆ. ಅವಾಗ ಕೇಳ್ತಾನೆ, ಯಾರು ಇವರು ರಜಪೂತ್ಸ್ ಅಂದರೆ ಏನು ಬೇಕು ಇವರಿಗೆ? ಅವಾಗ ಹೇಳ್ತಾರೆ, ರಜಪೂತ್ಸ್ ನೋಡಿ ಸರ್, ನೀವು 2 ಕೊಡಬೇಕು. ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಹೌದಾ? ಮೂಟೆಗಟ್ಟಲೆ ತುಂಬಿ ಕೊಡಿ ಅಂತ ಹೇಳ್ತಾನಂತ ಅಕ್ಬರ್. ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಏನಿದೆ? ಎರಡನೇದು ಏನು ಬೇಕು ಸರ್? ಯಾವತ್ತೂ ಅವ್ರು ವಾರ್ ಮಾಡ್ತಿರ್ಬೇಕು. ಯಾಕಂದರೆ ಫೈಟಿಂಗ್ ಸ್ಪೀಡ್ ಜಾಸ್ತಿ ಇದೆ. ಹೌದಾ? ನನಗೆ ಬೇಕಾಗಿರೋದು ಅದನ್ನೇ ಕರ್ಕೊಂಬನ್ನಿ ಅವರು. ಅದಕ್ಕೆ ಅವನು ಏನು ಮಾಡ್ತಾನೆ, ಮದುವೆ ಸಂಬಂಧಗಳನ್ನ ಬೆಳೆಸಿಬಿಡ್ತಾನೆ ಅವನು. ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು ಅವರು ಔರಂಗಜೇಬ್ ಬರೋವರೆಗೂ. ಯಾಕಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಶಿವಾಜಿನ ಸಪ್ರೆಸ್ ಮಾಡಲಿಕ್ಕೆ ಔರಂಗಜೇಬ್ ಯಾರನ್ನ ಕಳಿಸಿರ್ತಾನೆ? ಅದೇ ಮಾನ್ ಸಿಂಗು, ಅದೇ ಜೈಸಿಂಗು, ಅವರೇ ಬರ್ತಾರೆ. ಅದೇ ಯಾಕೆ ರಾಣಾ ಸಂಘನ ಕೊಲ್ಲೋಕೆ ಬರೋರು ಯಾರು? ಅದೇ ರಜಪೂತ್ಸೆ. ಸೊ ಈ ಥರ ಅಕ್ಬರ್ ಏನು ಮಾಡಿದ, ಡಿಪ್ಲೊಮೆಟಿಕ್ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ರಜಪೂತ್ಸ್ನ ಯೂಸ್ ಮಾಡ್ಕೊಂಡ. ಔರಂಗಜೇಬ್ ಶಿವಾಜಿಗೆ ಅದನ್ನೇ ಮಾಡ್ಲಿಕ್ಕೆ ಹೋಗಿರ್ತಾನೆ, ಆದರೆ ಫೇಲ್ ಆಗುತ್ತೆ. ಅದು ಹೇಳ್ತಾನಂತೆ ಬಂದಾಗ ನಿಮಗೆ. ಸೊ ಈ ಒಂದು ಇದನ್ನು ಬರ್ಕೊಂಬಿಡಿ, ಅದನ್ನು ಕ್ರೊನಾಲಜಿಕಲ್ ಆರ್ಡರ್ ಬರೋಕ್ಕಿಂತ ಮುಂಚೆ ಏನು ಮಾಡಿ, 1191, 1192 ಎರಡು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಬ್ಯಾಟಲ್ ಆಫ್ಟರ್ ಏನ್, ಸೆಕೆಂಡ್ ಬ್ಯಾಟಲ್ ಆಫ್ಟರ್ ಏನ್. ಸೆಕೆಂಡ್ ಬ್ಯಾಟಲ್ ಆಫ್ಟರ್ ಏನ್ ವಿತ್ ವಿಚ್ ದ ಡೆಲ್ಲಿ ಸುಲ್ತಾನೇಟ್ ವಾಸ್ ಎಸ್ಟಾಬ್ಲಿಷ್ಡ್. ಬರ್ರಿ ಅಂದ ತಕ್ಷಣ ಹಿಂಗೆ ಬರ್ಕೊಳಕ್ಕೆ ಹೋಗ್ಬೇಡಿ, ಮೈಂಡ್ ಮ್ಯಾಪ್ ಹಾಕೊಳ್ಳಿ. ಅಲ್ಲಿ ಫಸ್ಟ್ ಡೆಲ್ಲಿ ಸುಲ್ತಾನೇಟ್ ಎಷ್ಟು ಬರುತ್ತೆ ಇವಾಗ, 1, 2, 3, 4, 5 ಈ ಥರ ಮೈಂಡ್ ಮ್ಯಾಪ್ ಹಾಕೊಳ್ಳಿ, ನೆನಪಿಡ್ಲಿಕ್ಕೆ ಈಸಿ ಆಗುತ್ತೆ. ಫಸ್ಟ್ ಸ್ಲೇವ್ ಡೈನೆಸ್ಟಿ, ಖಿಲ್ಜಿ ಡೈನೆಸ್ಟಿ, ತುಗ್ಲಕ್, ಸಯೀದ್ ಆ್ಯಂಡ್ ಲೋದೀಸ್. ಫಸ್ಟ್ 4 ವರ್ ಟರ್ಕ್ಸ್. ಇಲ್ಲಿವರೆಗೂ ಸೈಸ್ವರೆಗೂ ಟರ್ಕಿಶ್ ಒರಿಜಿನ್. ದ ಲಾಸ್ಟ್ ಡೈನೆಸ್ಟಿ ವಾಸ್ ಓನ್ಲಿ ದ ಅಫ್ಘನ್ಸ್. ಮತ್ತೆ ಬಾಬರ್ ಟರ್ಕಿಶ್ ಒರಿಜಿನ್ ಅವನು, ಮಿಕ್ಸ್ ಬ್ರೀಡ್ ಅವನು, ತೈಮೂರ್ ಮತ್ತು ಚೆಂಗೇಜ್ ಖಾನ್. ಆದರೆ ಬಾಬರ್ ಹುಮಾಯೂನ್ ಆದಮೇಲೆ ಹುಮಾಯೂನ್ ಮತ್ತು ಅಕ್ಬರ್ ಮೊದಲೇ ಒಬ್ಬನು ಬರ್ತಾನೆ, ಶೇರ್ ಶಾ ಸೂರಿ. ಹಿ ವಾಸ್ ಅಫ್ಘಾನ್ ಅಗೇನ್. ಅಫ್ಘಾನ್ಸ್ಗೆ ಟರ್ಕ್ಸ್ಗೆ ಯಾವತ್ತಿಂದನೂ ಕನ್ಫ್ಲಿಕ್ಟ್ ಇದ್ದೇ ಇದೆ ಅವರಿಗೆ. ಕೀವರ್ಡ್ಸ್ ಮಾತ್ರ ಜಾಸ್ತಿ ಬರುತ್ತೆ ಇಲ್ಲಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಜಜಿಯಾ, ಖರಾಜು, ದಿವಾನೆ ಅರ್ಜು, ಆಮೀರೆ ಕೋಯ್, ಈ ಥರ ಟರ್ಮ್ಸು ಮೆಡಿವಲಿಸ್ಟದಲ್ಲಿ ಜಾಸ್ತಿ ಬರುತ್ತೆ. ಆ ಟರ್ಮ್ಸ್ ಎಲ್ಲಾನು ನೆನ್ಪಿಡ್ಬೇಕು. ಆಮೇಲೆ ರಾಣಾ ಸಂಗನ್ ಮಧ್ಯೆ ಮತ್ತು
ಬಾಬರ್ ಮಧ್ಯೆ ಏನೇನು ಬ್ಯಾಟಲ್ಸ್ ಆಗುತ್ತೆ, ಯಾವ ಬ್ಯಾಟಲ್ಸ್ ಆಗಿದೆ ಅದನ್ನು ನೆನಪಿಡಲೇಬೇಕು. ಬ್ಯಾಟಲ್ ಆಫ್ ಕಣ್ವಾ, ಬ್ಯಾಟಲ್ ಆಫ್ ಚಂಡೇರಿ, ಈ ಥರ ಎಲ್ಲ ಬರುತ್ತೆ. ಮೇದಿನಿ ರಾಯ್ ಅಂತ ಬರ್ತಾನೆ ಒಬ್ಬನು ಮಧ್ಯದಲ್ಲಿ, ಅವನು ಯಾರು. ಸೊ ಬ್ಯಾಟಲ್ಸ್ ಮಾತ್ರ ಇಂಪಾರ್ಟೆಂಟು. ಸ್ವಲ್ಪ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರನ್ನು ಫೋಕಸ್ ಮಾಡಿ. ಫೀಚರ್ಸ್ ಏನಿತ್ತು ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ 2 ಆರ್ಚ್ ಮತ್ತು 2 ಡ್ರೋಮ್ನ ಇಂಟ್ರೊಡ್ಯೂಸ್ ಮಾಡೋದು ಯಾರು? ಡೆಲ್ಲಿ ಸುಲ್ತಾನ್ಸ್. ಅಂದರೆ ಆರ್ಚ್ ಇತ್ತು, ಆದರೆ 2 ಆರ್ಚ್ ಅಂದರೆ ಕರೆಕ್ಟಾಗಿ ಆರ್ಚ್ ಫಾರ್ಮಲ್ಲೇ ಕನ್ಸ್ಟ್ರಕ್ಟ್ ಮಾಡೋದು ಯಾರು? ಡೆಲ್ಲಿ ಸುಲ್ತಾನ್ಸು. ಮತ್ತು ಡೋಮ್ಸ್ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ಮೋಟಿವ್ಸ್ ಏನು, ಕಾಲಿಗ್ರಫಿ ಅಂದರೆ ಏನು, ಅರ್ಬೆಸ್ಕ್ಯೂ ಅಂದರೆ ಏನು, ಫೀಚರ್ಸ್ ಬರುತ್ತೆ. ಲಿಂಟಲ್ ಅಂತ ಕರಿತೀವಿ, ಹೌದು ತಾನೆ. ಅದ್ರ ಜೊತೆಗೆ ಗೋಡೆಗಳನ್ನು ಅವ್ರು ಏನು ಮಾಡ್ತಾಯಿದ್ರು? ಸ್ಟ್ರೈಟಾಗಿ ಕಟ್ತಾ ಇಲ್ಲ, ಸ್ವಲ್ಪ ಸ್ಲ್ಯಾಂಟಾಗಿ ಕಟ್ತಾಯಿದ್ರು. ಯಾಕೆ? ಸ್ಟ್ರೆಂತ್ ಜಾಸ್ತಿ ಕೊಡುತ್ತೆ. ಇವಾಗ ಸ್ಟ್ರೈಟ್ ಇದ್ದ ಗೋಡೆಗೆ ನೀವು ಏನಾದರೂ ಬಂಬಾರ್ಡಿಂಗ್ ಮಾಡಿದ್ರೆ ಏನಾಗುತ್ತೆ? ಇಮಿಡಿಯೇಟ್ಲಿ ಕುಸಿದು ಬಿಡುತ್ತೆ. ಅದು ಸ್ವಲ್ಪ ಸ್ಲ್ಯಾಂಟ್ ಮಾಡಿದರೆ ಬೇಸ್ ಏನಿರುತ್ತೆ ದೊಡ್ಡದಾಗುತ್ತೆ, ಹೀಗಾಗಿ ಲೈಫ್ ಜಾಸ್ತಿ ಇರುತ್ತೆ. ಈ ಥರ ಟೆಕ್ನಿಕ್ಸ್ನ ಎಲ್ಲ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಥಕ್ವಿಕ್ ಆದರೂ ಬೀಳೋದಿಲ್ಲ. ಯಾಕಂದ್ರೆ ಬೇಸ್ ಯಾವಾಗ ಏನು ದೊಡ್ಡದಾಗುತ್ತಲ್ಲ ಅವಾಗ ಏನಾಗುತ್ತೆ ನಿಮಗೆ ಜಾಸ್ತಿ ಬರುತ್ತೆ. ಈ ಥರ ಫೀಚರ್ಸ್ ಯೂಸ್ ಮಾಡಿದೆ. ಮತ್ತು ಅವ್ರೇನಾದ್ರು ಬಿಲ್ಡಿಂಗ್ಸ್ನ ಕಟ್ಸಿದಾರ ಅದನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಕುತುಬುದ್ದೀನ್ ಐಬಕ್ ಸ್ಟಾರ್ಟ್ ಮಾಡ್ತಾನೆ, ಅದ್ರ ಕಂಪ್ಲೀಟ್ ಮಾಡೋದು ಯಾರು? ಇಲ್ತುತ್ಮಿಶ್. ಕ್ಯಾನಲ್ಸ್ ಕನ್ಸ್ಟ್ರಕ್ಟ್, ಫಿರೋಜ್ ಶಾ ತುಘಲಕ್ ಕ್ಯಾನಲ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಎಲ್ಲಿಂದ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಿದಾರೆ ಅಂತ ಕೇಳಿದ್ದಾರೆ. ಹನ್ಸಿ, ಸಿರ್ಸಾ ಅಂತ ಹೇಳಿದ್ನಲ್ಲ ನಿಮಗೆ. ಆದರೆ ಮುಗಲ್ಸ್ ಮೇಲೆ ಏನು ಮಾಡ್ತಾರೆ, ಅಲ್ಲಿ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಜಹಾಂಗೀರ್ ಮತ್ತು ಶಾಜಾನ್. ಸೊ ಇವ್ರು ಅಡ್ಮಿನಿಸ್ಟ್ರೇಷನ್ ಮೇಲೆ ಫೋಕಸ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಕಂಟಿನ್ಯೂ ಬಂದಿದೆ. ರಜಪೂತ್ಸಲ್ಲಿ ಮತ್ತೆ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. 2 ಥರ ಬರುತ್ತೆ, ರಘುವಂಶಿ, ಚಂದ್ರವಂಶಿ, ಸೂರ್ಯವಂಶಿ ಅಂತ ಫ್ಯಾಮಿಲೀಸ್ ಬರುತ್ತೆ ಕೆಲವೊಂದು. ಅವರೇ ರಾಣಾ ಸಂಗ, ರಾಣಾ ಕುಂಭ. ಚಂದ್ರವಂಶಿ ಅಂದರೆ ಕೃಷ್ಣನ ಒಂದು ಫಾಲೋವರ್ಸ್. ಸೂರ್ಯವಂಶಿ ಅಂದರೆ ಸೊ ಆ ಥರ ಕ್ವಶನ್ಸ್ ಕೇಳಿದ್ದಾರೆ. ಸೊ ರಜಪೂತ್ ಮೇಲೆ ಕೂಡ ಫೋಕಸ್ ಮಾಡಿ. ಸೊ ಏನಾದ್ರು ಡೌಟ್ಸ್ ಇದಾನ? ಇಲ್ಲ ಮೋತಿಫ್ ಅಂತ ಬರೋದು ಬ್ರ್ಯಾಕೆಟಲ್ಲಿ ನೀವು ಆ ಥರ ಅವರು ಲೋಟಸ್ ಯೂಸ್ ಮಾಡ್ತಾಯಿದ್ರು, ಗಂಟೆಗಳನ್ನ ಯೂಸ್ ಮಾಡ್ತಾಯಿದ್ರು ಬರೀ. ಅಂದರೆ ಅಲಂಕಾರಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ಒಂದು ಮೋಟಿವ್ಸ್ ಬಳಸ್ತಾಯಿದ್ರು. ಇಲ್ಲ ಕಾಲಿಗ್ರಫಿ ಅಂತ ಕರಿತೀವಿ ನಾವು. ಕುರಾನ್ದಲ್ಲಿ ಏನು ಬರುತ್ತಲ್ಲ ಆಯತ್ ಅಂತ ಹೇಳಿದ್ದೆ ನಿಮಗೆ, ವರ್ಸಸ್, ಅದನ್ನು ಕೆತ್ತನೆ ಮಾಡ್ತಾಯಿದ್ರು. ಇಲ್ಲ ಜಾಮೆಟ್ರಿಕಲ್ ಶೇಪ್ಸ್ನ ಯೂಸ್ ಮಾಡ್ತಾಯಿದ್ರು. ಸೊ ಇದು ಸುಮ್ಮನೆ ನಿಮಗೆ ಟ್ರೇಲರ್ ಮಾತ್ರ. ಪಿಕ್ಚರ್ ಬರುತ್ತೆ ಹಿಂದೆ ಡೆಲ್ಲಿ ಸುಲ್ತಾನೇಟದ್ದು. ಇವಾಗಲೇ ಮುಖ ಮತ್ತು ಹಿಂಗೆ ಮಾಡಬೇಡಿ, ಅಲ್ಲಿ ಇನ್ನೂ ದೊಡ್ಡದು ಬರುತ್ತೆ. ಅವಾಗ ಇನ್ನೂ ದೊಡ್ಡದಾಗುತ್ತೆ ಕಣ್ಣುಗಳು. ಅವಾಗ ಇವಾಗಲೇ ದೊಡ್ಡದು ಮಾಡಿದ್ರೆ ಹೆಂಗೆ? ಅವಾಗ ಕ್ವಶನ್ಸ್ ಕೊಡ್ತೇನಂತೆ, ಅವಾಗ ಬರೀರಂತೆ. ಮತ್ತೆ ಅವಾಗ ರೈಟಿಂಗ್ ಪ್ರಾಕ್ಟೀಸ್ ಆಗುತ್ತೆ. ಅವಾಗ ಏನು ಡೌಟ್ಸ್ ಇಲ್ಲ. ಸೊ ನಾಳೆ ಏನು ಮಾಡೋಣ, ಮುಗಲ್ಸ್ ಅಲ್ಲಿ ಏನು ಓದಬೇಕು, ಹೇಗೆ ಓದಬೇಕು ಅದನ್ನು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಭಕ್ತಿ ಮೂಮೆಂಟ್, ಸೂಫಿ ಮೂಮೆಂಟ್, ನಿರ್ಗುಣ, ಸಗುಣ. ನಿರ್ಗುಣ ಅಂದರೆ ಏನು? ದೇವರಿಗೆ ಆಕಾರ ಇಲ್ಲ. ಸಗುಣ ಅಂದರೆ ಆಕಾರ ಇದೆ ಅಂತ ಹೇಳ್ತಾರೆ, ಅದು ಭಕ್ತಿ ಸೆಂಟ್ಸ್. ಅದೇ ಥರ ಸೂಫಿಸಮಲ್ಲಿ ಇಬ್ಬರು ಬರ್ತಾರೆ, ಬಾಷಾರ, ಬೇಷಾರ. ಬಾಷಾರ ಅಂದರೆ ಯಾರು? ದ ಒನ್ ಹೂ ಫಾಲೋಡ್ ದ ಶರಿಯಾ ಆರ್ ದ ಇಸ್ಲಾಮಿಕ್ ಲಾ. ಬೇಷಾರ ಮೀನ್ಸ್ ದ ಒನ್ ಹೂ ರಿಜೆಕ್ಟೆಡ್ ದ ಶರಿಯಾ ಲಾ. ಅಲ್ಲಿ ಬರ್ತಾರೆ. ಅದನ್ನು ಸ್ಟಡಿ ಮಾಡೋಣ ನಾಳೆ. ಅಂದರೆ ಏನೇನು ಓದಬೇಕು. ನೆಕ್ಸ್ಟ್ ಬರೋ 2 ಟಾಪಿಕ್ ಅಂದರೆ ಮುಗಲ್ಸು ಮತ್ತು ಸೂಫಿಸಮ್, ಭಕ್ತಿ ಮೂಮೆಂಟ್. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ಸ್ ಕಂಟಿನ್ಯೂಸ್ ಆಗಿ ಕೇಳಿದ್ದಾರೆ. 2ರಲ್ಲೂ ಬರುತ್ತೆ ಕ್ವಶನ್ಸ್. ಒಂದು ಇವ್ರದ್ದು ಅಡ್ಮಿನಿಸ್ಟ್ರೇಷನ್ನು, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರು. ಸೂಫಿ ಮೂಮೆಂಟು ಮತ್ತು ಭಕ್ತಿ ಮೂಮೆಂಟ್ ಮೇಲೆ ಏನು ಕೇಳ್ತಾರೆ, ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ, ಸಮಾಜಕ್ಕೆ ಅವರ ಕೊಡುಗೆಯನ್ನು ಏನು ನೀಡಿದ್ದಾರೆ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಭಕ್ತಿ ಮೂಮೆಂಟ್ ಅಂತ ಬಂದ ತಕ್ಷಣ ಏನು ಮಾಡ್ತಾರೆ, ಶಂಕರಾಚಾರ್ಯರು ಇರ್ಬೋದು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯ, ರಮಾನಂದ, ಕಬೀರ್ ದಾಸು, ಗುರುನಾನಕ್, ಚೈತನ್ಯ ಮಹಾಪ್ರಭು, ಸಂತ ತುಕಾರಾಮು, ಇವ್ರನ್ನೆಲ್ಲ ಅಲ್ಲಿ ಸ್ಟಡಿ ಮಾಡೋಣ. ಅದಾದ ನಂತರ ಸೂಫಿ ಮೂಮೆಂಟ್, ಅಲ್ಲಿ ಸೂಫಿ ಮೂಮೆಂಟ್, ಸಲೀಂ ಚಿಷ್ಟಿ, ಸಿಲ್ಸಿಲಾಸ್ ಅಂತ ಬರುತ್ತೆ ಅಂತ ಹೇಳಿದ್ದೆ ತಾನೆ ಇವಾಗ. ಚಿಷ್ಟಿ ಇರ್ಬೋದು, ಸುಹರ್ವರ್ದಿ, ನಕ್ಷಬಂದಿ, ಕದ್ರಿ ಅಂತ ಸಿಲ್ಸಿಲಾಸ್ ಬರುತ್ತೆ ಅಲ್ಲಿ, ಅದನ್ನೆಲ್ಲ ಸ್ಟಡಿ ಮಾಡೋಣ. ಅದಾದ ನಂತರ ಮರಾಠಾಸ್, ಏನು ಶಿವಾಜಿ, ಸ್ವಲ್ಪ ಮಟ್ಟಿಗೆ ಶಿವಾಜಿ. ಯಾಕಂದರೆ ಪೇಶ್ವಾ ಎಲ್ಲಿ ಸ್ಟಡಿ ಮಾಡ್ತೀವಿ ನಾವು, ಯೂಶ್ವಲಿ ಮಾಡರ್ನ್ ಹಿಸ್ಟ್ರಿದಲ್ಲಿ ಸ್ಟಡಿ ಮಾಡ್ತೀವಿ. ಆದರೆ ಇಲ್ಲಿ ಕೂಡ ಏನು ಮಾಡೋಣ, ಪೇಶ್ವಾಂದ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಎಂಡ್ ಆಗುತ್ತೆ. ಸೊ ಸಿಲೆಬಸ್ ಬೇಕಾದ್ರೆ ಬರ್ಕೊಳ್ಳಿ ಒಂದ್ಸಲ ಅದನ್ನು, ಅವಾಗ ಮತ್ತೆ ಹೇಳ್ತೇನಂತೆ. ಇವಾಗಲೂ ಕೂಡ ಸಿಲೆಬಸ್ ಕರೆಕ್ಟಾಗಿ ಇದು ಮಾಡಿ ಅದನ್ನು, ಯಾಕಂದ್ರೆ ನಿಮ್ಮ ಸಿಲೆಬಸ್ ನಿಮ್ಗೆ ಗೊತ್ತಿರ್ಬೇಕು. ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ವಿಲ್ ಸ್ಟಾರ್ಟ್ ವಿತ್ ದ, ಎಲ್ಲಿ ಸ್ಟಾಪ್ ಮಾಡಿದ್ದೀವಿ ಇವಾಗ, ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ ಸ್ಟೋನ್ ಏಜಿಂದ ಸ್ಟಾರ್ಟ್ ಮಾಡಿರ್ತೀವಿ.
ಹೌದಾ? ಅದಕ್ಕಿಂತ ಮುಂಚೆ ಸೋರ್ಸಸ್ ಸ್ಟಡಿ ಮಾಡ್ತೀವಿ. ಇಂಡಿಯನ್ ಹಿಸ್ಟ್ರಿ ನಾವು ಓದಬೇಕಾದ್ರೆ ಏನು ಸೋರ್ಸ್ ಬೇಕು ನಮಗೆ ಅಂತ ಸ್ಟಡಿ ಮಾಡಿ ಸ್ಟೋನ್ ಏಜಿಂದ ಸ್ಟಾರ್ಟ್ ಮಾಡಿ ಬಾದಾಮಿ ಚಾಲುಕ್ಯಸ್ವರೆಗೂ ಬಂದಿದ್ದೀವಿ. ಆದರೆ ಲಾಸ್ಟ್ ಮೆಡಿವಲ್ ಹಿಸ್ಟ್ರಿದಲ್ಲಿ ನಾವು ಏನು ಮಾಡಿದ್ವಿ? ಪುಷ್ಯಭೂತಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಇಲ್ಲಿ ಏನು ಮಾಡೋಣ? ಬಾದಾಮಿ ಚಾಲುಕ್ಯ ಎಂಡ್ ಆಯ್ತಾ? ಬಾದಾಮಿ ಚಾಲುಕ್ಯ ಎಂಡ್ ಆಗಿದ್ರೆ ಯಾರು ಬರ್ಬೇಕು ನೆಕ್ಸ್ಟ್? ಇವಾಗ ರಾಷ್ಟ್ರಕೂಟಾಸ್ ಬರಲೇಬೇಕು. ರಾಷ್ಟ್ರಕೂಟಾಸ್ ಬಂದಿದ್ದಾರೆ ಅಂದರೆ ಏನು ಸ್ಟಾರ್ಟ್ ಆಗುತ್ತೆ ನಿಮಗೆ ಇವಾಗ? ಟ್ರೈಪಾರ್ಟೈಟ್ ಆಗಲ್ಲ ಫಸ್ಟ್ ಟಾಪಿಕ್. ಇದಾದ್ಮೇಲೆ ಏನು ಸ್ಟಡಿ ಮಾಡಿದ್ವಿ ನಾವು ಮತ್ತೆ? 8th to 12th ಸೆಂಚುರಿ ಈ ಟೈಮ್ ಪೀರಿಯಡ್ದಲ್ಲಿ ಯಾವ ಥರ ಸೊಸೈಟಿ ಇತ್ತು, ಯಾವ ಥರ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇತ್ತು, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. 8th to 12th ಸೆಂಚುರಿ ಟ್ರೈಪಾರ್ಟೈಟ್ ಸ್ಟ್ರಗಲ್ ಆಯ್ತಾ? ಅದಾದ ನಂತರ 8th to 12th ಸೆಂಚುರಿ. ಇದಾದ ನಂತರ ಏಜ್ ಆಫ್ ಕಾನ್ಫ್ಲಿಕ್ಟ್. ನೆಕ್ಸ್ಟ್ ಯೂನಿಟ್ ಏಜ್ ಆಫ್ ಕಾನ್ಫ್ಲಿಕ್ಟ್ ಅಂದರೆ ಯಾರು ಬರ್ತಾರೆ ಇಲ್ಲಿ? ಗಜನಿ, ಗೋರಿ, ಬ್ಯಾಟಲ್ ಆಫ್ ಟರೇನು ಅದು ಬರುತ್ತೆ. ಅದಾದ ನಂತರ ಡೆಲ್ಲಿ ಸುಲ್ತಾನೇಟ್. ಆದ ನಂತರ ಮುಘಲ್ ಎಂಪೈರ್. ಆ್ಯಕ್ಚುಲಿ ಡೆಲ್ಲಿ ಸುಲ್ತಾನೇಟ್ 1192 ಟೈಮ್ ಪೀರಿಯಡ್ದಲ್ಲಿ ಏನಾಗುತ್ತೆ? ಸೂಫಿ ಸೇಂಟ್ಸ್ ಇಂಡಿಯಾಗೆ ಬರ್ತಾರೆ ಅಂತ ಹೇಳಿದ್ದೆ ನಿಮಗೆ. ಸೂಫಿಸಮ್ ಭಕ್ತಿ ಮೂಮೆಂಟ್ ಅಲ್ಲೇ ಬರಬೇಕು. ಆದ್ರೆ ನಾವು ಲಾಸ್ಟ್ ಸ್ಟಡಿ ಮಾಡೋಣ, ಇಲ್ಲಾಂದ್ರೆ ಏನಾಗುತ್ತೆ? ಕಂಟಿನ್ಯೂಟಿ ಮಿಸ್ ಆಗುತ್ತೆ. ಇದು ಡೆಲ್ಲಿ ಸುಲ್ತಾನೇಟ್ ಆದಮೇಲೆ ಮುಘಲ್ ಎಂಪೈರ್ ಆದಮೇಲೆ ಮರಾಠಾಸ್. ಯಾಕಂದ್ರೆ ಔರಂಗಜೇಬ್ ಬರ್ತಾನಂದ್ರೆ ಮಧ್ಯದಲ್ಲಿ ಪಕ್ಕದಲ್ಲಿ ಶಿವಾಜಿ ಬರಲೇಬೇಕು. ಶಿವಾಜಿ. ಲಾಸ್ಟಲ್ಲಿ ಏನು ಮಾಡೋಣ? ಭಕ್ತಿ ಮೂಮೆಂಟ್ ಮತ್ತು ಸೂಫಿ ಮೂಮೆಂಟ್. ಆದರೆ ಡೆಲ್ಲಿ ಸುಲ್ತಾನೇಟಿಂದ ಹಿಡಿದು ಲಾಸ್ಟ್ ಚಾಪ್ಟರ್ವರೆಗೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿಂದನೇ ಏನಾಗುತ್ತೆ? ಜಾಸ್ತಿ ರೈಸ್ ಆಗುತ್ತೆ. ಯಾವುದು? ಡೆಲ್ಲಿ ಸುಲ್ತಾನೇಟ್, ಮುಘಲ್ಸ್, ಶಿವಾಜಿ ಮತ್ತು ಪೇಶ್ವಾಸ್ ಆ್ಯಂಡ್ ಸೂಫಿ ಆ್ಯಂಡ್ ಭಕ್ತಿ ಮೂಮೆಂಟ್. ಏನು ಡೌಟ್ಸ್ ಇಲ್ಲ? ನಾಳೆ ಏನು ಮಾಡೋಣ? ಮುಘಲ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು.